ಪ್ರಿಯ ವಿದ್ಯಾರ್ಥಿಗಳೇ, ಇದು ಕರ್ನಾಟಕ SSLC ಸ್ಟೇಟ್ ಲೆವೆಲ್ ಪ್ರಿಪರೇಟರಿಯ ಮುಂದುವರಿದ ಭಾಗ. ಈಗ ನಾವು 3 ಅಂಕದ ಪ್ರಶ್ನೆಗಳನ್ನು ಬಿಡಿಸೋಣ. 4ನೇ ಮುಖ್ಯ ಪ್ರಶ್ನೆ, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಇದು 25ನೇ ಪ್ರಶ್ನೆ. 25ನೇ ಪ್ರಶ್ನೆ, 510 ಮತ್ತು 92 ಈ ಪೂರ್ಣಾಂಕಗಳ ಲಸಾ ಮತ್ತು ಮಸಾಗಳನ್ನು ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಕಂಡುಹಿಡಿದು ಲಸಾ ಇಂಟು ಮಸಾ ಈಕ್ವಲ್ಸ್ ಆ ಎರಡು ಪೂರ್ಣಾಂಕಗಳ ಗುಣಲಬ್ಧ ಎಂಬುದನ್ನು ತಾಳೆ ನೋಡಿ. ಮಕ್ಕಳೇ, ನಾವು 510 ಮತ್ತು 92ರ ಲಸಾ ಮತ್ತು ಮಸಾಗಳನ್ನು ಯಾವ ವಿಧಾನದಿಂದ ಕಂಡುಹಿಡಿಬೇಕು? ಅವಿಭಾಜ್ಯ ಅಪವರ್ತನ ವಿಧಾನದಿಂದ. ಅಂದರೆ ಮೊದಲು ನಾವು 510 ಮತ್ತು 92ರ ಅವಿಭಾಜ್ಯ ಅಪವರ್ತನಗಳನ್ನು ಕಂಡುಹಿಡಿಬೇಕು ಮತ್ತು 510 ಮತ್ತು 92ನ್ನು ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ಬರಿಬೇಕಾಗತ್ತೆ. ನಾವು ಒಂದೊಂದೇ ಸಂಖ್ಯೆಯನ್ನು ತಗೊಂಡು ಅವುಗಳನ್ನು ಅಪವರ್ತಿಸೋಣ ಮತ್ತು ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ಬರೆಯೋಣ. ಮೊದಲಿಗೆ ನಾವು 510 ಮತ್ತು 92ನ್ನು ಬರ್ಕೊಂಡು ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ಅವುಗಳನ್ನು ವ್ಯಕ್ತಪಡಿಸೋಣ. ಈಗ ಮೊದಲನೇದಾಗಿ 510, ಇಲ್ಲಿ ಬಿಡಿ ಸ್ಥಾನದಲ್ಲಿ 0 ಇರೋದ್ರಿಂದ ಇದು 2ರಿಂದ ಭಾಗವಾಗುತ್ತೆ ಅಂತ ನಮಗೆ ಗೊತ್ತಾಗುತ್ತೆ. ಇಲ್ಲಿ ಮೊದಲನೆಯ ಅವಿಭಾಜ್ಯ ಸಂಖ್ಯೆ 2, 2ರಿಂದ ಭಾಗವಾಗುತ್ತೆ ಅಂತ ಕನ್ಫರ್ಮ್ ಆದಮೇಲೆ ನಾವು ಭಾಗಿಸೋಣ ಇದನ್ನು. ಇಲ್ಲಿ 5 ಇದೆ, 2ರ ಮಧ್ಯೆಯಲ್ಲಿ 5 ಇಲ್ಲ, ಅದಕ್ಕೆ ಸಮೀಪ 4 ಇದೆ, ಅಂದರೆ 2 2 4. 2 2 4 ಆದಮೇಲೆ 5ರಲ್ಲಿ 4 ಹೋದ್ರಲ್ಲಿ 1 ಉಳ್ಕೊಳ್ಳುತ್ತೆ, ಅಂದರೆ 11 ಆಗುತ್ತೆ. 2ರ ಮಧ್ಯೆಯಲ್ಲಿ 11 ಇಲ್ಲ, ಆದರೆ 10 ಇದೆ, 2 5 10 ತಗೊಳ್ಳೋಣ. ಇಲ್ಲಿ ಮತ್ತೆ 1 ಉಳ್ಕೊಳ್ಳುತ್ತೆ, 1 ಮತ್ತು 0 ಅಂದರೆ 10 ಆಗುತ್ತೆ, 2 5 10. ಈಗ ಇಲ್ಲಿ ಬಿಡಿ ಸ್ಥಾನದಲ್ಲಿ 5 ಬಂದಿರೋದ್ರಿಂದ ಇದು 2ರಿಂದ ಭಾಗವಾಗಲ್ಲ. ಮುಂದಿನ ಅವಿಭಾಜ್ಯ ಅಪವರ್ತನ 3. ಇದು 3ರಿಂದ ಭಾಗವಾಗುತ್ತೋ ಇಲ್ಲೋ ಅಂತ ನಾವು ಚೆಕ್ ಮಾಡಬೇಕಾಗತ್ತೆ. ಇಲ್ಲಿ ಎಲ್ಲ ಅಂಕಿಗಳನ್ನು ಕೂಡಿಸಿದಾಗ 2 + 5 + 5 ಕೂಡಿಸಿದಾಗ 12 ಬರುತ್ತೆ. 12 ಇದು 3ರಿಂದ ಭಾಗವಾಗುತ್ತೆ, 3ರ ಮಧ್ಯೆಯಲ್ಲಿರೋದ್ರಿಂದ 255 ಕೂಡ 3ರಿಂದ ಭಾಗವಾಗುತ್ತೆ ಅಂತ ನಾವು ಕನ್ಫರ್ಮ್ ಮಾಡ್ಕೊಂಡ್ವಿ. ಈಗ 3ರಿಂದ ಭಾಗಿಸೋಣ. 2 ಕಡಿಮೆ ಇದೆ, ಅದಕ್ಕಾಗಿ ನಾವು 25 ತೊಗೋಬೇಕು. 2 ಇದು 3ಕ್ಕಿಂತ ಕಡಿಮೆ ಇರೋದ್ರಿಂದ 25 ತೊಗೊಳ್ಳಿ. 25 3ರ ಮಧ್ಯೆಯಲ್ಲಿ ಇಲ್ಲ, ಆದರೆ ಹಿಂದಿನ ಸಂಖ್ಯೆ 24 ಇದೆ, 3 8 24. ಇಲ್ಲಿ 1 ಉಳ್ಕೊಳ್ತು, 15. 15 ಆಯಿತು ಅಂತಂದರೆ 3 5 15. ಈಗ ನಮಗೆ 85 ಸಿಕ್ಕಿದೆ. 85 ಮತ್ತೆ ಪುನಃ 3ರಿಂದ ಭಾಗವಾಗುತ್ತಾ ಅಂತ ಚೆಕ್ ಮಾಡಿ. 8 + 5 13 ಆಗುತ್ತೆ. ಇದು 3ರ ಮಧ್ಯೆಯಲ್ಲಿ ಇಲ್ಲ, ಅದಕ್ಕಾಗಿ 85 ಕೂಡ 3ರ ಮಧ್ಯೆಯಲ್ಲಿ ಇಲ್ಲ, 3ರಿಂದ ಭಾಗವಾಗಲ್ಲ. ಅದಕ್ಕೆ ನಾವು ಮುಂದಿನ ಅವಿಭಾಜ್ಯ ಸಂಖ್ಯೆ 5. 5ರಿಂದ ಇದನ್ನು ಭಾಗಿಸೋಣ. 5ರಿಂದ ಭಾಗವಾಗುತ್ತೆ ಅಂತ ನಮಗೆ ಗೊತ್ತು, ಯಾಕಂತಂದರೆ ಮಿಡಿ ಸ್ಥಾನದಲ್ಲಿ 5 ಇದೆ. 5ಅನ್ನು ಇಲ್ಲಿ ಬರೆಯೋಣ. 5 1 5, 3 ಉಳ್ಕೊಳ್ಳುತ್ತೆ, 35 ಆಗುತ್ತೆ. 5 7 35. ಈಗ 17 ಇದು ಅವಿಭಾಜ್ಯ ಸಂಖ್ಯೆ, ನೇರವಾಗಿ ನಾವು 17 1 ಅಂತ ಇಲ್ಲಿ ಬರೆಯೋಣ. ಈಗ 510ರ ಅಪವರ್ತನಗಳು. 510 ಅಂತಂದರೆ ಇಲ್ಲಿ 2 × 3 × 5 × 17. 2 × 3 × 5 × 17. ಹಾಗೆ ನಾವು 92ನ್ನು ಅಪವರ್ತಿಸೋಣ. 92 ಮೊದಲಿಗೆ ಅವಿಭಾಜ್ಯ ಅಪವರ್ತನ 2ರಿಂದ ಭಾಗಿಸೋಣ. 92 ಇದು 2ರಿಂದ ಭಾಗವಾಗುತ್ತೆ, ಯಾಕಂತಂದರೆ ಇಲ್ಲಿ ಬಿಡಿ ಸ್ಥಾನದಲ್ಲಿ 2 ಇದೆ. ಭಾಗಿಸೋಣ. 9 2ರ ಮಧ್ಯೆಯಲ್ಲಿ ಇಲ್ಲ, ಆದರೆ 8 ಇದೆ, 2 4 8. 9ರಲ್ಲಿ 8 ಹೋದರೆ 1 ಉಳ್ಕೊಳ್ತು, 12. 12 ಅಂತಂದರೆ 2 6 12. ಪುನಃ ಇದು 2ರ ಮಧ್ಯೆಯಲ್ಲಿದೆ, ಬೇಕಾದರೆ. ಯಾಕೆ ಅಂತಂದರೆ 6 ಇದು ಬಿಡಿ ಸ್ಥಾನದಲ್ಲಿದೆ, ಆದ್ದರಿಂದ 46 ಕೂಡ 2ರಿಂದ ಭಾಗವಾಗುತ್ತೆ. 2 2 2 3. ಈಗ 23 ಬಂದಿದೆ. ಇದು ಅವಿಭಾಜ್ಯ ಸಂಖ್ಯೆ, ಇದು ಯಾವುದೇ ಇದರಿಂದ ಭಾಗಿಸೋದಕ್ಕಾಗಲ್ಲ, ಅದಕ್ಕಾಗಿ ನಾವು ನೇರವಾಗಿ 23 1 ಅಂತ ಬರೆಯೋಣ. ನಂತರ ಇಲ್ಲಿ ಬರೆಯೋಣ 92. 92 =
ಎರಡು ಸಲ ಬಂದಿದೆ. 2 ರ ಘಾತ 2 ಇಂಟು 23. ಈಗ ನಾವು ಮಸ ಮತ್ತು ಲಸವನ್ನು ಬರೆಯೋಣ. ಮೊದಲಿಗೆ ಮಸ ಬರೆದ್ರೆ HCF. HCF ಅಂತಂದರೆ ಮಸ ಈಸ್ ಈಕ್ವಲ್ಸ್ ಟು ಮಸವನ್ನು ಕಂಡುಹಿಡಬೇಕಾದ್ರೆ ಸಾಮಾನ್ಯವನ್ನು ನೋಡಬೇಕು. ಇಲ್ಲಿ ಸಾಮಾನ್ಯ ಇರೋದು 2 ಮತ್ತು 2. 2 ರ ಘಾತ 1 ಇದೆ, 2 ರ ಘಾತ 2 ಇದೆ. ಮಸಕ್ಕೆ ನಾವು ಕನಿಷ್ಠ ಘಾತವಿರೋದನ್ನು ಪರಿಗಣಿಸಬೇಕಾಗತ್ತೆ. ಅದಕ್ಕೋಸ್ಕರ ನಾವು ಇಲ್ಲಿ ಮಸ 2 ಮತ್ತು ಯಾವುದು ಇಲ್ಲಿ ಸಾಮಾನ್ಯ ಇರೋದ್ರಿಲ್ಲ. ಅದಕ್ಕಾಗಿ ಇಲ್ಲಿ ಮಸ ಕೇವಲ 2 ಅಂತ ನಾವು ತಗೋಬೇಕಾಗತ್ತೆ. ನಂತರ ನಾವು ಲಸವನ್ನು ಕಂಡುಹಿಡಿಯೋಣ. ಲಸದಲ್ಲಿ ಸಾಮಾನ್ಯವಾಗಿರೋದರ ಗರಿಷ್ಠ ಘಾತ ಬರುತ್ತೆ. ಮಸ ಹಾಕಿದ್ರೆ ಕನಿಷ್ಠ ಘಾತ, ಲಸ ಹಾಕಿದ್ರೆ ಸಾಮಾನ್ಯವಾಗಿರುವ ಅಪವರ್ತನದ ಗರಿಷ್ಠ ಘಾತ. ನಂತರ ಉಳ್ಕೊಂಡಿದ್ದೆಲ್ಲ ಬರೆಯೋಣ. ಇಲ್ಲಿ 3 ಉಳ್ಕೊಂಡಿದೆ, ಅದನ್ನು ಬರೆಯೋಣ. 3 ಇಂಟು 5 ಇಂಟು 17. ಹಾಗೆ ಇಲ್ಲಿ ಉಳ್ಕೊಂಡಿರೋದು 23. ಈ ಎಲ್ಲವನ್ನು ನಾವು ಗುಣಿಸ್ಬೇಕಾಗತ್ತೆ. ಇಲ್ಲಿ 2 2 4, 4 3 12, 12 5 60 ಆಗುತ್ತೆ. 60 ಇಂಟು 17 ಇಂಟು 23. ಪುನಃ 17ನ್ನು 60ರಿಂದ ಗುಣಿಸೋಣ. 17 6 102 ಇದೆ. 102 ಇದೆ. ಇದು 17 60 ಆಗಿರೋದ್ರಿಂದ ಒಂದು 0ಯನ್ನು ನಾವು ಎಕ್ಸ್ಟ್ರಾ ಹಾಕೋಣ. ಇಂಟು 23. ಇಲ್ಲಿ ನಾವು 23ನ್ನು 1020ರಿಂದ ಗುಣಿಸ್ಬೇಕು. 1020 ಇಂಟು 23 ಮಾಡಬೇಕು. ಇಲ್ಲಿ ನಾವು 102 ಇಂಟು 23 ಮಾಡ್ಕೊಳ್ಳೋಣ. ನಾವು 102 ಇಂಟು 23. ಇಲ್ಲಿ ನೇರವಾಗಿ 23ರಿಂದ ಗುಣಿಸ್ಲಿಕ್ಕಾಗಲ್ಲ ಅಂತಂದರೆ ನಾವು ಇದನ್ನು ಮೊದಲಿಗೆ 3ರಿಂದ ಗುಣಿಸ್ಕೊಳ್ಳೋಣ. 3 2 6, 3 0, 3 ಇಂಟು 0 0 ಬರುತ್ತೆ. ನಂತರ 3 1 3 ಆಯಿತು. ನಂತರ 2ರಿಂದ ಗುಣಿಸೋಣ. 2 2 4, 2 ಇಂಟು 0 0, 2 ಇಂಟು 1 2. ಈಗ ಗುಣಿಸಿದಾಗ 6 4 3 2, 2346 ಬಂತು. ನಾವಿಲ್ಲಿ ಗುಣಿಸ್ಬೇಕಾಗಿದ್ದು ಯಾವುದರಿಂದ? ನಾವಿಲ್ಲಿ ಗುಣಿಸ್ಬೇಕಾಗಿದ್ದು 1020ರಿಂದ. ಅದಕ್ಕೆ ಇನ್ನೊಂದು 0 ಹಾಕಿದರೆ ಇಲ್ಲಿ ಇನ್ನೊಂದು 0 ಎಕ್ಸ್ಟ್ರಾ ಬರುತ್ತೆ. ಅಂದರೆ ಏನಾಯ್ತು? ಇದು 23 460, 23460. ಇದು ಲಸ. ಇದನ್ನು ನಾವು ಹೆಚ್ಚು ಅಂತ ತೊಗೊಂಡ್ರೆ, ಇದನ್ನು ಎಲ್ ಅಂತ ತೊಗೊಂಡ್ರೆ ನಮಗೆ ಈಗ ಹೆಚ್ ಇಂಟು ಎಲ್ಲನ್ನು ಕಂಡುಹಿಡಿಯೋಣ. ಹೆಚ್ ಇಂಟು ಎಲ್, ಲಸ ಮತ್ತು ಮಸಗಳ ಗುಣಲಬ್ಧ ಅಂದರೆ ಹೆಚ್ ಇಂಟು ಎಲ್. ಹೆಚ್ ಎಷ್ಟಿದೆ ಮಕ್ಕಳು? ಇಲ್ಲಿ 2 ಇದೆ. 2 ಇಂಟು ಎಲ್ ಎಷ್ಟಿದೆ? 23460 ಇದೆ. 23460. 23460 ಇಂಟು 2. ಇಲ್ಲಿ ನಾವು 0ನ ಸದ್ಯಕ್ಕೆ ಬಿಟ್ಬಿಟ್ರೆ ಗುಣಿಸಿದರೆ 6 2 12, ಒಂದು ಕ್ಯಾರಿ ಮಾಡಿಕೊಂಡ್ರೆ 4 8 ಪ್ಲಸ್ 1 9 ಆಗುತ್ತೆ. 2 3 6, 2 2 4 ಆಯಿತು. ಒಂದು 0 ಎಕ್ಸ್ಟ್ರಾ ಇರೋದ್ರಿಂದ ಇಲ್ಲಿ ಏನಾಯ್ತಲ್ಲಿ 46920 ಆಯಿತು. ಈಗ ನಾವು ಎ ಇಂಟು ಬಿ ಮಾಡಬೇಕಾಗಿದೆ. ಎ ಅಂದರೆ ಮೊದಲನೆಯ ಸಂಖ್ಯೆ, ಬಿ ಅಂದರೆ ಎರಡನೇ ಸಂಖ್ಯೆ. ಇಲ್ಲಿ ಸಂಖ್ಯೆಗಳು ಯಾವುದು? 510 ಮತ್ತು 92. ಈ ಸಂಖ್ಯೆಗಳನ್ನು ನಾವು ಗುಣಿಸೋಣ. ಎ ಇಂಟು ಬಿ, ಎ ಇಂಟು ಬಿ. ಎ ಅಂದರೆ ಎಷ್ಟು? ಮೊದಲನೇ ಸಂಖ್ಯೆ 510, ಬಿ ಅಂತಂದರೆ ಎರಡನೇ ಸಂಖ್ಯೆ. ಎರಡನೇ ಸಂಖ್ಯೆ ಯಾವುದು ಮಕ್ಕಳೇ? ಎರಡನೇ ಸಂಖ್ಯೆ 92. ಈಗ ನಾವು 51 ಇಂಟು 92 ಮಾಡೋಣ. 2 1 2, 2 5 10. ಹಾಗೆ ನಂತರ ನಾವು 9ರಿಂದ ಗುಣಿಸೋಣ. 9 1 9, 9 5 45. ಇಲ್ಲಿ 2 9 6 4,
ಇದು 1 0 ಎಕ್ಸ್ಟ್ರಾ ಹಾಕಿ ಇಲ್ಲೂ ಕೂಡ 1 0 ಎಕ್ಸ್ಟ್ರಾ ಹಾಕೋಣ. ಎಷ್ಟು ಬಂತು? 46,920. ಇಲ್ಲಿ H ಇಂಟು L ಕೂಡ ನಮಗೆ ಅಷ್ಟೇ ಬಂದಿದೆ, 46,920. A ಇಂಟು B ಕೂಡ ಅಷ್ಟೇ ಬಂದಿದೆ. ನಾವು ಈಗೇನು ತೀರ್ಮಾನಿಸ್ಬೋದು? H ಇಂಟು L ಈಕ್ವಲ್ಸ್ A ಇಂಟು B. H ಇಂಟು L ಈಕ್ವಲ್ಸ್ A ಇಂಟು B. ಇಲ್ಲಿ ನಾವು ತಾಳೆ ನೋಡಿದ ಹಾಗಾಯಿತು. ಏನು ತಾಳೆ ನೋಡಿದ ಹಾಗಾಯಿತು? ಲಸ ಇಂಟು ಮಸ ಇಸ್ ಈಕ್ವಲ್ಸ್ ಟು ಆ ಎರಡು ಪೂರ್ಣಾಂಕಗಳ ಗುಣಲಬ್ಧ ಅಂತ. ಅಂದರೆ H ಇಂಟು L ಈಕ್ವಲ್ಸ್ A ಇಂಟು B ಅಂತ ನಾವು ಪ್ರೂವ್ ಮಾಡಿದ್ದೀವಿ. H ಇಂಟು L ಇಸ್ ಈಕ್ವಲ್ಸ್ ಟು A ಇಂಟು B ಅಂತ ನಾವಿಲ್ಲಿ ಪ್ರೂವ್ ಮಾಡಿದ ಹಾಗಾಯಿತು. ಮುಂದಿನ ಪ್ರಶ್ನೆ 26ನೇ ಪ್ರಶ್ನೆ. ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು 6x² ಮೈನಸ್ 7x ಮೈನಸ್ 3. ಈ ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿಯಿರಿ ಹಾಗೂ ಶೂನ್ಯತೆಗಳು ಮತ್ತು ಸಹಗುಣಕಗಳ ನಡುವಿನ ಸಂಬಂಧವನ್ನು ತಾಳೆ ನೋಡಿ. ಮಕ್ಕಳೇ, ಇಲ್ಲಿ ನಾವು ಮೊದಲು 6x² ಮೈನಸ್ 7x ಮೈನಸ್ 3 ಈ ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿಯಬೇಕು. ಅಂದರೆ ಆಲ್ಫಾ ಮತ್ತು ಬೀಟಾಗಳನ್ನು ಕಂಡುಹಿಡಿಬೇಕು. ಶೂನ್ಯತೆಗಳ ಮತ್ತು ಸಹಗುಣಕಗಳ ನಡುವಿನ ಸಂಬಂಧವನ್ನು ನಾವು ತಾಳೆ ನೋಡಬೇಕು. ಶೂನ್ಯತೆಗಳ ಮತ್ತು ಸಹಗುಣಕಗಳ ನಡುವಿನ ಸಂಬಂಧವನ್ನು ತಾಳೆ ನೋಡಬೇಕು. ಅಂದರೆ ಇಲ್ಲಿ ಶೂನ್ಯತೆಗಳಾದ ಆಲ್ಫಾ ಮತ್ತು ಬೀಟಾಗಳ ಮೊತ್ತ ಇದು -b/aಗೆ ಸಮ ಇರುತ್ತೆ ಮತ್ತು ಗುಣಲಬ್ಧ ಆಲ್ಫಾ ಬೀಟಾ ಇದು c/aಗೆ ಸಮ ಇರುತ್ತೆ ಅನ್ನೋದನ್ನು ನಾವು ತಾಳೆ ನೋಡಬೇಕು. ಈಗ ಮೊದಲು ನಾವು ಈ ಸಮೀಕರಣವನ್ನು ಬರ್ಕೊಂಡು ಪಿ ಆಫ್ ಎಕ್ಸ್ ಈಕ್ವಲ್ಸ್ 6x² ಮೈನಸ್ 7x ಮೈನಸ್ 3 ಇದು ಕೊಟ್ಟಿರುವಂತಹ ಬಹುಪದೋಕ್ತಿ, ಕೊಟ್ಟಿರುವಂತಹ ಪೊಲಿನಾಮಿಯಲ್. ಈಗ ನಾವು ಇದನ್ನು ಅಪವರ್ತಿಸುವುದರ ಮೂಲಕ ಇದರ ಶೂನ್ಯತೆಗಳನ್ನು ಕಂಡುಹಿಡಿಯಬೇಕಾಗಿದೆ. ಅದಕ್ಕಾಗಿ ನಾವೇನಂತ ಇಟ್ಕೊಳ್ಳೋಣ? 6x² ಮೈನಸ್ 7x ಮೈನಸ್ 3 ಈಕ್ವಲ್ಸ್ 0 ಅಂತ ಇಟ್ಕೊಳ್ಳೋಣ. ಇದನ್ನು ನಾವು ಅಪವರ್ತಿಸುವ ವಿಧಾನದ ಮೂಲಕ ಇದರ ಶೂನ್ಯತೆಗಳನ್ನು ಕಂಡುಹಿಡಿಯಬೇಕು. ಅಂದರೆ ನಾವು ಇಲ್ಲಿ ಮೊತ್ತ ಮತ್ತು ಗುಣಲಬ್ಧಗಳನ್ನು ತಗೋಬೇಕಾಗತ್ತೆ. 6x² ಮೈನಸ್ 3 ಇವೆರಡರ ಗುಣಲಬ್ಧ PQ ಆಗುತ್ತೆ, ಗುಣಲಬ್ಧ ಆಗುತ್ತೆ. PQ ಈಕ್ವಲ್ಸ್ 6x² ಇಂಟು ಮೈನಸ್ 3 ಈಕ್ವಲ್ಸ್ 6 3 18 ಅಂದರೆ ಮೈನಸ್ 18x² ಆಗುತ್ತೆ. P ಪ್ಲಸ್ ಎಕ್ಸ್ ಮೈನಸ್ 7x ಮೈನಸ್ 7x ಆಗುತ್ತೆ ಮೊತ್ತ ಇದು. P ಪ್ಲಸ್ Q ಈಕ್ವಲ್ಸ್ ಮೈನಸ್ 7x. ಈಗ ನಾವು ಮೈನಸ್ 18x² ಇದನ್ನು ಯಾವ ಮಗ್ಗಿಯಲ್ಲಿ ಬರುತ್ತದೆ ಅನ್ನೋದನ್ನು ಪರಿಗಣಿಸಿ ಯಾವ ಮಗ್ಗಿ ನಮಗೆ ಇಲ್ಲಿ ಅನುಕೂಲವಾಗುತ್ತೆ ಅಂತ ನೋಡೋಣ. -7 ಬರಬೇಕು. ಇಲ್ಲಿ ನಾವು ಗಮನಿಸಬೇಕಾಗಿದ್ದು 18x² ಜೊತೆ ಇರುವಂತಹ ಸೈನು -x² ಇದೆ. -x² ಇರೋದ್ರಿಂದ ಇಲ್ಲಿ ಬೇರೆ ಬೇರೆ ಚಿಹ್ನೆಗಳು ಬರ್ತವೆ ಮತ್ತು ಮಧ್ಯಪದಕ್ಕೆ ಮೈನಸ್ ಇರೋದ್ರಿಂದ ದೊಡ್ಡ ಅಪವರ್ತನದ ಚಿಹ್ನೆ ಮೈನಸ್ ಇರುತ್ತೆ. ಇದು ಮೈನಸ್, ಇದು ಪ್ಲಸ್. ಇಲ್ಲಿ -7 ಬರಬೇಕು ಅಂತಂದರೆ ಯಾವ ಮಗ್ಗಿಯಲ್ಲಿ 18 ಇದೆ ಅಂತ ಫಸ್ಟ್ ನೋಡಿ. 18ರ ಮಗ್ಗಿಯಲ್ಲಿ 18 ಇದೆ, 18 ಒಂದಲೇ. ಹಾಗೆಯೇ 6ರ ಮಗ್ಗಿಯಲ್ಲಿ 18 ಇದೆ, 6 ಮೂರಲೇ. ಮತ್ತು 9ರ ಮಗ್ಗಿಯಲ್ಲಿ 18 ಇದೆ, 9 ಎರಡಲೇ. ಹೀಗೆ ನಾವು ಪರಿಗಣಿಸಿದಾಗ ನಮಗೆ ಬೇಕಾಗಿರೋದು ಯಾವುದಾಗತ್ತೆ? ಇಲ್ಲಿ 9 2. 9 ಎರಡಲೇ 18 ಮತ್ತು 9ರಲ್ಲಿ 2 ಹೋದರೆ 7 ಬರುತ್ತೆ. ಅದಕ್ಕಾಗಿ ನಾವು -9x ಮತ್ತು ಪ್ಲಸ್ 2x ಅಂತ ಇಟ್ಕೊಳ್ಳೋಣ. ಈಗ ಈ 3 ಪದವನ್ನು ಒಡೆದು ನಾವು 4 ಪದಗಳನ್ನಾಗಿ ಮಾಡೋಣ. ಮಧ್ಯದ ಪದವನ್ನು 2 ಪದಗಳನ್ನಾಗಿ ಒಡೆದು ಬರೆಯೋಣ. ಏನಾಗುತ್ತೆ? ಇದು 6x² ಮೈನಸ್ 7x ಅನ್ನೋದು -9x ಪ್ಲಸ್ 2x ಮತ್ತು ಈ -3 ಹಾಗೆ ಬರೆಯೋಣ. -3 ಈಕ್ವಲ್ಸ್ 0. ಈಗ ನಿಮಗೆ ಗೊತ್ತಿದೆ, ಮೊದಲ 2 ಪದಗಳಲ್ಲಿ ನಾವು ಸಾಮಾನ್ಯವನ್ನು ಹೊರಗಡೆ ತೆಗೆಯೋಣ. ಮೊದಲಿಗೆ 6 ಮತ್ತು 9 ಇವೆರಡು ಇರುವಂತಹ ಗರಿಷ್ಠ ಮಗ್ಗಿ 3, 3ರ ಮಗ್ಗಿಯಲ್ಲಿದೆ, 3 ಬರುತ್ತೆ. ಹಾಗೂ x² ಮತ್ತು xಗಳಲ್ಲಿ ಸಾಮಾನ್ಯ x ಬರುತ್ತೆ. ಈಗ 3x ಹೊರಗಡೆ ಹೋದಾಗ ಬ್ರ್ಯಾಕೆಟ್ನಲ್ಲಿ ಏನು ಬರುತ್ತೆ ಅಂತ ನಾವು ನೋಡಬೇಕಾಗಿದೆ. 6x² 3x ಭಾಗಿಸಿದಾಗ 3x ಭಾಗಿಸಿದಾಗ ಇಲ್ಲಿ ಏನಾಗುತ್ತೆ? 3 1 3 2 ಮತ್ತು ಇಲ್ಲಿ x² ಇದೆ. x² ಅಂತಂದರೆ x ಇಂಟು x
ಏನಾಗುತ್ತೆ ಎಕ್ಸ್ ಇಂಟು ಎಕ್ಸ್ ಆಗುತ್ತೆ. ಎಕ್ಸ್ ಹೋದರೆ ಏನು ಉಳ್ಕೊಳ್ತಿಲ್ಲಿ ಎಕ್ಸ್ ಉಳ್ಕೊಳ್ತು 2x ಬರುತ್ತೆ. ಅದಕ್ಕಾಗಿ ನೀವು ಒಳಗಡೆ 2x ಬರೆಯೋಣ. ಮೈನಸ್ 3 9 ಆಗುತ್ತೆ. ಅದಕ್ಕೆ ನಾವೇನು ಬರೆಯೋಣ ಇಲ್ಲಿ 3 ಬರೆಯೋಣ. 3 ಇಂಟು 3 ಅಂತಂದರೆ 9. 3x ಇಂಟು -3 ನಾವು ಗುಣಿಸಿದರೆ -9x ಆಗುತ್ತೆ. ಇಲ್ಲಿ ಒಮ್ಮೆ ನಿಮಗೆ -3 ಬರೆಯೋದಕ್ಕೆ ಗೊತ್ತಾಗಿಲ್ಲ ಅಂತಂದರೆ ನೀವು 9x 3x ಭಾಗಿಸ್ರಿ. ಅವಾಗ ನಿಮಗೆ ಸಿಗುತ್ತೆ 3 x ಕ್ಯಾನ್ಸಲ್ ಆಗುತ್ತೆ. 3 1 3 3 ಹೀಗೆ ನಾವು 3x ಹೊರಗಡೆ ತೆಗೆದಾಗ ಬ್ರ್ಯಾಕೆಟ್ನಲ್ಲಿ ಏನು ಬರಬೇಕು ಅನ್ನೋದನ್ನು ಬರೆಯೋದು ಭಾಳ ಇಲ್ಲಿ ಮುಖ್ಯ ಆಗುತ್ತೆ. ಇಲ್ಲಿ ಏನು ಬಂತು 2x - 3 ಬಂತು. ನಂತರ ನಾವು ಈ ಎರಡು ಪದಗಳನ್ನು ನೋಡೋಣ. ಈ ಎರಡು ಪದಗಳಲ್ಲಿ ನಮಗೆ ಕಂಡುಬರೋದು ಒಂದು ಮಾತ್ರ. ಇದರಲ್ಲಿ ಇವೆರಡು ಸಹ ಅವಿಭಾಜ್ಯ ಸಂಖ್ಯೆಗಳಾಗಿರ್ತವೆ. ಆದ್ದರಿಂದ ಇಲ್ಲಿ ಸಹ ಒಂದಾಗುತ್ತೆ. ಅದಕ್ಕಾಗಿ ನಾವು ಒಂದನ್ನು ಕಾಮನ್ ತೆಗಿಬೇಕು, ಒಂದನ್ನು ಸಾಮಾನ್ಯ ತೆಗಿಬೇಕು. ಒಂದನ್ನು ಕಾಮನ್ ತೆಗೆದಾಗ ಇಲ್ಲಿ +1 ಇರೋದರಿಂದ ಒಳಗಡೆ ಯಾವ ರೀತಿಯಲ್ಲೂ ಪದಗಳು ಬದಲಾಗಲ್ಲ. ಅದೇ ಪದಗಳನ್ನು ನಾವು ಬರಿಬೇಕು. 2x - 3 ಹಾಗೆ ಈಕ್ವಲ್ಸ್ ಹಾಕೋಣ. ಈಕ್ವಲ್ಸ್ ಬರೆದು 0. ಈಗ ಇಲ್ಲಿ 2x - 3 2x - 3 ಸಾಮಾನ್ಯ ಅಪವರ್ತನ ಇದೆ. ಅದನ್ನು ನಾವು ಒಂದು ಬ್ರ್ಯಾಕೆಟ್ನಲ್ಲಿ ಒಮ್ಮೆ ಬರೆಯೋಣ. ಈಗ ಇಲ್ಲಿ ಉಳ್ಕೊಂಡಿರೋದು 2x - 3ರ ಜೊತೆಯಲ್ಲಿ ಉಳ್ಕೊಂಡಿರೋದು 3x. ಅದನ್ನು ಇಲ್ಲಿ ಬರೆಯೋಣ. 3x ಆಯಿತು. ಮತ್ತು ಇಲ್ಲಿ ಉಳ್ಕೊಂಡಿರೋದು +1 ಅಂತ ಬರೆಯೋಣ. = 0. ಹೀಗೆ ಇಲ್ಲಿ ಎರಡು ಅಪವರ್ತನಗಳು ನಮಗೆ ಸಿಕ್ಕಿದ್ವು. ಆ ಎರಡು ಅಪವರ್ತನ ಯಾವುದು? 2x - 3 ಮತ್ತು 3x + 1. ಈಗ ನಾವು ಈ ಎರಡು ಅಪವರ್ತನಗಳನ್ನು 0ಗೆ ಸಮದೂಗಿಸೋಣ. =0 ಅಂತ ಮಾಡೋಣ. 2x - 3 = 0 ಅಥವಾ 3x + 1 = 0 ಆಗುತ್ತೆ. ನಮಗೆ ಇಲ್ಲಿ ರೇಖಾತ್ಮಕ ಸಮೀಕರಣ ಸಿಗುತ್ತೆ. ಇಲ್ಲಿ ನಾವು x ಬೆಲೆಯನ್ನು ಕಂಡುಹಿಡಿಬೇಕು. ಈಗ ಏನು ಮಾಡಬೇಕು? ನಾವು ಈ -3 ಬಲಭಾಗಕ್ಕೆ ವರ್ಗಾವಣೆ ಮಾಡಬೇಕು. 2x ಏನಾಗುತ್ತೆ? ಇದು 0 + 3 ಆಗುತ್ತೆ ಇಲ್ಲಿ. ಅಥವಾ 3x 0 - 1 ಆಗುತ್ತೆ. ಈ +1 ನಾವು ಬಲಭಾಗಕ್ಕೆ ವರ್ಗಾಯಿಸಿದಾಗ 0 - 1 ಆಯಿತು. 2x 3 ಅಥವಾ 3x 0 - 1 -1 ಆಯಿತು. ಇಲ್ಲಿ x ಮಾಡ್ಕೋಬೇಕಾಗಿದೆ. ನಾವು x ಮಾಡಬೇಕಂದ್ರೆ ಈ ಎರಡನ್ನು ಬಲಭಾಗಕ್ಕೆ ವರ್ಗಾಯಿಸಬೇಕು. ಅಂದರೆ ಏನಾಗುತ್ತೆ? x 3/2 ಆಗುತ್ತೆ. ಇಲ್ಲಿ 2 ಇಂಟು ರೂಪದಲ್ಲಿದೆ, ಗುಣಾಕಾರ ರೂಪದಲ್ಲಿದೆ. ಅದನ್ನು ನಾವು ವರ್ಗಾಯಿಸಿದಾಗ ಭಾಗಾಕಾರ ರೂಪಕ್ಕೆ ಬರುತ್ತದು. ಇಲ್ಲೂ ಕೂಡ ಅಷ್ಟೇ x -1/3. ಹೀಗೆ ನಮಗೆ ಎರಡು ಮೂಲಗಳು ದೊರಕಿದ್ವು, 3/2 ಮತ್ತು 1/3. ಇಲ್ಲಿ ನಾವು ಮೊದಲಿಗೆ ಒಂದನ್ನು ಆಲ್ಫಾ ಅಂತ ಪರಿಗಣಿಸೋಣ. ಆಲ್ಫಾ = 3/2, ಬೀಟಾ -1/3. ಈ ಮೂಲಗಳ ಮೊತ್ತವನ್ನು ನೋಡೋಣ ನಾವು. ಆಲ್ಫಾ + ಬೀಟಾ ಅಂತಂದರೆ 3/2 - 1/3 ಆಗುತ್ತೆ. 3/2 + 1/3 ಅಂದರೆ 3/2 - 1/3. ಇಲ್ಲಿ ನಾವು ಲಸ ಕಂಡುಹಿಡಿಬೇಕು. ಯಾವುದರ ಲಸ? 2 ಮತ್ತು 3ರ ಲಸ. 2 ಮತ್ತು 3ರ ಲಸ ನಿಮಗೆ ಗೊತ್ತಿದೆ, 6 ಆಗುತ್ತೆ. ಇಲ್ಲಿ 2 3 6 ಆಗಿರೋದ್ರಿಂದ 3 3 9 ಆಗುತ್ತೆ. ಹಾಗೆ 3 2 6 ಆಗಿರೋದ್ರಿಂದ 1 2 2 ಆಗುತ್ತೆ. 9 - 2 ಅಂತಂದರೆ 7/6. ಇಲ್ಲಿ ಆಲ್ಫಾ + ಬೀಟಾ ನಮಗೆ ಏನು ಸಿಕ್ತು? 7/6 ಸಿಕ್ತು. ನಂತರ ಆಲ್ಫಾ ಬೀಟಾ ಮಾಡೋಣ. ಆಲ್ಫಾ ಬೀಟಾ ಅಂದರೆ 3/2 ಇಂಟು -1/3. ಇಲ್ಲಿ 3 ಕ್ಯಾನ್ಸಲ್ ಆಗುತ್ತೆ. ಉಳ್ಕೊಂಡಿರೋದು ಅಂಶದಲ್ಲಿ -1, ಛೇದದಲ್ಲಿ 2. ಇದನ್ನು ನಾವು 1 ಅಂತ ಪರಿಗಣಿಸೋಣ. ಇದನ್ನು 2 ಅಂತ ಪರಿಗಣಿಸೋಣ. ಈಗ ನಾವು ಆಲ್ಫಾ ಬೀಟಾ ಸಿಕ್ತು. ಅಂದರೆ ಶೂನ್ಯತೆಗಳ ಮೊತ್ತ ಮತ್ತು ಶೂನ್ಯತೆಗಳ ಗುಣಲಬ್ಧವನ್ನು ನಾವು ಕಂಡುಕೊಂಡ್ವಿ. ಈಗ ಇದಕ್ಕೆ ಸಹಗುಣಕಗಳಿಗೂ ಇವುಗಳಿಗೂ ಏನು ಸಂಬಂಧ ಇದೆ ಅನ್ನೋದನ್ನು ನಾವು ಪತ್ತೆ ಹಚ್ಚಬೇಕು. ಮತ್ತು ಪುನಃ ಇದನ್ನು ನಾವು ಬರ್ಕೊಳ್ಳೋಣ. 6x² - 7x - 3 ಬರ್ಕೊಳ್ಳೋಣ. 6x² - 7x - 3 ಬರ್ಕೊಳ್ಳೋಣ. ಇಲ್ಲಿ ಏನ ಬೆಲೆ ಅಂದರೆ x² ಸಹಗುಣಕ 6 ಇದೆ. x ಸಹಗುಣಕ ಅಂದರೆ b
ಬಿ ಈಸ್ ಈಕ್ವಲ್ಸ್ ಟು -7 ಇದೆ ಮತ್ತು ಸಿ ಈಸ್ ಈಕ್ವಲ್ಸ್ ಟು -3 ಇದೆ. ಈಗ ನಾವು ನಮಗೆ ಗೊತ್ತಿದೆ ಆಲ್ಫಾ ಪ್ಲಸ್ ಬೀಟಾ ಈಸ್ ಈಕ್ವಲ್ಸ್ ಟು -b/a ಅಂತ. ಈಗ ನಾವು ಆಲ್ಫಾ ಪ್ಲಸ್ ಬೀಟಾ ಈಸ್ ಈಕ್ವಲ್ಸ್ ಟು -b/a ಆಗುತ್ತೋ ಇಲ್ಲ ನೋಡೋಣ. b/a ಕಂಡುಹಿಡಿಯೋಣ. ಈಸ್ ಈಕ್ವಲ್ಸ್ ಟು ಮೈನಸ್ ಬಿ ಅಂತಂದರೆ -7 ಇದೆ, -7 ಬೈ ಎ ಅಂತಂದರೆ 6 ಈಸ್ ಈಕ್ವಲ್ಸ್ ಟು 7/6 ಆಯಿತು. ಇದನ್ನು 3 ಅಂತ ಇಟ್ಕೊಳ್ಳೋಣ. ಹಾಗೆಯೇ ಆಲ್ಫಾ ಬೀಟಾ ಈಸ್ ಈಕ್ವಲ್ಸ್ ಟು c/a ಅಂತ ನಮಗೆ ಗೊತ್ತಿದೆ. c/a ಆಗತ್ತೋ ಅಂತ ನೋಡೋಣ. c/a ಕಂಡುಹಿಡಿಯೋಣ. c/a ಈಸ್ ಈಕ್ವಲ್ಸ್ ಟು ಏನು -3/6 -3/6 3 1s 3 2s ಈಕ್ವಲ್ಸ್ ಏನು ಬಂತು 1/2 ಬಂತು. ಇದನ್ನು 4 ಅಂತ ಪರಿಗಣಿಸೋಣ. ಈಗ ಇಲ್ಲಿ ನಮಗೆ ಒಂದರಲ್ಲಿ ಆಲ್ಫಾ ಪ್ಲಸ್ ಬೀಟಾ ಈಸ್ ಈಕ್ವಲ್ಸ್ ಟು 7/6 ಸಿಕ್ಕಿದೆ ಮತ್ತು ಎರಡರಲ್ಲಿ ಆಲ್ಫಾ ಬೀಟಾ ಈಸ್ ಈಕ್ವಲ್ಸ್ ಟು -1/2 ಸಿಕ್ಕಿದೆ. 1 ಮತ್ತು 3ರಿಂದ 1 ಮತ್ತು 3ರಿಂದ ಏನು ಬರೆಯೋಣ? ಆಲ್ಫಾ ಪ್ಲಸ್ ಬೀಟಾ ಈಸ್ ಈಕ್ವಲ್ಸ್ ಟು -b/a. 2 ಏನು ಬಂದಿದೆ 7/6 ಮತ್ತು 2 ಮತ್ತು 4ರಿಂದ ಆಲ್ಫಾ ಬೀಟಾ ಈಸ್ ಈಕ್ವಲ್ಸ್ ಟು c/a. 2 ಕೂಡ ಎಷ್ಟು ಬಂದಿದೆ -1/2 -1/2 ಬಂದಿದೆ. ಆದ್ದರಿಂದ ನಾವಿಲ್ಲಿ ಸಹಗುಣಕಗಳಿಗೂ ಮತ್ತು ಶೂನ್ಯತೆಗಳಿಗೂ ಇರುವ ಸಂಬಂಧವನ್ನು ತಾಳೆ ನೋಡಿದ್ದೀವಿ. ಈಗ 27ನೇ ಪ್ರಶ್ನೆಯನ್ನು ಸರಿಯಾಗಿ ಓದೋಣ. ಒಂದು ಶಾಲೆಯಲ್ಲಿ 10ನೇ ತರಗತಿಯ ವಾರ್ಷಿಕ ಪರೀಕ್ಷೆಯಲ್ಲಿ A+ ಶ್ರೇಣಿಯನ್ನು ಪಡೆಯುವ ವಿದ್ಯಾರ್ಥಿಗಳಿಗಾಗಿ ರೂ 1,500ಗಳನ್ನು ಸಮವಾಗಿ ಹಂಚಲು ನಿರ್ಧರಿಸಲಾಗಿತ್ತು. ಆದರೆ ಫಲಿತಾಂಶದ ನಂತರ ಪರೀಕ್ಷಾ ಪೂರ್ವದಲ್ಲಿ ನಿರೀಕ್ಷಿಸಲಾಗಿದ್ದ A+ ಶ್ರೇಣಿಯನ್ನು ಪಡೆಯುವ ವಿದ್ಯಾರ್ಥಿಗಳಿಗಿಂತ ಇನ್ನೂ 5 ಹೆಚ್ಚು ವಿದ್ಯಾರ್ಥಿಗಳು A+ ಶ್ರೇಣಿಯನ್ನು ಪಡೆದ ಕಾರಣ ಪ್ರತಿಯೊಬ್ಬರಿಗೂ ದೊರೆಯುವ ಹಣವು ರೂ 25 ಕಡಿಮೆಯಾಯಿತು. ಹಾಗಾದರೆ ಫಲಿತಾಂಶದ ನಂತರ A+ ಶ್ರೇಣಿಯನ್ನು ಪಡೆದ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಕಂಡುಹಿಡಿಯಿರಿ. ಇಲ್ಲಿ ನಾವು ಒಟ್ಟು ಎಷ್ಟು ಹಣವನ್ನು A+ ಶ್ರೇಣಿಯನ್ನು ಪಡೆದ ವಿದ್ಯಾರ್ಥಿಗಳಿಗಾಗಿ ಮೀಸಲಿಟ್ಟಿದ್ದಾರೆ 1,500 ರೂಗಳು. ಅದಕ್ಕಾಗಿ ಮೊದಲಿಗೆ ಇಟ್ಟುಕೊಳ್ಳೋಣ, ಪರೀಕ್ಷೆಯ ಫಲಿತಾಂಶ ಬರುವ ಮೊದಲು ನಿರೀಕ್ಷಿಸಿರುವ ಎ ಶ್ರೇಣಿಯನ್ನು ಪಡೆಯುವ ವಿದ್ಯಾರ್ಥಿಗಳ ಸಂಖ್ಯೆ x ಅಂತ ಇತ್ತು. ನಂತರ ಅದು x+5 ಆಯಿತು ಅಂತ. x ಇದ್ದಾಗ ಪ್ರತಿಯೊಬ್ಬರಿಗೆ ಎಷ್ಟು ಬರ್ತಿತ್ತು? 1,500 ಬೈ x ಬರ್ತಿತ್ತು. x+5 ಆದಾಗ 1,500 ಬೈ x+5 ಬರ್ತಾಯಿತ್ತು. ಅಂದರೆ ಇಲ್ಲಿ ಇದಕ್ಕಿಂತ ಇದು 25 ರೂಗಳಷ್ಟು ಕಡಿಮೆ ಆಯಿತು. ಅಂದರೆ ಇದನ್ನು 1 ಅಂತ ಇಟ್ಕೊಂಡ್ರೆ, ಇದನ್ನು 2 ಅಂತ ಇಟ್ಕೊಂಡ್ರೆ 1 - 2 ಎಷ್ಟಾಗುತ್ತೆ? 25 ರೂ ಆಗುತ್ತೆ. ಇದನ್ನು ನಾವು ಸಂಪೂರ್ಣವಾಗಿ ಈಗ ನಾವು ನಿರೀಕ್ಷೆಯಂತೆ A+ ಶ್ರೇಣಿಯ ವಿದ್ಯಾರ್ಥಿಗಳ ಸಂಖ್ಯೆ x ಅಂತ ಇಟ್ಕೊಳ್ಳೋಣ. ವಿದ್ಯಾರ್ಥಿಗಳ ಸಂಖ್ಯೆ x ಇರಲಿ. ಆಗ ಪ್ರತಿಯೊಬ್ಬರಿಗೆ ದೊರೆಯುವ ಹಣ ಪ್ರತಿಯೊಬ್ಬರಿಗೆ ಸಿಗುವ ಹಣ ಏನಾಗುತ್ತೆ? 1,500 ಬೈ x ಆಗುತ್ತೆ. ಇದನ್ನು 1 ಅಂತ ಇಟ್ಕೊಳ್ಳೋಣ. ಆಯಿತಾ? ಈಗ
5 ಹೆಚ್ಚು ವಿದ್ಯಾರ್ಥಿಗಳು. 5 ಹೆಚ್ಚು ವಿದ್ಯಾರ್ಥಿಗಳ ಸಂಖ್ಯೆ ಅಂದರೆ A+ ಶ್ರೇಣಿಯ ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚಾದರೆ, 5 ಹೆಚ್ಚು ವಿದ್ಯಾರ್ಥಿಗಳು A+ ಶ್ರೇಣಿಯನ್ನು ಹೊಂದಿದರೆ ಅಥವಾ ಪಡೆದರೆ ಪ್ರತಿಯೊಬ್ಬರಿಗೆ ಸಿಗುವ ಹಣ $1500/x+5. ಇದನ್ನು 2 ಅಂತ ಇಟ್ಕೊಳ್ಳೋಣ. ಇಲ್ಲಿ ಮೊದಲನೆಯದು ಎರಡನೇದಕ್ಕಿಂತ 25 ಹೆಚ್ಚಾಗುತ್ತೆ. ಅಂದರೆ ಎರಡನೇದು ಮೊದಲನೇದಕ್ಕಿಂತ 25 ಕಡಿಮೆ ಆಗ್ತಾಯಿದೆ. ಅದಕ್ಕಾಗಿ ನಾವು ಇಟ್ಕೊಳ್ಳೋಣ ಫಸ್ಟ್ ಮೈನಸ್ ಸೆಕೆಂಡ್ ಈಕ್ವಲ್ಸ್ ಎಷ್ಟು? 25. ಮೊದಲನೇದು 1500/x ಮೈನಸ್ 1500/x+5 ಈಕ್ವಲ್ಸ್ ಎಷ್ಟಾಗುತ್ತೆ? 25. ಈಗ ಇಲ್ಲಿ ಲಸ ಇವೆರಡರ ಗುಣಲಬ್ಧ ಆಗುತ್ತೆ. x × x+5. ನಂತರ ಇಲ್ಲಿ ಅಂಶಗಳು ಯಾವ ರೀತಿ ಬದಲಾಗ್ತವೆ ನೋಡೋಣ. ಈ 1500 ಇದರ ಜೊತೆ ಗುಣಿಸಿ ಬರುತ್ತೆ. ಹಾಗೆಯೇ ಈ 1500 ಈ x ಜೊತೆ ಗುಣಿಸಿ ಬರುತ್ತೆ. ಅದಕ್ಕೆ ನಾವೇನು ಬರೋಣ, 1500 × x+5. 1500 × x+5 1500 × x+5 ಮೈನಸ್ 1500 × x. 1500 × x ಅಂತಂದರೆ 1500x ಈಕ್ವಲ್ಸ್ 25. 25. ಈಗ ನಾವು ಇವೆರಡನ್ನ ಗುಣಿಸೋಣ. 1500 × x ಅಂತಂದರೆ 1500x ಆಗುತ್ತೆ. 1500x. ನಂತರ 1500 × 5 15 5 75 ಪ್ಲಸ್ 15 5 75 ಅಂತಂದರೆ 1500 × 5 7500, 2 0 ಬರುತ್ತೆ. ಮತ್ತು ಇದನ್ನು ಹಾಗೆ ಬರೆಯೋಣ, ಮೈನಸ್ 1500x ಬೈ ಇದನ್ನು ಗುಣಿಸಿ ಬರೆಯೋಣ, x² + 5x ಈಕ್ವಲ್ಸ್ 25. ಈಗ ಇಲ್ಲಿ 1500x ಮೈನಸ್ 1500x ಕ್ಯಾನ್ಸಲ್ ಆಗುತ್ತೆ. ಏನು ಉಳ್ಕೊಳ್ಳುತ್ತೆ ಇಲ್ಲಿ? 7500 ಬೈ x² + 5x ಈಕ್ವಲ್ಸ್ 25. ನಂತರ ನಾವು ಓರೆ ಗುಣಾಕಾರ ಮಾಡೋಣ. 7500 ಈಕ್ವಲ್ಸ್ 25 × x² + 5x. ಇಲ್ಲಿ 25 ಒಂದಲೇ 25 3 75 ಅಂದರೆ 300 ಆಗುತ್ತೆ. ಅದಕ್ಕೇನಾಯ್ತು ಇಲ್ಲಿ 300 = x² + 5x ಆಯಿತು. x² + 5x. ಈಗ ನಾವಿಲ್ಲಿ x² + 5x ಬಲಭಾಗದಲ್ಲಿರೋದ್ರಿಂದ ಮೊದಲು ಇದನ್ನು ಎಡಭಾಗ ಮತ್ತು ಬಲಭಾಗವನ್ನು ಬದಲಾಯಿಸೋಣ. x² + 5x ಈಕ್ವಲ್ಸ್ 300. ನಂತರ x² + 5x, ಈ 300ಅನ್ನು ನಾವು ಎಡಭಾಗಕ್ಕೆ ವರ್ಗಾಯಿಸಿ ಇದನ್ನು ಆದರ್ಶ ರೂಪಕ್ಕೆ ತರೋಣ. ax² + bx + c = 0 ರೂಪಕ್ಕೆ ತರೋಣ. ಈಗ ನಮಗೆ ವರ್ಗ ಸಮೀಕರಣ ದೊರಕಿದೆ. ಈ ವರ್ಗ ಸಮೀಕರಣವನ್ನು ನಾವು ಅಪವರ್ತಿಸುವುದರ ಮೂಲಕ ಬಿಡಿಸಬೇಕಾಗಿದೆ. ಅಂದರೆ ಎಕ್ಸ್ನ ಬೆಲೆಯನ್ನು ಕಂಡುಹಿಡಬೇಕಾಗಿದೆ. ಇಲ್ಲಿ ನಮಗೆ ನಾವು ಪುನಃ ಮತ್ತೆ PQ ಮತ್ತು P+Q ಇವೆರಡರ ಗುಣಲಬ್ಧ PQ ಆಗುತ್ತೆ. PQ ಈಕ್ವಲ್ಸ್ ಇವೆರಡರ ಗುಣಲಬ್ಧ ಏನಾಗುತ್ತೆ? ಮೈನಸ್ 300x² ಆಯಿತು. P+Q ಮಧ್ಯಪದ 5x ಆಯಿತು. ಈಗ ನಾವು ಮೈನಸ್ 300
ಎಕ್ಸ್ ಸ್ಕ್ವೇರನ್ನು ಹೊಡಿಬೇಕಾಗತ್ತೆ. ಯಾವ ಮಗ್ಗಿಲ್ ಬರುತ್ತೆ ಅನ್ನೋದನ್ನು ಗಮನಿಸೋಣ. ಅದಕ್ಕೂ ಮೊದಲು ಇಲ್ಲಿ ಮೈನಸ್ ಇರೋದರಿಂದ ಬೇರೆ ಬೇರೆ ಚಿಹ್ನೆಗಳು ಬರ್ತವೆ. ದೊಡ್ಡ ಅಪವರ್ತನಕ್ಕೆ ಪ್ಲಸ್ ಚಿಹ್ನೆ ಬರುತ್ತೆ, ಅಂದರೆ ಪ್ಲಸ್ ಮೈನಸ್. ನಮಗೆ ಗೊತ್ತಿದೆ 20 × 15, 15 30 ಅಂದರೆ 20 × 15 300 ಆಗುತ್ತೆ. ಇಲ್ಲಿ ನಾವು 20 ಬರೆಯೋಣ, ಇಲ್ಲಿ 15 ಬರೋಣ. ಅಂದರೆ ಅಪವರ್ತನಗಳು 20x ಮತ್ತು 15x ಆಗುತ್ತೆ. ಇಲ್ಲಿ ನಾವು ಎಕ್ಸ್ ಸ್ಕ್ವೇರ್ ಪ್ಲಸ್ 5x ಹೊಡೆದ್ಬಿಟ್ಟು 20x ಮೈನಸ್ 15x ಅಂತ ಬರೆಯೋಣ. 20x ಮೈನಸ್ 15x ಮೈನಸ್ 300 = 0 ಆಯಿತು. ಈಗ ನಾವಿಲ್ಲಿ ಅದೇ ರೀತಿಯಲ್ಲಿ ಸಾಮಾನ್ಯ ತೆಗೆಯೋಣ. ಎಕ್ಸ್ ಸ್ಕ್ವೇರ್ ಮತ್ತು ಎಕ್ಸ್ ಇದರಲ್ಲಿ ಸಾಮಾನ್ಯ ಎಕ್ಸ್ ಬರುತ್ತೆ. ಎಕ್ಸ್ ಹೊರಗಡೆ ಬರೆದ್ರೆ ಬ್ರ್ಯಾಕೆಟ್ನಲ್ಲಿ ಉಳಿದಂಥವು ಗೊತ್ತಿದೆ ನಿಮಗೆ. ಎಕ್ಸ್ ಇಂಟು ಎಕ್ಸ್ ಅಂದರೆ ಎಕ್ಸ್ ಸ್ಕ್ವೇರ್ ಆಗುತ್ತೆ. ಅಂದರೆ ಎಕ್ಸ್ ಸ್ಕ್ವೇರ್ ಬೈ ಎಕ್ಸ್ ಅಂತಂದರೆ ಎಕ್ಸ್ ಆಯಿತು. ಪ್ಲಸ್ 20x ಬೈ ಎಕ್ಸ್ ಅಂದರೆ 20x ಬೈ ಎಕ್ಸ್ ಅಂದರೆ 20 ಬರುತ್ತೆ. ಅಂದರೆ ಎಕ್ಸನ್ನು 20ರಿಂದ ಗುಣಿಸಿದರೆ ನಮಗೆ 20x ಸಿಗುತ್ತೆ. ನಂತರ ನಾವು ಇಲ್ಲಿ ಸಾಮಾನ್ಯ ತೆಗೆಯೋಣ. ಸಾಮಾನ್ಯ ಮೈನಸ್ 15 ಬರುತ್ತೆ. 15 ಹೊರಗಡೆ ಹೋದಾಗ ಬ್ರ್ಯಾಕೆಟ್ನಲ್ಲಿ ಎಕ್ಸ್ ಉಳ್ಕೊಳ್ಳುತ್ತೆ. ಇಲ್ಲಿ ಮೈನಸ್ ಹೊರಗಡೆ ಇದೆ, ಇಲ್ಲಿ ಮೈನಸ್ ಹೊರಗಡೆ ಇದೆ. ಇದೇನಾಗುತ್ತೆ ಪ್ಲಸ್ ಬರುತ್ತೆ. ಮತ್ತು 15 20 300, 20 ಬಂತು =0. ಈಗ ನಾವು ಇವೆರಡು ಸಾಮಾನ್ಯ ಅಪವರ್ತನ ಬರುತ್ತೆ. ಎಕ್ಸ್ ಪ್ಲಸ್ 20 ಇಂಟು ಎಕ್ಸ್ ಮೈನಸ್ 15 = 0 ಬರುತ್ತೆ. ಈಗ ಎರಡನ್ನು ಕೂಡ ನಾವು 0ಗೆ ಈಕ್ವಲ್ ಮಾಡೋಣ. ಎಕ್ಸ್ ಪ್ಲಸ್ 20 = 0, ಎಕ್ಸ್ ಮೈನಸ್ 15 = 0. ನಂತರ ಇಲ್ಲಿ ಎಕ್ಸ್ = 0 ಮೈನಸ್ 20 ಅಂತಂದರೆ ಮೈನಸ್ 20 ಬರುತ್ತೆ ಇದು. ಇಲ್ಲಿ ಎಕ್ಸ್ = 0 ಪ್ಲಸ್ 15 ಅಂದರೆ 15 ಬರುತ್ತೆ. 15 ಬರುತ್ತೆ. ಇಲ್ಲಿ ನಾವು ಇದನ್ನು ತಗೊಳ್ಳೋ ಹಾಗಿಲ್ಲ, ಯಾಕಂದರೆ ಮೈನಸ್ ಬಂದಿದೆ. ಸಂಖ್ಯೆ ಯಾವಾಗಲೂ ವಿದ್ಯಾರ್ಥಿಗಳ ಸಂಖ್ಯೆ ಯಾವುದೇ ಸಂಖ್ಯೆ ಆದರೂ ಕೂಡ ಇದು ಸ್ವಾಭಾವಿಕ ಸಂಖ್ಯೆ ಆಗಬೇಕು. ಅದಕ್ಕಾಗಿ ನಾವು ಯಾವುದನ್ನು ಪರಿಗಣಿಸಬೇಕು? ಎಕ್ಸ್ = 15 ಪರಿಗಣಿಸಬೇಕು. ಇದು ನಿರೀಕ್ಷೆ ಮಾಡಿದ A+ ಪಡೆಯುವ ವಿದ್ಯಾರ್ಥಿಗಳ ಸಂಖ್ಯೆ. ಫಲಿತಾಂಶದ ನಂತರ A+ ಶ್ರೇಣಿಯನ್ನು ಪಡೆದ ವಿದ್ಯಾರ್ಥಿಗಳ ಸಂಖ್ಯೆ 15 + 5. ಇಲ್ಲಿ 5 ಜಾಸ್ತಿ ಆಗಿರೋದ್ರಿಂದ ನಾವೆಷ್ಟು ಬರೀಬೇಕಾಗತ್ತೆ? 20 ಬರೀಬೇಕಾಗತ್ತೆ. ಫಲಿತಾಂಶದ ನಂತರ ಪಡೆದಂತಹ ವಿದ್ಯಾರ್ಥಿಗಳ ಸಂಖ್ಯೆ 20. ಇದು ಉತ್ತರ. ಈಗ ಅದೇ ಪ್ರಶ್ನೆಯ ಅಥವಾ ಪ್ರಶ್ನೆ, ಈ ಕೆಳಗಿನ ಸನ್ನಿವೇಶ ಇರಲು ಸಾಧ್ಯವೇ ಅಥವಾ ಇಲ್ಲವೇ ಎಂಬುದನ್ನು ಈ ಸನ್ನಿವೇಶದ ವರ್ಗ ಸಮೀಕರಣದ ಶೋಧಕವನ್ನು ಕಂಡುಹಿಡಿಯುವ ಮೂಲಕ ಪರೀಕ್ಷಿಸಿ ಅಂತ ಇದೆ. ಇಲ್ಲಿ ನಾವು ಸನ್ನಿವೇಶವನ್ನು ಓದಿದರೆ, ಕೊಟ್ಟಿರುವ ಸನ್ನಿವೇಶ ಯಾವುದು? ಇಬ್ಬರು ಸ್ನೇಹಿತರ ವಯಸ್ಸುಗಳ ಮೊತ್ತವು 20 ವರ್ಷಗಳಾಗಿವೆ. 4 ವರ್ಷಗಳ ಹಿಂದೆ ಅವರ ವಯಸ್ಸುಗಳ ಗುಣಲಬ್ಧವು 48 ವರ್ಷಗಳಾಗಿತ್ತು. ಅವರ ಈಗಿನ ವಯಸ್ಸುಗಳನ್ನು ನಿರ್ಧರಿಸಿ. ಇಲ್ಲಿ ಈಗ ಮೊದಲಿಗೆ ನಾವು ಈ ಸನ್ನಿವೇಶಕ್ಕೆ ಸರಿದೂಗುವ ವರ್ಗ ಸಮೀಕರಣವನ್ನು ರಚಿಸಬೇಕು. ಇಲ್ಲಿ ಏನು ಹೇಳಿದ್ದಾರೆ? ಇಬ್ಬರು ಸ್ನೇಹಿತರ ವಯಸ್ಸುಗಳ ಮೊತ್ತವು ಎಷ್ಟು ವರ್ಷ ಆಗಿದೆ? 20 ವರ್ಷ ಆಗಿದೆ. ಈಗ ನಾವು ಆ ಸ್ನೇಹಿತರ ವಯಸ್ಸುಗಳನ್ನು ಈ ರೀತಿ ತಗೋಬೇಕಾಗತ್ತೆ. ಎಕ್ಸ್ ಮತ್ತು ಮೊತ್ತ 20 ಇರೋದ್ರಿಂದ ಇನ್ನೊಬ್ಬರ ವಯಸ್ಸನ್ನು 20 ಮೈನಸ್ ಎಕ್ಸ್ ಅಂತ ತಗೋಬೇಕು. ಒಬ್ಬರ ವಯಸ್ಸು ಎಕ್ಸ್ ಇದ್ದರೆ ಇನ್ನೊಬ್ಬರ ವಯಸ್ಸು ಎಷ್ಟಿದೆ? 20 ಮೈನಸ್ ಎಕ್ಸ್. 4 ವರ್ಷಗಳ ಹಿಂದೆ ಅಂತಂದರೆ ಈ ಎಕ್ಸ್ ಇರುವಂತಹ ವಯಸ್ಸು ಏನಾಗುತ್ತೆ? 4 ವರ್ಷ ಕಡಿಮೆ ಆಗುತ್ತೆ. ಎಕ್ಸ್ ಮೈನಸ್ 4 ಆಗುತ್ತೆ.
20 ಮೈನಸ್ ಎಕ್ಸ್ ಇರೋದು 20 ಮೈನಸ್ ಎಕ್ಸ್ -4 ಆಗುತ್ತೆ. ಅಂದರೆ 20ರಲ್ಲಿ 4 ಹೋದರೆ 16 ಮೈನಸ್ ಎಕ್ಸ್ ಆಗುತ್ತೆ. ಇವೆರಡರ ಗುಣಲಬ್ಧ ಎಷ್ಟು? 48 ಅಂತ ಇದೆ. ಅಂದರೆ ನಾವು x-4 ಇಂಟು 16 ಮೈನಸ್ ಎಕ್ಸ್ ಈಕ್ವಲ್ಸ್ 48 ಮಾಡಿ ಇಲ್ಲಿ ವರ್ಗ ಸಮೀಕರಣವನ್ನು ನಾವು ರಚಿಸಬೇಕಾಗತ್ತೆ. ಇವೆರಡನ್ನು ಗುಣಿಸಿ ನಂತರ ಇದನ್ನು ವರ್ಗಾಯಿಸಬೇಕು. ಯಾವುದನ್ನು ಗುಣಿಸಬೇಕು? x-4 ಮತ್ತು 16 ಮೈನಸ್ ಎಕ್ಸನ್ನು ಗುಣಿಸಿ 48ಅನ್ನು ಎಡಭಾಗಕ್ಕೆ ವರ್ಗಾಯಿಸಿ ಇದನ್ನು ಆದರ್ಶ ರೂಪ ಅಂದರೆ ax² + bx + c = 0 ರೂಪಕ್ಕೆ ತಂದು ನಂತರ ನಾವು b² - 4ac ಬೆಲೆಯನ್ನು ಕಂಡುಹಿಡಿಯಬೇಕಾಗತ್ತೆ. ಆ ಬೆಲೆಯ ಆಧಾರದ ಮೇಲೆ ಈ ಸಿಚುವೇಶನ್ ಅಂದರೆ ಈ ಸನ್ನಿವೇಶ ಸಾಧ್ಯವೇ ಅನ್ನೋದನ್ನು ನಾವು ನಿರ್ಧರಿಸಬೇಕಾಗತ್ತೆ. b² - 4ac ಬೆಲೆಯನ್ನು ಕಂಡುಹಿಡಿಯಬೇಕಾಗತ್ತೆ. b² - 4acಯಲ್ಲಿ a b c ಬೆಲೆಗಳನ್ನು ಹಾಕಿ b² - 4ac ಬೆಲೆ 0ಗಿಂತ ಕಡಿಮೆ ಬಂದರೆ ಅಂದರೆ ಮೈನಸ್ ಬಂದರೆ ನಾವು ಈ ಸನ್ನಿವೇಶ ಸಾಧ್ಯವಿಲ್ಲ ಅಂತ ಹೇಳಬೇಕಾಗತ್ತೆ. ಉಳಿದ ಸಂದರ್ಭದಲ್ಲಿ =0 ಅಥವಾ >0 ಬಂದರೆ ಈ ಸನ್ನಿವೇಶ ಸಾಧ್ಯ ಅಂತ ಹೇಳಿ ನಾವು ನಿರ್ಧರಿಸಬೇಕಾಗತ್ತೆ. ಈಗ ನಾವು ಆ ಸನ್ನಿವೇಶವನ್ನು ಪರೀಕ್ಷಿಸೋಣ. ಇಬ್ಬರ ವಯಸ್ಸು, ಸ್ನೇಹಿತರ ವಯಸ್ಸು x ಮತ್ತು 20 ಮೈನಸ್ ಎಕ್ಸ್ ಆಗಿರಲಿ. ಯಾಕೆ ಇಲ್ಲಿ ನಾವು 20 ಮೈನಸ್ ಎಕ್ಸ್ ತಗೋಬೇಕು? ಯಾಕಂತಂದರೆ ಮೊತ್ತ 20 ಇದೆ. 4 ವರ್ಷಗಳ ಹಿಂದೆ ಸ್ನೇಹಿತರ ವಯಸ್ಸು ಏನಾಗುತ್ತೆ? x-4 ಮತ್ತು 20 ಮೈನಸ್ ಎಕ್ಸ್ -4 ಅಂದರೆ ಏನಾಗುತ್ತೆ? ಇದು x-4 ಮತ್ತು 20 - 4 ಅಂತಂದರೆ 16 ಮೈನಸ್ ಎಕ್ಸ್ ಆಗುತ್ತೆ. ಇಲ್ಲಿ ಇವೆರಡರ ಗುಣಲಬ್ಧ 48 ಅಂತ ಹೇಳಿದ್ದಾರೆ. x-4 ಇಂಟು 16 ಮೈನಸ್ ಎಕ್ಸ್ = 48. ಈಗ ನಾವು ಇವೆರಡನ್ನು ಗುಣಿಸೋಣ. ಎಕ್ಸಿಂದ 16ಗೆ ಗುಣಿಸೋಣ. ಎಕ್ಸಿಂದ 16ಗೆ ಗುಣಿಸಿದರೆ 16x ಆಯಿತು. ಮತ್ತು ಪುನಃ ಎಕ್ಸಿಂದ ಎಕ್ಸ್ಗೆ ಗುಣಿಸೋಣ. -x² ಆಗುತ್ತೆ. ನಂತರ -4 ಇಂಟು 16 -64 -4 ಇಂಟು -x +4x ಆಗುತ್ತೆ. ಮತ್ತು ಈ 48ಅನ್ನು ಎಡಭಾಗಕ್ಕೆ ವರ್ಗಾಯಿಸೋಣ. ಆದರ್ಶ ರೂಪಕ್ಕೆ ತರೋದಕ್ಕೆ ನಾವು ವರ್ಗಾಯಿಸಲೇಬೇಕಾಗತ್ತೆ. =0 ಆಯಿತು. ಈಗ ನಾವಿಲ್ಲಿ -x² ಬರೆಯೋಣ. ಹಾಗೆ ಇಲ್ಲಿ 4x ಮತ್ತು 16x ಇದೆ. ಇವು ಸಮಚಿಹ್ನೆಯನ್ನು ಹೊಂದಿರೋದ್ರಿಂದ ನಾವು ಅದನ್ನು ಕೂಡಿಸ್ಬೇಕಾಗತ್ತೆ. ಪ್ಲಸ್ ಎಷ್ಟಾಗುತ್ತೆ? 4x ಮತ್ತು 16xಗಳ ಮೊತ್ತ ಪ್ಲಸ್ 20x ಆಯಿತು. ನಂತರ ಇಲ್ಲಿ -64 -48 ಇದೆ. ಅವೆರಡನ್ನು ನಾವು ಕೂಡಿಸ್ಬೇಕಾಗತ್ತೆ. ಸಮ ಚಿಹ್ನೆಗಳಿದ್ದಾವೆ, ಒಂದೇ ಚಿಹ್ನೆ ಇದೆ, ಮೈನಸ್ ಇದೆ, ಅದನ್ನು ನಾವು ಕೂಡಿಸ್ಬೇಕಾಗತ್ತೆ. 64 ಮತ್ತು 48 ಕೂಡಿಸಿದರೆ 8 4 12 + 1 6 4 11 112 ಬರುತ್ತೆ. -112 = 0 ಆಯಿತು. ಈಗ ಇಲ್ಲಿ ನಾವು x² ಮೈನಸ್ ಇರೋದ್ರಿಂದ ಎಲ್ಲ ಚಿಹ್ನೆಗಳನ್ನು ಬದಲಾಯಿಸೋಣ. ಇಲ್ಲಿ 0 ಇದ್ದಾಗ ಅದನ್ನು ನಾವು ಸುಲಭವಾಗಿ ಮಾಡ್ಬೋದು. ಚಿಹ್ನೆಯನ್ನು ಬದಲಾಯಿಸಿದ್ರೆ ಆಯಿತು. x² - 20x + 112 = 0. ಈಗ ನಮಗೆ ವರ್ಗ ಸಮೀಕರಣದ ಆದರ್ಶ ರೂಪ ದೊರಕಿದೆ. ಇಲ್ಲಿ ನಾವು a = b = c ಅನ್ನು ಬರೆಯೋಣ. a = 1 ಆಗುತ್ತೆ x² ಸಹಗುಣಕ, b = -20 x ಸಹಗುಣಕ, ನಂತರ c = 112. ಈಗ ನಾವು b² - 4ac ಬರೆಯೋಣ. b² - 4ac
ಬಿನ ಬೆಲೆಯನ್ನು ಹಾಕೋಣ. ಬಿ ಸ್ಕ್ವೇರ್ ಅಂತಂದರೆ ಇಲ್ಲಿ ಏನಾಗುತ್ತೆ, -20 ಸ್ಕ್ವೇರ್ ಆಗುತ್ತೆ. -20ರ ವರ್ಗ ಆಯಿತು. ಈ ಮೈನಸನ್ನು ಬರೆಯೋಣ, ಮೈನಸ್, ಹಾಗೆ 4 ಬರೆಯೋಣ. ನಂತರ ಎ ಸಿ ಇದೆ, ಎನ ಬೆಲೆ ಮತ್ತು ಸಿನ ಬೆಲೆಯನ್ನು ಬರೆಯೋಣ. ಎನ ಬೆಲೆ ಎಷ್ಟಿದೆ, ಇಲ್ಲಿ 1 ಇದೆ, 1 ಬರೆಯೋಣ. ಮತ್ತು ಸಿನ ಬೆಲೆ 112 ಇದೆ, 112 ಬರೆಯೋಣ. ಈಕ್ವಲ್ಸ್ -20ರ ವರ್ಗ ಅಂದರೆ 400 ಆಗುತ್ತೆ. ಮೈನಸ್ ಇವೆರಡನ್ನು ಗುಣಿಸಿದರೆ ಇಲ್ಲಿ 4 1 4 ಇದೆ, ಅದಕ್ಕೆ ನಾವಿಲ್ಲಿ ಇವೆರಡನ್ನು ಗುಣಿಸೋಣ. 112 × 4 ಇಲ್ಲೇನಾಗುತ್ತೆ, 4 2 8, 4 1 4, 4 1 4, -448 ಬಂತು. ಇಲ್ಲಿ ನಮಗೆ ಇದು ಪ್ಲಸ್ ಇದೆ, ಇದು ಮೈನಸ್ ಇದೆ. ದೊಡ್ಡ ಸಂಖ್ಯೆಯಲ್ಲಿ ಚಿಕ್ಕ ಸಂಖ್ಯೆನ ಕಲಿಯೋಣ. ಇಲ್ಲಿ -448 ಇರೋದ್ರಿಂದ 448ಅಲ್ಲಿ 404 ಹೋದರೆ 48 ಬರುತ್ತೆ. 48 ಇಲ್ಲಿ ಯಾವ ಚಿಹ್ನೆಯನ್ನು ಹಾಕಬೇಕು, ದೊಡ್ಡ ಸಂಖ್ಯೆ ಚಿಹ್ನೆ. ದೊಡ್ಡ ಸಂಖ್ಯೆ -448, ಚಿಹ್ನೆ ಏನು ಬರುತ್ತೆ, -48. ಈ -48 ಇದು 0ಗಿಂತ ಚಿಕ್ಕದು, ಅಂದರೆ ನಮಗೆ ಬಿ ಸ್ಕ್ವೇರ್ -4ac 0ಗಿಂತ ಚಿಕ್ಕ ಸಿಕ್ತು, <0 ಸಿಕ್ತು. ಹೀಗಿದ್ದಾಗ ನಮಗೆ ಗೊತ್ತಿದೆ ಇಲ್ಲಿ ವಾಸ್ತವ ಮೂಲಗಳು ಇರುವುದಿಲ್ಲ. ವಾಸ್ತವ ಮೂಲಗಳು ಇರುವುದಿಲ್ಲ ಅಂತಾದರೆ ನಮ್ಗೆ ಗೊತ್ತಿದೆ ಈ ಸನ್ನಿವೇಶ ಸಾಧ್ಯವಿಲ್ಲ. ಅದಕ್ಕೆ ನಾವು ಬರೆಯೋಣ, ವಾಸ್ತವ ಮೂಲಗಳಿರುವುದಿಲ್ಲ. ಆದ್ದರಿಂದ ಈ ಸನ್ನಿವೇಶ ಸಾಧ್ಯವಿಲ್ಲ. ಈಗ 28ನೇ ಪ್ರಶ್ನೆ. ತ್ರಿಭುಜ ಎ ಬಿ ಸಿಯಲ್ಲಿ ಡಿ ಸಮಾಂತರ ಬಿ ಸಿ ಆಗಿದೆ. ಎ ಡಿ = 8 ಸೆಂಟಿಮೀಟರ್, ಡಿ ಬಿ = 12 ಸೆಂಟಿಮೀಟರ್, ಎ = 6 ಸೆಂಟಿಮೀಟರ್ ಆದರೆ ಇ ಸಿಯ ಉದ್ದವನ್ನು ಕಂಡುಹಿಡಿಯಿರಿ. ಹಾಗೂ ಡಿ ಇ ಈಸ್ಟು ಬಿ ಸಿ, ಡಿ ಇ ಅನುಪಾತ ಬಿ ಸಿಯನ್ನು ಕಂಡುಹಿಡಿಯಿರಿ. ಅದೇ ಪ್ರಶ್ನೆಯಲ್ಲಿ ಅಥವಾ ಪ್ರಶ್ನೆ ಇದೆ, ಎ ಡಿ ಮತ್ತು ಪಿ ಎಂಗಳು ಕ್ರಮವಾಗಿ ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಪಿ ಕ್ಯೂ ಆರ್ನ ಮಧ್ಯರೇಖೆಗಳಾಗಿದ್ದು ತ್ರಿಭುಜ ಎ ಬಿ ಸಿ ಸಮರೂಪಿ ತ್ರಿಭುಜ ಪಿ ಕ್ಯೂ ಆರ್ ಆದರೆ ಎ ಬಿ ಬೈ ಪಿ ಕ್ಯೂ = ಎ ಡಿ ಬೈ ಪಿ ಎಮ್ ಎಂದು ಸಾಧಿಸಿ. ನಾವು ಮೊದಲಿಗೆ 28ರ ಮೊದಲ ಪ್ರಶ್ನೆಯನ್ನು ಬಿಡಿಸೋಣ. ಈ ಪ್ರಶ್ನೆಯಲ್ಲಿ ನಮಗೆ ಡಿ ಸಮಾಂತರ ಬಿ ಸಿ ಕೊಟ್ಟಿದ್ದಾರೆ ಮತ್ತು ಎ ಡಿ, ಡಿ ಬಿ, ಎ ಇಗಳ ಬೆಲೆಯನ್ನು ಕೊಟ್ಟಿದ್ದಾರೆ. ನಾವು ಇ ಸಿಯನ್ನು ಕಂಡುಹಿಡಬೇಕು. ಮೊದಲು ನಾವು ಇದಕ್ಕೆ ಒಂದು ಸ್ಕೆಚ್ಚನ್ನು ಹಾಕೋಣ. ಈಗ ನಾವು ಒಂದು ರಫ್ ಸ್ಕೆಚ್ಚನ್ನು ಹಾಕೋಣ. ಇದು ಎ ಬಿ ಸಿ ತ್ರಿಭುಜ. ಇಲ್ಲಿ ಡಿ ಸಮಾಂತರ ಬಿ ಸಿ ಇದೆ. ಎ ಡಿಯ ಬೆಲೆ 8 ಸೆಂಟಿಮೀಟರ್, ಡಿ ಬಿಯ ಬೆಲೆ 12 ಸೆಂಟಿಮೀಟರ್, ಎ ಇಯ ಬೆಲೆ 6 ಸೆಂಟಿಮೀಟರ್. ಇ ಸಿಯನ್ನು ಕಂಡುಹಿಡಿಬೇಕು. ನಮಗೆ ತ್ರಿಭುಜ ಎ ಬಿ ಸಿಯಲ್ಲಿ ಡಿ ಇ ಸಮಾಂತರ ಬಿ ಸಿ ಕೊಟ್ಟಿರೋದ್ರಿಂದ ತೇಲ್ಸನ್ನ ಪ್ರಮೇಯದ ಪ್ರಕಾರ ನಾವೇನು ಬರಿಬೋದು, ಎ ಡಿ ಬೈ ಬಿ ಡಿ = ಎ ಇ ಬೈ ಇ ಸಿ ಅಂತ ಬರಿಬೋದು. ನಾವು ಇ ಸಿಯನ್ನು ಇಲ್ಲಿ ಕಂಡುಹಿಡಬೇಕಾಗಿದೆ. ಅದಕ್ಕೆ ಮೊದಲು ನಾವು ತೇಲ್ಸನ ಪ್ರಮೇಯವನ್ನು ಬರ್ಕೊಳ್ಳೋಣ. ಎ ಡಿ ಬೈ ಡಿ ಬಿ = ಎ ಇ ಬೈ ಇ ಸಿ. ಇಲ್ಲಿ ಕಾರಣ ಏನು, ತೇಲ್ಸನ ಪ್ರಮೇಯ. ಈಗ ಎ ಡಿಯ ಬೆಲೆ, ಡಿ ಬಿಯ ಬೆಲೆ, ಎ ಇಯ ಬೆಲೆಗಳನ್ನು ಹಾಕೋಣ. ಎ ಡಿಯ ಬೆಲೆ ಎಷ್ಟು, 8 ಬೈ ಡಿ ಬಿ 12. ಎ ಡಿ ಬೈ ಡಿ ಬಿ ಅಂತಂದರೆ 8 ಬೈ 12 ಆಯಿತು. ಈಗ ಈಕ್ವಲ್ಸ್ ಬರೆಯೋಣ. ಎ ಇಯ ಬೆಲೆ ಹಾಕೋಣ.
ಎ ಬೆಲೆ ಎಷ್ಟು 6, 6 ಬೈ ಇ ಸಿ. ನಾವು ಇ ಸಿಯನ್ನು ಕಂಡುಹಿಡಿಬೇಕಾಗಿದೆ. ಇಲ್ಲಿ ಓರೆ ಗುಣಾಕಾರ ಮಾಡೋಣ. 8 ಇಂಟು ಇ ಸಿ ಈಸ್ ಈಕ್ವಲ್ಸ್ ಟು 6 ಇಂಟು 12 ಆಯಿತು. ಈಗ ಇ ಸಿಯ ಬೆಲೆ ಇ ಸಿ ಈಸ್ ಈಕ್ವಲ್ಸ್ ಟು 6 ಇಂಟು 12 ಬೈ 8 ಆಯಿತು. 4 2 4 3 ಆಯಿತು. 2 1 2 3 ಆಯಿತು. ಇ ಸಿಯ ಬೆಲೆ ನಮಗೆ ಎಷ್ಟು ಸಿಕ್ತು? 9 ಸೆಂಟಿಮೀಟರ್ ಸಿಕ್ತು. ಇಲ್ಲಿ ಕೇಳಿರೋದು ನಮಗೆ ಅನುಪಾತವನ್ನು ನಾವು ಕಂಡುಹಿಡಬೇಕು. ಯಾವ ಅನುಪಾತ? ಡಿ ಇ ಈಸ್ಟು ಬಿ ಸಿಯನ್ನು ಕಂಡುಹಿಡಬೇಕು. ನಾವು ಪ್ರಶ್ನೆಯನ್ನು ಸರಿಯಾಗಿ ಓದಿದರೆ ನಮಗೆ ಗೊತ್ತಾಗುತ್ತೆ. ತ್ರಿಭುಜ ಎ ಬಿ ಸಿಯಲ್ಲಿ ಏನು ಕೊಟ್ಟಿದ್ದಾರೆ? ಡಿ ಇ ಸಮಾಂತರ ಬಿ ಸಿ. ನಾವಿಲ್ಲಿ ಡಿ ಇ ಬೈ ಬಿ ಸಿ ಅನುಪಾತವನ್ನು ಕಂಡುಹಿಡಬೇಕು. ಡಿ ಇ ಬೈ ಬಿ ಸಿಯನ್ನು ಕಂಡುಹಿಡಬೇಕು. ನಾವು ಡಿ ಇ ಅನುಪಾತ ಬಿ ಸಿ, ಡಿ ಇ ಈಸ್ಟು ಬಿ ಸಿಯನ್ನು ಕಂಡುಹಿಡಬೇಕು. ಅಂದರೆ ನಾವು ಡಿ ಇ ಬೈ ಬಿ ಸಿಯನ್ನು ಕಂಡುಹಿಡಬೇಕು. ಡಿ ಇ ಬೈ ಬಿ ಸಿಯನ್ನು ಕಂಡುಹಿಡಬೇಕಾದ್ರೆ ನಾವಿಲ್ಲಿ 2 ತ್ರಿಭುಜಗಳನ್ನು ಸಮರೂಪಿ ಅಂತ ಸಾಧಿಸಬೇಕು. ಯಾವ 2 ತ್ರಿಭುಜಗಳನ್ನು ಸಮರೂಪಿ ಅಂತ ಸಾಧಿಸಬೇಕು? ತ್ರಿಭುಜ ಎ ಡಿ ಇ ಮತ್ತು ತ್ರಿಭುಜ ಎ ಬಿ ಸಿ. ಈ 2 ತ್ರಿಭುಜಗಳು ಸಮರೂಪಿಗಳಾಗಿವೆ ಎಂದು ಸಾಧಿಸಿದರೆ ನಾವು ಡಿ ಇ ಅನುಪಾತ ಬಿ ಸಿಯನ್ನು ಕಂಡುಹಿಡಿಬೋದು. ಈಗ ನಾವು ಏನು ಬರ್ಕೊಳ್ಳೋಣ? ತ್ರಿಭುಜ ಎ ಡಿ ಇ ಮತ್ತು ತ್ರಿಭುಜ ಎ ಬಿ ಸಿಗಳಲ್ಲಿ ಈ 2 ತ್ರಿಭುಜಗಳಲ್ಲಿ ಯಾವ ಕೋನಗಳು ಸಮವಾಗಿವೆ ಅಂತ ನಾವು ಪತ್ತೆ ಹಚ್ಚೋಣ. ಕೋನ ಎಯನ್ನು ಗಮನಿಸಿದಾಗ ಈ ಕೋನ 2 ತ್ರಿಭುಜಗಳ ಕೋನವಾಗಿರೋದ್ರಿಂದ ನಾವು ಅದನ್ನು ಸಾಮಾನ್ಯವಾಗಿ ಪರಿಗಣಿಸ್ಬೋದು. ಅದಕ್ಕೆ ಬರೆಯೋಣ. ಕೋನ ಎ ಸಮ ಕೋನ ಎ ಉಭಯ ಸಾಮಾನ್ಯ. ಅಂದರೆ 2 ತ್ರಿಭುಜಗಳ ಕೋನವಾಗಿರೋದು ಉಭಯ ಸಾಮಾನ್ಯ. ಕೋನ ಎ ಡಿ ಇ ಮತ್ತು ಕೋನ ಎ ಬಿ ಸಿಗಳು ಸಮವಾಗಿರ್ತವೆ. ಅದೇ ರೀತಿ ಕೋನ ಎ ಇ ಡಿ ಮತ್ತು ಕೋನ ಎ ಸಿ ಬಿಗಳು ಸಮವಾಗಿರ್ತವೆ. ಕಾರಣ ಅವೆರಡು ಜೊತೆಗಳು ಅನುರೂಪ ಕೋನಗಳ ಜೊತೆ ಆಗುತ್ತೆ. ಇಲ್ಲಿ ಡಿ ಇ ಸಮಾಂತರ ಬಿ ಸಿ ಇರೋದ್ರಿಂದ ಕೋನ ಎ ಡಿ ಇ ಸಮ ಕೋನ ಯಾವ ಕೋನ? ಬಿ ಕೋನ ಬಿ. ಹಾಗೆ ಕೋನ ಎ ಇ ಡಿ ಸಮ ಕೋನ ಸಿ ಕೋನ. ಇದಕ್ಕೆ ಕಾರಣ ಏನು? ಅನುರೂಪ ಕೋನಗಳು. ಡಿ ಇ ಸಮಾಂತರ ಬಿ ಸಿಯ ಅನುರೂಪ ಕೋನಗಳು. ಸಮಾಂತರ ಬಾಹುಗಳನ್ನು ಛೇದಕ ರೇಖೆಯು ಛೇದಿಸಿದಾಗ ಉಂಟಾಗುವ ಅನುರೂಪ ಕೋನಗಳು ಸಮವಾಗಿರುತ್ತವೆ ಎಂಬುದನ್ನು ನೀವು ಮೊದಲೇ ಕಲ್ತಿರ್ತೀರ. ಇಲ್ಲಿ ಸಮಾಂತರ ಅಂತ ಕೊಟ್ಟಾಗ ನಾವು ಅನುರೂಪ ಕೋನಗಳ ಜೊತೆ ಸಮವಾಗಿರ್ತವೆ ಅಂತ ತಿಳ್ಕೊಬೇಕಾಗತ್ತೆ. ಈಗ ನಮಗೆ 3 ಜೊತೆ ಸಮಕೋನಗಳು ಸಿಕ್ಕಿದ್ದಾವೆ. ಅದಕ್ಕೆ ನಾವೇನು ಬರೆಯೋಣ? ತ್ರಿಭುಜ ಎ ಡಿ ಇ ಸಮರೂಪಿ ತ್ರಿಭುಜ ಎ ಬಿ ಸಿ. ಯಾವ ಸಮರೂಪತೆಯ ನಿಯಮ? ಎ ಸಮರೂಪತೆಯ ನಿಯಮ. ಒಂದು ಸಲ ನೀವು ಇವೆರಡನ್ನು ಸಮರೂಪಿ ಅಂತ ಪ್ರೂವ್ ಮಾಡಿದ್ಮೇಲೆ ನಮಗೆ ಗೊತ್ತಿದೆ ಅನುರೂಪ ಬಾಹುಗಳು ಸಮಾನುಪಾತತೆಯಲ್ಲಿ ಇರ್ತವೆ. ಅನುರೂಪ ಬಾಹುಗಳು ಸಮಾನುಪಾತತೆಯಲ್ಲಿ ಇರ್ತವೆ. ಅಂದರೆ ಡಿ ಇ ಬೈ ಬಿ ಸಿ ಈಸ್ ಈಕ್ವಲ್ಸ್ ಟು ಡಿ ಇ ಬೈ ಬಿ ಸಿ ಅನ್ನು ನಾವು ಕಂಡುಹಿಡಬೇಕಾಗಿದೆ. ಡಿ ಇ ಬೈ ಬಿ ಸಿ ಈಸ್ ಈಕ್ವಲ್ಸ್ ಟು ಏನಾಗುತ್ತೆ? ಇಲ್ಲಿ ಎ ಇ ಬೈ ಎ ಸಿ ಆಗುತ್ತೆ. ಅಥವಾ ನಾವು ಏನು ತಗೋಬೋದು? ಎ ಡಿ ಬೈ ಎ ಬಿನೂ ತಗೋಬೋದು. ಇಲ್ಲಿ ನಾವು ಎ ಡಿ ಬೈ ಎ ಬಿ ತೊಗೊಂಡ್ರೆ
ಎ ಡಿಯ ಅಳತೆ ಎಷ್ಟಿದೆ? ಎ ಡಿಯ ಅಳತೆ 8 ಇದೆ. ಮತ್ತು ಎ ಬಿಯ ಅಳತೆ ಏನಾಗುತ್ತೆ? 8 ಬೈ ಎ ಬಿಯ ಅಳತೆ ಏನಾಗುತ್ತೆ? ಇದು ಎ ಡಿ ಮತ್ತು ಡಿ ಬಿಗಳ ಮೊತ್ತವಾಗುತ್ತೆ. ಇಲ್ಲಿ ಚಿತ್ರವನ್ನು ನೀವು ಗಮನಿಸಿದರೆ ಇಲ್ಲಿ ಎ ಬಿ ಏನಾಗುತ್ತೆ? ಎ ಡಿ ಮತ್ತು ಡಿ ಬಿಗಳ ಮೊತ್ತ ಅಂದರೆ ಎಷ್ಟು ಬರಿಬೇಕು ನಾವಿಲ್ಲಿ? 8 ಪ್ಲಸ್ 12 ಆಗುತ್ತೆ. ಡಿ ಇ ಬೈ ಬಿ ಸಿ ಇಸ್ ಈಕ್ವಲ್ಸ್ ಟು 8 ಬೈ 20 ಅಂದರೆ 4 2 4 5 2 ಬೈ 5 ಆಯಿತು. ಅದಕ್ಕೆ ನಾವು ಬರೆಯೋಣ ಡಿ ಇ ಅನುಪಾತ ಬಿ ಸಿ. ಡಿ ಇ ಇಷ್ಟು ಬಿ ಸಿ ಇಸ್ ಈಕ್ವಲ್ಸ್ ಟು 2:5 2:5. ಹೀಗೆ ನಾವು ಸಮರೂಪಿ ತ್ರಿಭುಜಗಳು ಎಂದು ಸಾಧಿಸುವ ಮೂಲಕ ನಾವು ಅನುಪಾತವನ್ನು ಇಲ್ಲಿ ಕಂಡುಹಿಡ್ಕೋಬೋದು. ಅದೇ ಪ್ರಶ್ನೆಯ ಆರ್ ಪ್ರಶ್ನೆ. ಎ ಡಿ ಮತ್ತು ಪಿ ಎಂಗಳು ಕ್ರಮವಾಗಿ ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಪಿ ಕ್ಯೂ ಆರ್ನ ಮಧ್ಯ ರೇಖೆಗಳಾಗಿದ್ದು ತ್ರಿಭುಜ ಎ ಬಿ ಸಿ ಸಮರೂಪಿ ತ್ರಿಭುಜ ಪಿ ಕ್ಯೂ ಆರ್ ಆದರೆ ಎ ಬಿ ಬೈ ಪಿ ಕ್ಯೂ ಈಕ್ವಲ್ಸ್ ಎ ಡಿ ಬೈ ಪಿ ಎಮ್ ಎಂದು ಸಾಧಿಸಿ. ಈ ಪ್ರಶ್ನೆಯನ್ನು ನಾವು ಉತ್ತರಿಸೋಣ. ಮಕ್ಕಳೇ, ನೀವು 2 ಸಮರೂಪಿ ತ್ರಿಭುಜಗಳ ಚಿತ್ರವನ್ನು ಹಾಕ್ಕೊಳ್ಳಿ. ರಫ್ ಸ್ಕೆಚ್ ಆದರೂ ಪರವಾಗಿಲ್ಲ, ನೀಟಾಗಿ ಹಾಕ್ಕೊಳ್ಳಿ. ಇಲ್ಲಿ ನಾವು ಏನು ಕೊಟ್ಟಿದ್ದಾರೆ ಮತ್ತು ಏನನ್ನು ಸಾಧಿಸಬೇಕು ಅಂತ. ಇಲ್ಲಿ ತ್ರಿಭುಜ ಎ ಬಿ ಸಿ ಸಮರೂಪಿ ತ್ರಿಭುಜ ಪಿ ಕ್ಯೂ ಆರ್ ಅಂತ ಕೊಟ್ಟಿದ್ದಾರೆ. ನಾವು ಏನನ್ನು ಸಾಧಿಸಬೇಕು? ನಾವು ಇಲ್ಲಿ ಸಾಧಿಸಬೇಕಾಗಿದ್ದೇನು? ಎ ಬಿ ಬೈ ಪಿ ಕ್ಯೂ ಈಕ್ವಲ್ಸ್ ಎ ಬಿ ಬೈ ಪಿ ಕ್ಯೂ ಈಕ್ವಲ್ಸ್ ಎ ಡಿ ಬೈ ಪಿ ಎಮ್ ಅಂತ ಸಾಧಿಸಬೇಕು. ಅಲ್ಲಿ ಕರೆಕ್ಟಾಗಿ ಏನು ಕೊಟ್ಟಿದ್ದಾರೆ, ಏನನ್ನು ನಾವು ಸಾಧಿಸಬೇಕು ಅನ್ನೋದನ್ನು ಸರಿಯಾದ ರೀತಿಯಲ್ಲಿ ನೀವು ಗಮನಿಸಬೇಕಾಗತ್ತೆ. ಇಲ್ಲಿ ಪ್ರಶ್ನೆಯನ್ನು ಸರಿಯಾದ ರೀತಿಯಲ್ಲಿ ಓದಿ ಅರ್ಥ ಮಾಡಿಕೊಂಡ್ರೆ ನಾವು ಇದನ್ನು ಸಾಲ್ವ್ ಮಾಡ್ಬೋದು. ಕೊಟ್ಟಿರೋದೇನು? ತ್ರಿಭುಜ ಎ ಬಿ ಸಿ ಸಮರೂಪಿ ತ್ರಿಭುಜ ಪಿ ಕ್ಯೂ ಆರ್. ಸಮರೂಪಿ ತ್ರಿಭುಜಗಳ ಬಾಹುಗಳು ಸಮಾನುಪಾತತೆಯಲ್ಲಿ ಇರೋದರಿಂದ ನಾವಿಲ್ಲಿ ಸಮಾನುಪಾತತೆಯನ್ನು ತಗೊಳ್ಳೋಣ. ಅಂದರೆ ಎ ಬಿ ಬೈ ಪಿ ಕ್ಯೂ ಈಕ್ವಲ್. ಅದಕ್ಕೆ ಬರೆಯೋಣ ಎ ಬಿ ಬೈ ಪಿ ಕ್ಯೂ ಈಕ್ವಲ್ಸ್ ಬಿ ಸಿ ಬೈ ಕ್ಯೂ ಆರ್. ಬಿ ಸಿ ಬೈ ಕ್ಯೂ ಆರ್. ಇದಕ್ಕೆ ಎ ಪ್ರಮೇಯ, ಎ ನಿಯಮ. ಈಗ ನಾವು ಎ ಬಿ ಬೈ ಪಿ ಕ್ಯೂ ಈಕ್ವಲ್ಸ್ ಈ ಬಿ ಸಿಯನ್ನು ಮತ್ತು ಕ್ಯೂ ಆರನ್ನು ಅರ್ಧ ಮಾಡೋಣ. ಯಾಕೆ ಅಂತಂದರೆ ಇಲ್ಲಿ ನಮಗೆ ಬೇಕಾಗಿರೋದು ಬಿ ಡಿ ಮತ್ತು ಇಲ್ಲಿ ಕ್ಯೂ ಎಮ್. ಅದಕ್ಕೋಸ್ಕರ ನಾವು ಡಿ ಮತ್ತು ಎಮ್ಗಳು ಮಧ್ಯಬಿಂದುಗಳಾಗಿರೋದ್ರಿಂದ ಅದರ ಅರ್ಧವನ್ನು ತಗೊಳ್ಳೋಣ. ಬಿ ಸಿ ಬೈ 2 ಬೈ ಕ್ಯೂ ಆರ್ ಬೈ 2. ನಂತರ ಎ ಬಿ ಬೈ ಪಿ ಕ್ಯೂ ಅಂತಂದರೆ ಬಿ ಸಿಯ ಅರ್ಧ, ಬಿ ಸಿ ಅರ್ಧ ಬಿ ಡಿ, ಹಾಗೆ ಕ್ಯೂ ಆರ್ ಅರ್ಧ ಕ್ಯೂ ಎಮ್. ನಾನೇನು ಬರೆಯೋಣ? ಬಿ ಡಿ ಬೈ ಕ್ಯೂ ಎಮ್ ಅಂತ ಬರೆಯೋಣ. ಬಿ ಡಿ ಬೈ ಕ್ಯೂ ಎಮ್. ಇಲ್ಲಿ ಯಾಕೆ ಅರ್ಧ ಆಗಿರುತ್ತೆ ಅಂತಂದರೆ ಡಿ ಮತ್ತು ಎಮ್ಗಳು ಮಧ್ಯಬಿಂದುಗಳು. ಡಿ ಮತ್ತು ಎಮ್ಗಳು ಏನಾಗಿರ್ತವೆ? ಮಧ್ಯಬಿಂದುಗಳು. ಡಿ ಮತ್ತು ಎಮ್ಗಳು ಮಧ್ಯಬಿಂದುಗಳು. ನಾವು ಏನನ್ನು ಸಾಧಿಸಬೇಕು? ಇಲ್ಲಿ ಎ ಬಿ ಬೈ ಪಿ ಕ್ಯೂ ಈಕ್ವಲ್ಸ್ ಎ ಡಿ ಬೈ ಪಿ ಎಮ್ ಅಂತ ನಾವು ಸಾಧಿಸಬೇಕು. ಇದನ್ನು ಸಾಧಿಸಬೇಕಾದ್ರೆ ನಾವು ತ್ರಿಭುಜ, ಯಾವ ತ್ರಿಭುಜ? ಎ ಬಿ ಡಿ ಸಮರೂಪಿ ತ್ರಿಭುಜ ಪಿ ಕ್ಯೂ ಎಮ್ ಅಂತ ಸಾಧಿಸಬೇಕು. ಅದನ್ನು ಸಾಧಿಸಿದರೆ ನಾವು ಎ ನಿಯಮದ ಪ್ರಕಾರ ನಮಗೆ ಬೇಕಾದ ಒಂದು ಅನುಪಾತ ನಮಗೆ ಸಿಗುತ್ತೆ. ಈಗ ನಾವು ಎ ಬಿ ಬೈ ಪಿ ಕ್ಯೂ ಈಕ್ವಲ್ಸ್ ಬಿ ಡಿ ಬೈ ಕ್ಯೂ ಎಮ್ ಅಂತ ನಾವೇನು ಸಾಧಿಸಿದ್ದೀವಿ ಇದನ್ನು 1 ಅಂತ ಇಟ್ಕೊಳ್ಳೋಣ. ಇದು ಮೊದಲನೇದು. ಈಗ ನಾವು ಈ ಎರಡು ತ್ರಿಭುಜಗಳು, ಈಗ ನಾವು ತ್ರಿಭುಜ ಎ ಬಿ ಡಿ ಸಮರೂಪಿ ತ್ರಿಭುಜ ಪಿ ಕ್ಯೂ ಎಮ್ ಅಂತ ಸಾಧಿಸೋಣ.
ತ್ರಿಭುಜ ABD ಮತ್ತು ತ್ರಿಭುಜ PQMಗಳಲ್ಲಿ ನಮಗೆ ಗೊತ್ತಿದೆ AB ಬೈ PQ = BD ಬೈ QM ಅಂತ ನಾವು ಇದನ್ನು ಸಾಧಿಸಿದ್ದೀವಿ. AB ಬೈ PQ = BD ಬೈ QM. ಇದನ್ನು ನಾವು 1ರಿಂದ ಅಂತ ಇಟ್ಕೊಳ್ಳೋಣ. ನಾವು ಸಾಧಿಸಿದೆ ಅಂತಾದರೂ ಪರವಾಗಿಲ್ಲ. ನಂತರ ನಮಗೆ ಇಲ್ಲಿ ಕೋನ B = ಕೋನ Q. ಕೋನ B = ಕೋನ Q. ಯಾಕೆ? ಇಲ್ಲಿ ತ್ರಿಭುಜ ABC ಸಮರೂಪಿ ತ್ರಿಭುಜ PQR ಅಂತ ಕೊಟ್ಟಿದ್ದಾರೆ. ಸಮರೂಪಿ ತ್ರಿಭುಜ ಅಂತಂದರೆ ಕೋನಗಳು, ಅನುರೂಪ ಕೋನಗಳು ಸಮವಾಗಿರ್ತವೆ. ತ್ರಿಭುಜ ABC ಸಮರೂಪಿ ತ್ರಿಭುಜ PQR ನೀಡಿದೆ. ಸಮರೂಪಿ ಆದಮೇಲೆ ಅನುರೂಪ ಕೋನಗಳು ಸಮವಾಗಿರ್ತವೆ. ಈಗ ನಾವು ಈ ಎರಡರ ಪ್ರಕಾರ ತ್ರಿಭುಜ ABD ಮತ್ತು ತ್ರಿಭುಜ PQMಗಳು ಸಮರೂಪಿ ಅಂತ ನಾವು ಬರಿಬೋದು. ಆದ್ದರಿಂದ ತ್ರಿಭುಜ ABD ಸಮರೂಪಿ ತ್ರಿಭುಜ PQM ಯಾವ ಸಮರೂಪತೆಯ ನಿಯಮದ ಪ್ರಕಾರ ಇಲ್ಲಿ ಎರಡು ಜೊತೆ ಅನುರೂಪ ಭಾವಗಳು ಸಮಾನುಪಾತದಲ್ಲಿವೆ ಮತ್ತು ಅವೆರಡು ಭಾವಗಳಿಂದ ಉಂಟಾದ ಕೋನಗಳು ಸಮವಾಗಿದ್ದಾವೆ. ಅಂದರೆ ನಾವು ಬಾಕೋಬಾ ಸಮರೂಪತೆಯ ನಿಯಮದ ಪ್ರಕಾರ. ಇದಕ್ಕೆ ಕಾರಣ ಬಾಕೋಬಾ ಸಮರೂಪತೆಯ ನಿಯಮ. ಈಗ ನಮಗೆ ನೇರವಾಗಿ ನಾವು ಬರಿಬೋದು AB ಬೈ PQ = BD ಬೈ QM ಅಂತ. ಈಗ ಬರೆಯೋಣ. AB ಬೈ PQ ಏನು? AB ಬೈ PQ = BD ಬೈ QM. PD ಬೈ QM. ಇಲ್ಲಿ AB ಬೈ PQ = BD ಬೈ QM. ಸಮರೂಪ ತ್ರಿಭುಜಗಳ ಬಾಹುಗಳು ಸಮಾನುಪಾತತೆಯಲ್ಲಿ ಇರುತ್ತವೆ. ಅಂದರೆ ಯಾಕೆ? ಸಮರೂಪ ತ್ರಿಭುಜದ ಬಾಹುಗಳು. ಈಗ 29ನೇ ಪ್ರಶ್ನೆ. ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳ ಉದ್ದವು ಸಮವಾಗಿರುತ್ತದೆ ಎಂದು ಸಾಧಿಸಿ. ಈ ಪ್ರಶ್ನೆ ನೇರ ಪ್ರಶ್ನೆ. ನೀವು ಮೊದಲೇ ಕಲ್ತಿಟ್ಕೊಂಡ್ರೆ ಸುಲಭವಾಗಿ ಬರಿಬೋದು ಇದನ್ನು. ಇಲ್ಲಿ ಇದು ವೃತ್ತಗಳು ಚಾಪ್ಟರ್ನ ಪ್ರಮೇಯ. ಈ ಪ್ರಮೇಯದಲ್ಲಿ ನಾವು ಬಾಹ್ಯ ಬಿಂದುವಿನಿಂದ ಎಳೆದ ಸ್ಪರ್ಶಕಗಳ ಉದ್ದಗಳು ಸಮವಾಗಿರುತ್ತವೆ ಅಂತ ಸಾಧಿಸಬೇಕು. ಮಕ್ಕಳೇ, ನೀವು ಇವಾಗಲೇ ಕಲ್ತಿರ್ತೀರ ಅಥವಾ ಟೆಕ್ಸ್ಟ್ ಬುಕ್ಕನ್ನು ರೆಫರ್ ಮಾಡಿ ಇದನ್ನು ಕಲ್ತಿಟ್ಕೊಳ್ಳಿ ಮತ್ತು ಪರೀಕ್ಷೆಗೆ ಬಂದಾಗ ಇದನ್ನು ನೀವು ಸುಲಭವಾಗಿ ಬರಿಬೋದು. ಈ ಪ್ರಮೇಯದ ಸಾಧನೆಯನ್ನು ನೀವು ಕಲಿತ್ರೆ ನಿಮಗೆ ಸುಲಭವಾಗಿ 3 ಅಂಕಗಳು ದೊರೀತವೆ ಮಕ್ಕಳೇ. ಆದಷ್ಟು ಇದನ್ನು ಸರಿಯಾದ ರೀತಿಯಲ್ಲಿ ಕಲ್ತಿಟ್ಕೊಳ್ಳಿ. ಈಗ 30ನೇ ಪ್ರಶ್ನೆ. cos A ಬೈ 1 + sin A ಪ್ಲಸ್ 1 + sin A ಬೈ cos A = 2 cos secant A ಎಂದು ಸಾಧಿಸಿರಿ. cos A ಬೈ 1 + sin A ಪ್ಲಸ್ 1 + sin A ಬೈ cos A = 2 secant A ಎಂದು ಸಾಧಿಸಿರಿ. ಇದು ಕೂಡ ಟೆಕ್ಸ್ಟ್ ಬುಕ್ನ ಪ್ರಶ್ನೆ. ನೀವು ಇದನ್ನು ಕಲ್ತಿಟ್ಕೊಂಡ್ರೆ ಸುಲಭವಾಗಿ ಇದನ್ನು ಸಾಧಿಸ್ಬೋದು. ನಾವು ಈಗ ಇದನ್ನು ಸಾಧಿಸೋಣ. ಎಡಭಾಗವನ್ನು ಬರ್ಕೊಳ್ಳೋಣ. LHS ಎಡಭಾಗ ಅಂದರೆ LHS ಅಂತ ನಾವು ಶಾರ್ಟಾಗಿ ಬರೆಯೋಣ. LHS ಏನು ಕೊಟ್ಟಿದ್ದಾರೆ ಇಲ್ಲಿ? cos A ಬೈ 1 + sin A ಪ್ಲಸ್ 1 + sin A ಬೈ cos A. ಇಲ್ಲಿ ನಾವು ಲಸವನ್ನು ತಗೋಬೇಕು. ಲಸ ಇದು ಮತ್ತು ಇವೆರಡರ ಗುಣಲಬ್ಧಗಳಾಗ್ತವೆ. ಅಂದರೆ 1 + sin A ಮತ್ತು cos Aಗಳ ಗುಣಲಬ್ಧವೇ ಇಲ್ಲಿ ಲಸ ಆಗುತ್ತೆ. ಅದನ್ನು ಹಾಗೆ ಬರೆಯೋಣ. 1 + sin A × cos A. ಈಗ ಅಂಶ ಹೇಗೆ ಬದಲಾಗುತ್ತೆ? cos A × cos A ಆಗುತ್ತೆ. ಅದು cos ಸ್ಕ್ವೇರ್ A ಆಯಿತು. ಪ್ಲಸ್ 1 + sin A × 1 + sin A 1 + sin A ಹೋಲ್ ಸ್ಕ್ವೇರ್ ಆಯಿತು.
1 ಪ್ಲಸ್ ಸೈನ್ ಎ ಹೋಲ್ ಸ್ಕ್ವೇರ್. ನಂತರ ನಾವು ಈ ಕಾಸ್ ಸ್ಕ್ವೇರ್ ಎಯನ್ನು ಹಾಗೆ ಬರೆಯೋಣ. ಕಾಸ್ ಸ್ಕ್ವೇರ್ ಎ ಪ್ಲಸ್ ಇದು 1 ಪ್ಲಸ್ ಸೈನ್ ಎ ಹೋಲ್ ಸ್ಕ್ವೇರ್ ಇದೆ. ಇದನ್ನು ನಾವು ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಸೂತ್ರವನ್ನು ಉಪಯೋಗಿಸಿ ಇದನ್ನು ವಿಸ್ತರಿಸೋಣ. ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಏನಾಗುತ್ತೆ, ಎ ಸ್ಕ್ವೇರ್ ಪ್ಲಸ್ 2ab ಪ್ಲಸ್ ಬಿ ಸ್ಕ್ವೇರ್ ಆಗುತ್ತೆ. 1 ಪ್ಲಸ್ ಸೈನ್ ಎ ಹೋಲ್ ಸ್ಕ್ವೇರ್ ಏನಾಗುತ್ತೆ, 1 ಸ್ಕ್ವೇರ್ ಪ್ಲಸ್ 2 ಇಂಟು 1 ಇಂಟು ಸೈನ್ ಎ ಪ್ಲಸ್ ಸೈನ್ ಸ್ಕ್ವೇರ್ ಎ ಆಗುತ್ತೆ. ಅದನ್ನು ಇಲ್ಲಿ ಬರೆಯೋಣ. 1 ಸ್ಕ್ವೇರ್ ಅಂತಂದರೆ 1 ನಾವು ನೇರವಾಗಿ ಬರಿಬೋದು, ಪ್ಲಸ್ 2 ಇಂಟು ಸೈನ್ ಎ 2 ಇಂಟು ಸೈನ್ ಎ ಪ್ಲಸ್ ಸೈನ್ ಸ್ಕ್ವೇರ್ ಎ ಬೈ ಇದನ್ನು ಹಾಗೆ ಬರೆಯೋಣ, ಛೇದವನ್ನು ಹಾಗೆ ಬರೆಯೋಣ. 1 ಪ್ಲಸ್ ಸೈನ್ ಎ ಇಂಟು ಕಾಸ್ ಎ ಈಕ್ವಲ್ಸ್, ಇಲ್ಲಿ ಕಾಸ್ ಸ್ಕ್ವೇರ್ ಎ ಮತ್ತು ಸೈನ್ ಸ್ಕ್ವೇರ್ ಎಯನ್ನು ಅಕ್ಕಪಕ್ಕ ತಗೊಳ್ಳೋಣ, ಒಂದರ ಪಕ್ಕ ಒಂದು ಬರೆಯೋಣ. ಕಾಸ್ ಸ್ಕ್ವೇರ್ ಎ ಪ್ಲಸ್ ಸೈನ್ ಸ್ಕ್ವೇರ್ ಎ ಪ್ಲಸ್ ಈ ಒಂದನ್ನು ಹಾಗೆ ಬರೆಯೋಣ, ಮತ್ತು ಪ್ಲಸ್ 2 ಸೈನ್ ಎ ಬರೆಯೋಣ, ಪ್ಲಸ್ 2 ಸೈನ್ ಎ ಮತ್ತು ಛೇದವನ್ನು ಹಾಗೆ ಬರೆಯೋಣ. 1 ಪ್ಲಸ್ ಸೈನ್ ಎ ಇಂಟು ಕಾಸ್ ಎ. ಈಗ ನಮಗೆ ಗೊತ್ತಿದೆ ನಿತ್ಯ ಸಮೀಕರಣದ ಪ್ರಕಾರ ಕಾಸ್ ಸ್ಕ್ವೇರ್ ಎ ಪ್ಲಸ್ ಸೈನ್ ಸ್ಕ್ವೇರ್ ಎ ಎಷ್ಟಾಗುತ್ತೆ, 1 ಆಗುತ್ತೆ. 1 ಪ್ಲಸ್ ಕಾಸ್ ಸ್ಕ್ವೇರ್ ಎ ಪ್ಲಸ್ ಸೈನ್ ಸ್ಕ್ವೇರ್ ಎ 1 ಅಂತ ಬರೆದ್ವಿ. ಈಗ ಪ್ಲಸ್ ಈ ಒಂದನ್ನು ಹಾಗೆ ಬರೆಯೋಣ 1 ಮತ್ತು ಪ್ಲಸ್ 2 ಸೈನ್ ಎ ಹಾಗೆ ಬರೆಯೋಣ 2 ಸೈನ್ ಎ. ಛೇದವನ್ನು ಹೇಗಿದೆಯೋ ಹಾಗೆ ಬರೆಯೋಣ. 1 ಪ್ಲಸ್ ಸೈನ್ ಎ ಇಂಟು ಕಾಸ್ ಎ. ಈಗ ಮುಂದಿನ ಹಂತದಲ್ಲಿ 1 ಪ್ಲಸ್ 1 2 ಮತ್ತು ಪ್ಲಸ್ ಈ 2 ಸೈನ್ ಎಯನ್ನು ಹಾಗೆ ಬರೆಯೋಣ, ಪ್ಲಸ್ 2 ಸೈನ್ ಎ. ಛೇದವನ್ನು ಹಾಗೆ ಬರೆಯೋಣ. 1 ಪ್ಲಸ್ ಸೈನ್ ಎ ಇಂಟು ಕಾಸ್ ಎ. ಇಲ್ಲಿ ನಾವು ಇಲ್ಲಿ 2 ಇದೆ, ಇಲ್ಲಿ 2 ಇದೆ, 2 ಸಾಮಾನ್ಯವಾಗಿ ಹೊರಗಡೆ ತೆಗಿಬೋದು. 2 ಸಾಮಾನ್ಯವಾಗಿ ಹೊರಗೆ ಬಂದರೆ ಬ್ರ್ಯಾಕೆಟ್ ಒಳಗಡೆ ಏನು ಬರುತ್ತೆ, ಇಲ್ಲಿ ಏನು ಉಳ್ಕೊಳ್ತು, 2 1 2 1 ಬರಿಬೋದು, ಮತ್ತು ಪ್ಲಸ್ ಬರಿಬೇಕು. ಈ 2 ಆಲ್ರೆಡಿ ಹೊರಗಡೆ ಇರೋದರಿಂದ ನಾವೇನು ಮಾಡಬೇಕು, ಸೈನ್ ಎ ಆಯ್ತಿದು. ಮತ್ತು ಪುನಃ 1 ಪ್ಲಸ್ ಸೈನ್ ಎ ಇಂಟು ಕಾಸ್ ಎ ಬರೆಯೋಣ. ಇಲ್ಲಿ 1 ಪ್ಲಸ್ ಸೈನ್ ಎ ಕ್ಯಾನ್ಸಲ್ ಆಗುತ್ತೆ. ಏನು ಉಳ್ಕೊಳ್ತು ಮೇಲ್ಗಡೆ, 2 ಬೈ ಕಾಸ್ ಎ ಉಳ್ಕೊಳ್ತು. 2 ಬೈ ಕಾಸ್ ಎ ಅಂದರೆ 2 ಇಂಟು 1 ಬೈ ಕಾಸ್ ಎ. 1 ಬೈ ಕಾಸ್ ಎ ಅಂದರೆ ನಮಗೆ ಗೊತ್ತಿದೆ ಸೀಕಂಟ್ ಎ ಈಕ್ವಲ್ಸ್ ಎಷ್ಟು, 2 ಸೀಕಂಟ್ ಎ. ಅಂದರೆ ಸೀಕಂಟ್ ಎ ಅಂದರೆ ಏನು, 1 ಬೈ ಕಾಸ್ ಎ. ಇದನ್ನು ನಾವು ಇಲ್ಲಿ ಉಪಯೋಗಿಸ್ಬೇಕು. ಅದಕ್ಕೆ ನಿಮಗೆ ಈಕ್ವಲ್ಸ್ ಆರ್ ಎಚ್ ಎಸ್ ಸಿಗ್ತಿಲ್ಲಿ, ಈಕ್ವಲ್ಸ್ ಆರ್ ಎಚ್ ಎಸ್. ಈಗ ಅಥವಾ ಪ್ರಶ್ನೆ ಮೌಲ್ಯೀಕರಿಸಿ ಅಂತಿದೆ. 5 ಕಾಸ್ ಸ್ಕ್ವೇರ್ 60 ಡಿಗ್ರಿ, 4 ಸೀಕಂಟ್ ಸ್ಕ್ವೇರ್ 30 ಡಿಗ್ರಿ, ಮೈನಸ್ ಟ್ಯಾನ್ ಸ್ಕ್ವೇರ್ 45 ಡಿಗ್ರಿ ಬೈ ಸೈನ್ ಸ್ಕ್ವೇರ್ 30 ಡಿಗ್ರಿ ಪ್ಲಸ್ ಕಾಸ್ ಸ್ಕ್ವೇರ್ 30 ಡಿಗ್ರಿ. ಮಕ್ಕಳಲ್ಲಿ ನೀವು ಸೈನ್ 60 ಅಂದರೆ ಎಷ್ಟು, ಕಾಸ್ 60 ಅಂದರೆ ಎಷ್ಟು, ಸೀಕಂಟ್ 30 ಅಂದರೆ ಎಷ್ಟು, ಟ್ಯಾನ್ 45 ಅಂದರೆ ಎಷ್ಟು ಎನ್ನುವುದರ ಬೆಲೆ ನಿಮಗೆ ಗೊತ್ತಿರಬೇಕಾಗತ್ತೆ. ಇಲ್ಲಾಂದರೆ ನೀವು ಈ ಪ್ರಶ್ನೆಯನ್ನು ಸಾಲ್ವ್ ಮಾಡಲಿಕ್ಕೆ ಆಗಲ್ಲ. ಅದಕ್ಕೆ ಇಲ್ಲಿ ಕಾಸ್ 60 ಗೊತ್ತಿದ್ದರೆ ನೀವು ಕಾಸ್ ಸ್ಕ್ವೇರ್ 60 ಮಾಡ್ಬೋದು. ಹಾಗೆಯೇ ಸೀಕಂಟ್ಸ್ 30 ಎಷ್ಟು ಅಂತ ಗೊತ್ತಿದ್ದರೆ ಸೀಕಂಟ್ ಸ್ಕ್ವೇರ್ 30 ನೀವು ಮಾಡ್ಬೋದು. ಟ್ಯಾನ್ ಸ್ಕ್ವೇರ್ 45 ಮಾಡಬೇಕಾದ್ರೆ ಟ್ಯಾನ್ 45 ಬೆಲೆ ಗೊತ್ತಿರಬೇಕು. ಆಮೇಲೆ ಇಲ್ಲಿ ನೀವು ಸೈನ್ ಸ್ಕ್ವೇರ್ 30 ಇದೆ, ಕಾಸ್ ಸ್ಕ್ವೇರ್ 30 ಇದೆ. ಇಲ್ಲಿ ಸೈನ್ 30ಯ ಬೆಲೆ ಗೊತ್ತಿದ್ದು ಹಾಕ್ಬೋದು, ಅದೇ ರೀತಿಯಾಗಿ ಕಾಸ್ 30ಯ ಬೆಲೆ ಗೊತ್ತಿದ್ದು ಹಾಕ್ಬೋದು. ಇಲ್ಲ ಅಂತಂದರೆ ನೀವು ಇಲ್ಲಿ ನಿತ್ಯ ಸಮೀಕರಣವನ್ನು ಉಪಯೋಗಿಸ್ಬೋದು. ನಿಮಗೆ ಗೊತ್ತಿದೆ ಕಾಸ್ ಸ್ಕ್ವೇರ್ ಥೀಟಾ ಪ್ಲಸ್ ಸೈನ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ಸ್ ಟು 1, ಅಂದರೆ ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ಸ್ ಟು 1 ಇದೆ. ಇಲ್ಲಿ ಥೀಟಾ 30 ಡಿಗ್ರಿ ಇದೆ,
ಸೈನ್ ಸ್ಕ್ವೇರ್ 30 ಡಿಗ್ರಿ ಪ್ಲಸ್ ಕಾಸ್ ಸ್ಕ್ವೇರ್ 30 ಡಿಗ್ರಿ ಇರೋದ್ರಿಂದ ಎರಡೂ 30 ಡಿಗ್ರಿ ಇರೋದ್ರಿಂದ ಎರಡು ತೀಟಾ ಅಂತ ನಾವು ಕನ್ಸಿಡರ್ ಮಾಡಿದರೆ ಇಲ್ಲಿ ಇದರ ಬೆಲೆಯನ್ನು ನೀವು 1 ಅಂತ ನೇರವಾಗಿ ಹಾಕ್ಬೋದು. ಮಕ್ಕಳೇ, ನಾವೀಗ ಇದನ್ನು ಬರ್ಕೊಳ್ಳೋಣ. ಬರೆಯೋಣ ನಾವು. 5 ಕಾಸ್ ಸ್ಕ್ವೇರ್ 60 ಡಿಗ್ರಿ ಕಾಸ್ ಸ್ಕ್ವೇರ್ 60 ಡಿಗ್ರಿ ಪ್ಲಸ್ 4 ಸೀಕಂಡ್ ಸ್ಕ್ವೇರ್ 30 ಡಿಗ್ರಿ ಸೀಕಂಡ್ ಸ್ಕ್ವೇರ್ 30 ಡಿಗ್ರಿ ಮೈನಸ್ ಟ್ಯಾನ್ ಸ್ಕ್ವೇರ್ 45 ಡಿಗ್ರಿ ಟ್ಯಾನ್ ಸ್ಕ್ವೇರ್ 45 ಡಿಗ್ರಿ ಬೈ ಏನಿದೆ ಇಲ್ಲಿ ಸೈನ್ ಸ್ಕ್ವೇರ್ 30 ಡಿಗ್ರಿ ಪ್ಲಸ್ ಕಾಸ್ ಸ್ಕ್ವೇರ್ 30 ಡಿಗ್ರಿ ಈಕ್ವಲ್ಸ್ ಇಲ್ಲಿ ನಾವು ನೇರವಾಗಿ ಇದರ ಬೆಲೆಯನ್ನು 1 ಹಾಕೋದ್ರಿಂದ ನಮಗೆ ಸುಲಭ ಆಗುತ್ತೆ. ಇಲ್ಲಿ ಸೈನ್ ಸ್ಕ್ವೇರ್ ತೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ತೀಟಾ ಇಸ್ ಈಕ್ವಲ್ಸ್ ಟು 1 ಇದನ್ನು ನಾವು ಪಾಲಿಸಿದರೆ ಇಲ್ಲಿ ನಾವು ನೇರವಾಗಿ ಛೇದವನ್ನು 1 ಹಾಕ್ಬೋದು. ಇಲ್ಲಿ 1 ಬರೆಯೋಣ. ನಂತರ ಇಲ್ಲಿ 5ಗೆ 5 ಬರೆಯೋಣ. ಕಾಸ್ ಸ್ಕ್ವೇರ್ 60 ಡಿಗ್ರಿ ಅಂದರೆ ಇಲ್ಲಿ ಕಾಸ್ 60ಯ ಹೋಲ್ ಸ್ಕ್ವೇರ್ ಇದು. ಕಾಸ್ 60 ಎಷ್ಟು ಮಕ್ಕಳೇ? ಕಾಸ್ 60 ಇದು ಕಾಸ್ 60 ಈಸ್ ಈಕ್ವಲ್ಸ್ ಟು 1/2 ಇದೆ. ಅದಕ್ಕೆ ನಾವಿಲ್ಲಿ 1/2 ಹೋಲ್ ಸ್ಕ್ವೇರ್ ಹಾಕೋಣ ಪ್ಲಸ್ 4 ಇಂಟು ಸೀಕಂಡ್ ಸ್ಕ್ವೇರ್ 30 ಡಿಗ್ರಿ ಇದೆ. ಇಲ್ಲಿ ನಮಗೆ ಗೊತ್ತಿದೆ ಕಾಸ್ 30 ಅಂತಂದರೆ √3/2 ಸೀಕಂಡ್ 30 ಅಂತಂದರೆ ಇದರ ರೆಸಿಪ್ರೋಕಲ್ಸ್ ಆಗುತ್ತೆ. ಸೀಕಂಡ್ 30 ಡಿಗ್ರಿ ಏನಾಗುತ್ತೆ? ಇದರ ವಿಲೋಮ ಆಗುತ್ತೆ 2/√3 ಆಗುತ್ತೆ. ನಾವು ನೆನ್ಪಿಟ್ಕೊಂಡು ಡೈರೆಕ್ಟಾಗಿ ಹಾಕ್ಬೋದು 2/√3 ಹೋಲ್ ಸ್ಕ್ವೇರ್ ಮೈನಸ್ ಟ್ಯಾನ್ 45 1ರ ವರ್ಗ 1 ಸ್ಕ್ವೇರ್ ಹಾಕಬೇಕು. ಇಲ್ಲಿ ನಾವು ಅಂಶವನ್ನು ಮಾತ್ರ ಇಟ್ಕೊಂಡು ಛೇದವನ್ನು ಬಿಟ್ಬಿಡೋಣ. 5 ಇಂಟು 1/2 ಹೋಲ್ ಸ್ಕ್ವೇರ್ ಅಂದರೆ 1/2 ಇಂಟು 1/2 ಇದೇನಾಗುತ್ತೆ 1/4 ಆಗುತ್ತೆ ಪ್ಲಸ್ 4 ಇಂಟು 2/√3 ಹೋಲ್ ಸ್ಕ್ವೇರ್ ಅಂದರೆ 2/√3 ಹೋಲ್ ಸ್ಕ್ವೇರ್ ಅಂತಂದರೆ 2/√3 ಇಂಟು 2/√3 ಆಗುತ್ತೆ. 2 ಇಂಟು 2 ಎಷ್ಟಾಗುತ್ತೆ 4 √3 ಇಂಟು √3 3 ಆಗುತ್ತೆ. 2 ಇಂಟು 2 4 ಆಗುತ್ತೆ. ಅದಕ್ಕೆ ನಾವು 4/3 ಹಾಕೋಣ. ಇಲ್ಲಿ 2/√3 ಇದರ ಸ್ಕ್ವೇರ್ ಏನಾಗುತ್ತೆ 4/3 ಆಗುತ್ತೆ. ನಂತರ -1 ಇಲ್ಲಿ ನಾವು 5 ಇಂಟು 1/4 ಅಂತಂದರೆ 5 1 5 ಆಗುತ್ತೆ. 5/4 ಆಯ್ತಿದು ಪ್ಲಸ್ 4 4 16 16/3 ಆಯಿತು -1. ಈಗ ನಾವು ಇಲ್ಲಿ ಲಸ ಕಂಡುಹಿಡಿಬೇಕು. ಲಸ ಎಷ್ಟಾಗುತ್ತೆ? ಇಲ್ಲಿ 4 ಮತ್ತು 3ರ ಲಸ 12 12ಅನ್ನು ಬರೆಯೋಣ ನಾವು. ಈಗ ಇಲ್ಲಿ ನಾವು 5/4 ಇಲ್ಲಿ 5 ಬದಲಾಗುತ್ತೆ. ಯಾಕೆ ಬದಲಾಗುತ್ತೆ ಅಂದರೆ ಇಲ್ಲಿ 12 ಇಲ್ಲ 4 ಇದೆ. 4ಅನ್ನು ಎಷ್ಟರಿಂದ ಗುಣಿಸಿದರೆ 12 ಆಗುತ್ತೆ? 4ಅನ್ನು 3ರಿಂದ ಗುಣಿಸಿದರೆ 12 ಆಗುತ್ತೆ. ಅದಕ್ಕಾಗಿ ನಾವು ಈ 5ಅನ್ನು ಕೂಡ 3ರಿಂದ ಗುಣಿಸಿ ಬರೆಯೋಣ. 5 3 ಎಷ್ಟು? 15 ಪ್ಲಸ್ ಇಲ್ಲಿ 3 4 12 ಅದಕ್ಕಾಗಿ 16ನ್ನು ಎಷ್ಟರಿಂದ ಗುಣಿಸ್ಬೇಕು? 4ರಿಂದ. 3 4 12 16 4 64 16 ಇಂಟು 4 ಎಷ್ಟಾಗುತ್ತೆ? 64 ಆಗುತ್ತೆ. ಮೈನಸ್ ಇಲ್ಲಿ ಛೇದ 1 ಇದೆ ಅಂತ ನಾವು ತಿಳ್ಕೊಂಡ್ರೆ, ಯಾಕಂತಂದರೆ 1/1 ಅಂತಂದರೆ 1/1 1 ಅಂತಂದರೆ 1/1 ಇಲ್ಲಿ 1 ಇಂಟು 12 ಅಂತಂದರೆ 12 ಆಗುತ್ತೆ. ಅದಕ್ಕಾಗಿ ಇಲ್ಲಿ ನಾವು ಅಂಶವನ್ನು ಕೂಡ 12ರಿಂದ ಗುಣಿಸ್ಬೇಕು. 1 ಇಂಟು 12 ಆಗುತ್ತಿದ್ದು. ಅದಕ್ಕೆ ನಾವು ಇಲ್ಲಿ 12 ಬರೆಯೋಣ. ಈಗ ಇವೆರಡನ್ನು ಕೂಡಿಸೋಣ. 15 ಪ್ಲಸ್ 64 ಎಷ್ಟಾಗುತ್ತೆ? 79 ಆಗುತ್ತೆ. ಅದನ್ನು ಬರೆಯೋಣ. 79 ಮೈನಸ್ 12/12 ಆಯಿತು. 79 ಮೈನಸ್ 12 ಅಂತಂದರೆ 67/12. ನೀವು ಇದರಲ್ಲಿ 12ಅನ್ನು ಕಳೆದ್ರೆ ನಮಗೆ ಎಷ್ಟು ಸಿಗುತ್ತೆ? 67 ಸಿಗುತ್ತೆ. ಅದಕ್ಕೆ ಇದು ನಮಗೆ ಸಿಕ್ಕಿರುವಂಥ ಬೆಲೆ 67/12. ಅಂದರೆ ನಾವು ಮೌಲ್ಯೀಕರಿಸಿ ಅಂತಂದರೆ ಇವ್ಯಾಲ್ಯೂಯೇಟ್ ಅಂತ ಅರ್ಥ. ನಮಗೆ ಎಷ್ಟು ಬೆಲೆ ಸಿಕ್ಕಿದೆ? 67/12.
ಈಗ 31ನೇ ಪ್ರಶ್ನೆ. ಈ ಕೆಳಗಿನ ದತ್ತಾಂಶಗಳಿಗೆ ಸರಾಸರಿಯನ್ನು ಕಂಡುಹಿಡಿಯಿರಿ. ಈ ಕೆಳಗಿನ ದತ್ತಾಂಶಗಳಿಗೆ ಸರಾಸರಿಯನ್ನು ಕಂಡುಹಿಡಿಯಿರಿ. ಮಕ್ಕಳೇ, ನಿಮಗೆ ಸರಾಸರಿಯನ್ನು ಕಂಡುಹಿಡಿಯುವ ಸೂತ್ರ ಗೊತ್ತಿರಬೇಕು. ನಾವು ಸಾಮಾನ್ಯವಾಗಿ ನೇರ ವಿಧಾನದಿಂದ ಇದನ್ನು ಸುಲಭವಾಗಿ ಇದರ ಸರಾಸರಿಯನ್ನು ಕಂಡುಹಿಡಿಬೋದು. ನಿಮಗೆ ಗೊತ್ತಿದೆ, ಅವರು 2 ಕಾಲಮನ್ನು ಕೊಟ್ಟಿದ್ದಾರೆ. ಒಂದು ವರ್ಗಾಂತರ, ಮತ್ತೊಂದು ಆವೃತ್ತಿ. ವರ್ಗಾಂತರ ಮತ್ತು ಆವೃತ್ತಿಯನ್ನು ಕೊಟ್ಟಿರ್ತಾರೆ. ಮುಂದಿನ 2 ಕಾಲಮ್ಗಳನ್ನು ನಾವು ಹಾಕ್ಕೋಬೇಕಾಗತ್ತೆ. ಅದಕ್ಕೆ ನೀವು ಇವೆರಡನ್ನು ಹೇಗಿದೆಯೋ ಹಾಗೆ ಬರ್ಕೊಳ್ಳಿ. ಯಾವುದನ್ನು? ಈ ವರ್ಗಾಂತರದ ಕಾಲಮನ್ನು ಮತ್ತು ಆವೃತ್ತಿಯ ಕಾಲಮನ್ನು ಹೇಗಿದೆಯೋ ಹಾಗೆ ಬರ್ಕೊಳ್ಳಿ. ನಂತರ ಮುಂದಿನ ಕಾಲಮು XI, ನಿಮಗೆ ಗೊತ್ತಿದೆ, ಕ್ಲಾಸ್ ಮಾರ್ಕ್ ಮಧ್ಯಬಿಂದು ಇದು. ನಂತರ ಅದರ ನಂತರದ ಕಾಲಮು ಇಲ್ಲಿ XI ಮತ್ತು ನಂತರದ ಕಾಲಮು FI ಬರುತ್ತೆ. FI. ಮೂರನೇ ಕಾಲಮ್ XI ಮತ್ತು 4ನೇ ಕಾಲಮ್ FI. ಈಗ ನಾವು XI ಕಂಡುಹಿಡಿಯೋದು ಹೇಗೆ? ಮಕ್ಕಳೇ, ನಿಮಗೆ XI ಕಂಡುಹಿಡಿಯೋ ವಿಧಾನ ಗೊತ್ತಿರಬೇಕು. ಇಲ್ಲಿ ವರ್ಗಾಂತರದ ಮಧ್ಯಬಿಂದು XI ಅಂತಂದರೆ ವರ್ಗಾಂತರದ ಮಧ್ಯಬಿಂದು. ಈಗ 2 ಮತ್ತು 6ರ ಮಧ್ಯಬಿಂದು. ಇದಕ್ಕೂ ಇನ್ನೊಂದು ಗಮನಿಸಬೇಕು ಮಕ್ಕಳೇ, ನಾವು ಇಲ್ಲಿ ಇದು ಕಂಟಿನ್ಯೂಸ್ ಇದೆಯೋ ಅಂತ, ಅಂದರೆ ಇಲ್ಲಿ 6 ಬಂದಿದೆ, ಅದೇ 6 ಇಲ್ಲಿ ಬಂದಿರಬೇಕು. ಅದು ಆ ರೀತಿ ಬಂದಾಗ ನಾವು ಏನು ಬದಲಾವಣೆ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಹಾಗೆ ಇಲ್ಲಿ 10 ಇದೆ, ಅಪ್ಪರ್ ಲಿಮಿಟ್ ಅಂತ ಹೇಳ್ತೀವಿ ನಾವು. ಮೇಲ್ಮಿತಿ 10 ಇದೆ, ಇಲ್ಲಿ ಕೆಳಮಿತಿ ಕೂಡ 10 ಇದೆ. ಹಾಗೆಯೇ ಇಲ್ಲಿ ಇದರ ಮೇಲ್ಮಿತಿ 14 ಇದೆ, ಮುಂದಿನದ್ದು ಕೆಳಮಿತಿ 14 ಇದೆ. ನಾವು ಇದನ್ನು ಕಂಟಿನ್ಯೂಸ್ ಅಂತ ಹೇಳ್ತೀವಿ, ಅಂದರೆ ಮುಂದುವರೆದಿದೆ ಅಂತ ಹೇಳ್ತೀವಿ. ಈ ಥರ ಇದ್ದಾಗ ನಾವು ಇಲ್ಲಿ ಯಾವುದೇ ಬದಲಾವಣೆಯನ್ನು ಮಾಡಿಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಇದನ್ನು ಹೀಗೆ ನಾವು ಮುಂದುವರ್ಸ್ಕೊಂಡು ಹೋಗಬೇಕಾಗತ್ತೆ. ಇಲ್ಲಿ 2 ಮತ್ತು 6ರ ಮಧ್ಯಬಿಂದು XI ಅಂತಂದರೆ ಮಧ್ಯಬಿಂದು, ವರ್ಗಾಂತರದ ಮಧ್ಯಬಿಂದು. 2 ಮತ್ತು 6ರ ಮಧ್ಯಬಿಂದು ಹೇಗೆ ಕಂಡುಹಿಡಿಯೋದು ಮಕ್ಕಳೇ? ನಿಮಗೆ ಗೊತ್ತಿದೆ, 2 + 6 ಡಿವೈಡೆಡ್ ಬೈ 2 ಆಗುತ್ತೆ. 2 ಮತ್ತು 6ನ್ನು ಕೂಡಿಸಿ 2ರಿಂದ ಭಾಗಿಸ್ಬೇಕಾಗತ್ತೆ. ಇಲ್ಲಿ 2 ಮತ್ತು 6ರ ಮೊತ್ತ ನಿಮಗೆ ಗೊತ್ತಿದೆ, 2 + 6 ಮಾಡಿದಾಗ 8 ಬರುತ್ತೆ. 8ಅನ್ನು 2ರಿಂದ ಭಾಗಿಸಿದರೆ ಎಷ್ಟು ಬರುತ್ತೆ? 4 ಬರುತ್ತೆ. 8/2 4 ಬರುತ್ತೆ. ಅದಕ್ಕೆ ನಾವಿಲ್ಲಿ ಮೊದಲನೇ XI 2ರಿಂದ 6, ಈ ವರ್ಗಾಂತರದ XI ಎಷ್ಟಾಯಿತು? 4 ಆಯಿತು. ಹಾಗೆ 6 + 10/2, 6 + 10 16 ಆಗುತ್ತೆ. 16ಅನ್ನು 2ರಿಂದ ಭಾಗಿಸಿದರೆ 16/2 ಎಷ್ಟು? 8 ಬರುತ್ತೆ. ಇಲ್ಲಿ ನಾವು 8ಅನ್ನು ಬರೆಯೋಣ. ಹಾಗೆ 10 + 14, 10 + 14 ಎಷ್ಟಾಗುತ್ತೆ? 24 ಆಗುತ್ತೆ. ಈ 24ಅನ್ನು ನಾವು 2ರಿಂದ ಭಾಗಿಸಿದಾಗ 12 ಸಿಗುತ್ತೆ. ಅದಕ್ಕೆ ನಾವು ಇಲ್ಲಿ ಎಷ್ಟು ಬರೆಯೋಣ? 12 ಬರೆಯೋಣ. 12. ಹಾಗೆ ಇಲ್ಲಿ ನಾವು 14 + 18ಅನ್ನು ಕೂಡಿಸ್ಬಿಟ್ಟು ಅವುಗಳ ಮೊತ್ತವನ್ನು ಮತ್ತೆ ಪುನಃ 2ರಿಂದ ಭಾಗಿಸ್ಬೇಕು. 14 + 18 ಎಷ್ಟಾಗುತ್ತೆ? 32 ಆಗುತ್ತೆ. 14 + 18ಅನ್ನು ಕೂಡಿಸಿ ಸರಿಯಾಗಿ 32 ಬರುತ್ತೆ. ಈ 32ಅನ್ನು ನಾವು 2ರಿಂದ ಭಾಗಿಸಿದಾಗ ನಮಗೆ ಎಷ್ಟು ಸಿಗುತ್ತೆ? 16 ಸಿಗುತ್ತೆ. ಅದಕ್ಕೆ ಎಷ್ಟಾಗುತ್ತೆ? ಇಲ್ಲಿ 16 ಆಗುತ್ತೆ. ಇಲ್ಲಿ 16ಅನ್ನು ಬರೆಯೋಣ. ಹಾಗೆ 18 + 22, 18 + 22ಅನ್ನು ಕೂಡಿಸಿದರೆ ಎಷ್ಟಾಗುತ್ತೆ ಮಕ್ಕಳೇ? ನೀವು ಅದನ್ನು ಕೂಡಿಸಿ. 18 + 22 ಎಷ್ಟು ಬರುತ್ತೆ? 8 + 2 10, 1 ಬಂದರೆ 40 ಆಗುತ್ತೆ. ಅಂದರೆ ಈ 40ಅನ್ನು 2ರಿಂದ ಭಾಗಿಸಿದರೆ ನಮಗೆ ಎಷ್ಟು ಬರುತ್ತೆ? 40/2 ಅಂತಂದರೆ 20 ಬರುತ್ತೆ. ನಾವು ಇಲ್ಲಿ 20ಅನ್ನು ಬರೆಯೋಣ. ಹೀಗೆ ವರ್ಗಾಂತರದ ಮಧ್ಯಬಿಂದು ಅಂದರೆ XIಯನ್ನು ನಾವು ಕಂಡುಹಿಡ್ಕೊಳ್ಬೇಕಾದ್ರೆ ಏನು ಮಾಡಬೇಕು? ನಾವು ಇಲ್ಲಿ ವರ್ಗಾಂತರದ ಕೆಳಮಿತಿ ಮತ್ತು ಮೇಲ್ಮಿತಿಯನ್ನು ಕೂಡಿಸಿ 2ರಿಂದ ಭಾಗಿಸ್ಬೇಕು. ಎಲ್ಲ ಸಂದರ್ಭದಲ್ಲಿಯೂ ಇಲ್ಲಿ ಹಾಗೆ ಬರುತ್ತೆ. 2 + 6 8, 8/2 ಅಂತಂದರೆ 4. ಹಾಗೆಯೇ 6 + 8 10 16, 16ಅನ್ನು 2ರಿಂದ ಭಾಗಿಸಿದರೆ 8. ಹಾಗೆ 10 + 14 24, 24ಅನ್ನು 2ರಿಂದ ಭಾಗಿಸಿದರೆ 12. 14 + 18 32, 32ಅನ್ನು 2ರಿಂದ ಭಾಗಿಸಿದರೆ 16. ಹಾಗೆ 18 + 22 40, 40ಅನ್ನು 2ರಿಂದ ಭಾಗಿಸಿದರೆ 20 ಆಗುತ್ತೆ. ಎಲ್ಲವನ್ನು ಕೂಡ 2ರಿಂದನೇ ಭಾಗಿಸ್ಬೇಕು ಮಧ್ಯ ಬಿಂದುವನ್ನು ಕಂಡುಹಿಡಿಯುವಾಗ. ಈಗ ನಮಗೆ XI ಸಿಕ್ಕಿದೆ.
ನಾವು ಎಫ್ ಐ ಎಕ್ಸ್ ಐಯನ್ನು ಕಂಡುಹಿಡಬೇಕು. ಎಫ್ ಐ ಎಕ್ಸ್ ಐನ ಕಂಡುಹಿಡಿದೇಗೆ ಆವೃತ್ತಿ ಎಫ್ ಐ ಮತ್ತು ಎಕ್ಸ್ ಐಗಳ ಗುಣಲಬ್ಧ ಇವೆರಡನ್ನು ಗುಣಿಸಿ ಬರಿಬೇಕು. 2 × 4. 2 × 4 ಅಂದರೆ ಎಷ್ಟು ಮಕ್ಕಳೇ? 2 × 4 8. ಹಾಗೆಯೇ 5 × 8 5 8 5 8 ಎಷ್ಟು ಮಕ್ಕಳೇ? 40. ಇಲ್ಲಿ ನಾವು ಬರ್ಕೊಳ್ಳುವಾಗ ಬಿಡಿ ಸ್ಥಾನದ ಕೆಳಗೆ ಬಿಡಿ ಸ್ಥಾನನೇ ಬರ್ಕೊಂಡ್ರೆ ಮಾತ್ರ ನಾವು ಸರಿಯಾದ ಮೊತ್ತವನ್ನು ಕಂಡುಹಿಡಲಿಕ್ಕಾಗತ್ತೆ. ಇಲ್ಲ ಅಂತಂದರೆ ಮೊತ್ತ ನಮಗೆ ಸರಿಯಾಗಿ ಬರಲ್ಲ. ಯಾಕಂದರೆ ನಾವು ಸಿಗ್ಮಾ ಎಫ್ ಐ ಎಕ್ಸ್ ಐಯನ್ನು ಇಲ್ಲಿ ಕಂಡುಹಿಡಿಬೇಕಾಗುತ್ತೆ. ಅದಕ್ಕೆ ನೀವು ಇಲ್ಲಿ 8 ಬಿಡಿ ಸ್ಥಾನ ಇರೋದರಿಂದ 8ರ ಕೆಳಗಡೆ 0 ಬರುವ ರೀತಿಯಲ್ಲಿ ಬರ್ಕೊಳ್ಳಿ. ಇಲ್ಲ ಅಂತಂದರೆ ನಿಮಗೆ ತೊಂದರೆ ಆಗುತ್ತೆ. ನಂತರ 6 × 12 12 6 72 72. ಹಾಗೆ 16 5 ನಿಮಗೆ ಮಗ್ಗಿ ಚೆನ್ನಾಗಿ ಬಂದರೆ ನೀವು ಕ್ವಿಕ್ಕಾಗಿ ಮಾಡ್ಬೋದು. ಮಗ್ಗಿಯನ್ನು ಪರ್ಫೆಕ್ಟ್ ಮಾಡಿ ಇಟ್ಕೊಳ್ಳಿ. 16 5 80. ಹೀಗೆ ನಾವಿಲ್ಲಿ 80 ಬರೆಯೋಣ. ಹಾಗೆ 2 20 22 22 ಎಷ್ಟು? 40. ಈಗ ನಮಗೆ ಎಲ್ಲ ಎಫ್ ಐ ಎಕ್ಸ್ ಐಗಳು ಸಿಕ್ಕಿದ್ವು. ಈಗ ನಾವು ಸಿಗ್ಮಾ ಎಫ್ ಐ ಎಕ್ಸ್ ಐ ಮಾಡಬೇಕು. ಸಿಗ್ಮಾ ಎಫ್ ಐ ಎಕ್ಸ್ ಐ ಅಂತಂದರೆ ಎಲ್ಲ ಎಫ್ ಐ ಎಕ್ಸ್ ಐಗಳ ಮೊತ್ತ. ಈ ಎಲ್ಲ ಎಫ್ ಐ ಎಕ್ಸ್ ಐಗಳನ್ನು ಕೂಡಿಸ್ಬೇಕು. ಸಿಗ್ಮಾ ಎಫ್ ಐ ಎಕ್ಸ್ ಐ ಈಕ್ವಲ್ಸ್ ಕೂಡಿಸ್ರಿ ಮಕ್ಕಳು. ಇದನ್ನು ಕರೆಕ್ಟಾಗಿ ಕೂಡಿಸೋ ವಿಧಾನ ನಿಮಗೆ ಗೊತ್ತಿದೆ. 8 + 0 + 2 + 0 + 0 ಕೂಡಿಸ್ಬೇಕು. ಇಲ್ಲಿ ಎಲ್ಲ 0 ಇರೋದ್ರಿಂದ ನಾವು ಕೂಡಿಸ್ಬೇಕಾಗಿದ್ದು ಬರೀ 8 ಮತ್ತು 2. 8 ಮತ್ತು 2 ಸೇರಿಸಿದಾಗ 10 ಬರುತ್ತೆ. ಇಲ್ಲಿ ನಾವು 1 ಕ್ಯಾರಿ ತಗೋಬೇಕು. 1 ಕ್ಯಾರಿ ತಗೊಂಡಾಗ 1 + 4 + 7 + 8 + 4 ಇವುಗಳ ಮೊತ್ತ ಎಷ್ಟಾಗುತ್ತೆ ಅಂತ ನೀವು ಕರೆಕ್ಟಾಗಿ ಕೂಡಿಸಿ ಬರಿಬೇಕಾಗತ್ತೆ. 1 + 4 5 5 + 7 12 12 + 8 20 20 + 4 24. ಬಹಳಷ್ಟು ಸಂದರ್ಭಗಳಲ್ಲಿ ನೀವು ಸರಿಯಾಗಿ ಕೂಡಿಸ್ದೆ ನಿಮಗೆ ತಪ್ಪಾದ ಉತ್ತರ ಸಿಕ್ಕಿ ನೀವು ಮಾರ್ಕ್ಸನ್ನು ಕಳ್ಕೊತೀರಾ. ಆ ರೀತಿ ಮಾಡದೇ ನೀವು ಸರಿಯಾಗಿ ಬಿಡಿ ಸ್ಥಾನದ ಕೆಳಗಡೆ ಬಿಡಿ ಸ್ಥಾನ ಬರ್ಕೊಳ್ಳಿ ಮತ್ತು 10ರ ಸ್ಥಾನದ ಕೆಳಗಡೆ 10ರ ಸ್ಥಾನ ಬರ್ಕೊಳ್ಳಿ. ಸರಿಯಾಗಿ ಕೂಡಿಸಿ ಅದನ್ನು. ಈಗ ನಮಗೇನು ಸಿಕ್ತು? 240 ಸಿಕ್ತು. ಸಿಗ್ಮಾ ಎಫ್ ಐ ಎಕ್ಸ್ ಐ ಎಷ್ಟು? 240. ಇಲ್ಲಿ ಬರ್ಕೊಳ್ಳುವಾಗಲೂ ಕೂಡ ನೀವು ನೀಟಾಗಿ ಬರ್ಕೊಳ್ಬೇಕು. ಇಲ್ಲಿ 240 ಬಿಡಿ ಸ್ಥಾನದ ಕೆಳಗೆ ಬಿಡಿ ಸ್ಥಾನ, 10ರ ಸ್ಥಾನದ ಕೆಳಗೆ 10ರ ಸ್ಥಾನ ಮತ್ತು 100ರ ಸ್ಥಾನದ ಕೆಳಗಡೆ 100 ಸ್ಥಾನ ಬರೋ ರೀತಿಯಲ್ಲಿ ಬರ್ಕೊಳ್ಳಿ. ನಂತರ ನಮಗೆ ಬೇಕಾಗಿರೋದು ಎಫ್ ಐ ಅಂದರೆ ಎಲ್ಲ ಆವೃತ್ತಿಗಳ ಮೊತ್ತ ಒಟ್ಟು ಎಷ್ಟಿದ್ದಾವೆ ಅನ್ನೋದು. ಇವನ್ನೆಲ್ಲ ಕೂಡಿಸಿ ಮಕ್ಕಳೇ ಎಫ್ ಐ ಸಿಗುತ್ತೆ ನಿಮಗೆ. 2 + 5 7 7 + 6 13 13 + 5 18 18 + 2 20 20 ಬಂತು. ಈಗ ಸರಾಸರಿಯನ್ನು ಕಂಡುಹಿಡಿಯುವಂಥ ಸೂತ್ರ ನೀವು ನೆನ್ಪಿಟ್ಕೋಬೇಕು. ಸರಾಸರಿ x ಬಾರ್ ಈಕ್ವಲ್ಸ್ ಸಿಗ್ಮಾ ಎಫ್ ಐ ಎಕ್ಸ್ ಐ ಬೈ ಎಫ್ ಐ ಸಿಗ್ಮಾ ಎಫ್ ಐ ಎಕ್ಸ್ ಐ ಬೈ ಸಿಗ್ಮಾ ಎಫ್ ಐ. ಈ ಸೂತ್ರವನ್ನು ಸರಿಯಾಗಿ ಬರ್ಕೊಳ್ಳಿ ಮಕ್ಕಳೇ. ಸಿಗ್ಮಾ ಎಫ್ ಐ ಎಕ್ಸ್ ಐ ಅಂಶದಲ್ಲಿ ಬರುತ್ತೆ, ಕೆಳಗಡೆ ಛೇದದಲ್ಲಿ ಸಿಗ್ಮಾ ಎಫ್ ಐ ಬರುತ್ತೆ. ಈಗ ಸಿಗ್ಮಾ ಎಫ್ ಐ ಎಕ್ಸ್ ಐ ಬೆಲೆಯನ್ನು ನೀವು ಕಂಡುಕೊಂಡಿದ್ದೀರಾ. ಎಷ್ಟದು? 240 ಬೈ ಸಿಗ್ಮಾ ಎಫ್ ಐ ಇದು 20. ಇಲ್ಲಿ 20 ಹಾಕ್ರಿ. ಈಗ ನೀವು 240 20ರಿಂದ ಭಾಗಿಸ್ಬೇಕು. ಈಗ ಇಲ್ಲೇನಾಗುತ್ತೆ? ತಕ್ಷಣ ನಿಮ್ಗೆ ಗೊತ್ತಾಗುತ್ತೆ. 0 0 ಕ್ಯಾನ್ಸಲ್ ಆಗುತ್ತೆ. 2 1 2 12 ಈಕ್ವಲ್ಸ್ ಎಷ್ಟು ಬರುತ್ತೆ? 12. ಆದ್ದರಿಂದ ಸರಾಸರಿ ಎಷ್ಟು? 12. ನೀವು ಇಲ್ಲಿ ಕೂಡಿಸೋದು ಗುಣಿಸೋದು ಭಾಗಿಸೋದನ್ನೆಲ್ಲ ಕರೆಕ್ಟಾಗಿ ಮಾಡಿದರೆ ನಿಮಗೆ ಸರಿಯಾದ ಉತ್ತರ ಸಿಗತ್ತೆ. ಈಗ ಅದೇ ಪ್ರಶ್ನೆಯ ಅಂದರೆ 31ನೇ ಪ್ರಶ್ನೆಯ ಅಥವಾ ಪ್ರಶ್ನೆಯನ್ನು ನಾವು ಬಿಡಿಸೋಣ. ಈ ಕೆಳಗಿನ ದತ್ತಾಂಶಗಳಿಗೆ ಬಹುಲಕವನ್ನು ಕಂಡುಹಿಡಿಯಿರಿ. ಬಹುಲಕ ಅಂತಂದರೆ ಮೋಡ್. ನಾವು ಬಹುಲಕವನ್ನು ಕಂಡುಹಿಡಿಯುವ ಸೂತ್ರವನ್ನು ನಾವಿಲ್ಲಿ ಉಪಯೋಗಿಸ್ಬೇಕಾಗತ್ತೆ. ಅದಕ್ಕಾಗಿ ನೀವು ಎಲ್ಲ ಸೂತ್ರವನ್ನು ಸರಿಯಾದ ರೀತಿಯಲ್ಲಿ ಕಲಿತಿಟ್ಕೋಬೇಕು. ಯಾವ ಸಂದರ್ಭದಲ್ಲಿ ನಾವು ಯಾವ ಸೂತ್ರವನ್ನು ಉಪಯೋಗಿಸ್ಬೇಕು ಅನ್ನೋದನ್ನು ನೆನಪಿಸ್ಕೊಂಡು ಅದೇ ಸೂತ್ರವನ್ನು ಉಪಯೋಗಿಸಿ ನಾವು ಅಲ್ಲಿ ಬೆಲೆಯನ್ನು ಕಂಡುಹಿಡಿಬೇಕಾಗತ್ತೆ. ಈಗ ನಾವಿಲ್ಲಿ ಬಹುಲಕವನ್ನು ಕಂಡುಹಿಡಿಬೇಕು. ಬಹುಲಕ ಅಂತಂದರೆ ಜಾಸ್ತಿ ಸಲ ಬಂದಿರೋದಂತ ಅರ್ಥ ಆಗುತ್ತೆ. ಇಲ್ಲಿ ನಾವು ಆವೃತ್ತಿಯನ್ನು ಗಮನಿಸಬೇಕು.
ಆವೃತ್ತಿಯನ್ನು ಗಮನಿಸಿದರೆ ನಮಗೆ ಅತ್ಯಂತ ಗರಿಷ್ಠ ಆವೃತ್ತಿಯನ್ನು ನಾವು ಪತ್ತೆ ಹಚ್ಕೋಬೇಕು. ಅತ್ಯಂತ ಗರಿಷ್ಠ ಆವೃತ್ತಿಯಲ್ಲಿ 10. ಅತ್ಯಂತ ಗರಿಷ್ಠ ಆವೃತ್ತಿ ಇರುವಂತಹ ವರ್ಗಾಂತರದಲ್ಲಿ ನಾವು ಬಹುಲಕವನ್ನು ಕಂಡಿಡ್ಕೊತೀವಿ. ಅಂದರೆ ನಾವು ಇಲ್ಲಿ ವರ್ಗಾಂತರ ಇದು ಮತ್ತು ಗರಿಷ್ಠ ಆವೃತ್ತಿ ಇದಾಗುತ್ತೆ. ಇದನ್ನು ನಾವು F1 ಅಂತ ಬರ್ಕೊತೀವಿ. ಇದು F1 ಆಗುತ್ತೆ. ಹಾಗೆಯೇ ಅದಕ್ಕಿಂತ ಮೊದಲಿನ ಆವೃತ್ತಿ ಇಲ್ಲಿ F0 ಆಗುತ್ತೆ. ಆಮೇಲೆ ನಂತರದ ಆವೃತ್ತಿ F2 ಆಗುತ್ತೆ. ನಾವಿಲ್ಲಿ ಬರ್ಕೊಳ್ಳೋಣ. F0 8, F1 10, ಹಾಗೆಯೇ F2 9. ನಮಗೆ ಇನ್ನೂ ಬೇಕಾಗಿರೋದು H ಅಂತಂದರೆ ಇಲ್ಲಿ ವರ್ಗಾಂತರದ ಗಾತ್ರ. H = 18 - 12. ಮೇಲ್ಮಿತಿ ಮೈನಸ್ ಕೆಳಮಿತಿ ಆಗುತ್ತೆ. 18 - 12. 18 - 12 = 6. ನಮಗೆ ಇನ್ನೊಂದು ಬೇಕು, L = ಬೇಕಿಲ್ಲಿ. L ಅಂತಂದರೆ ಇಲ್ಲಿ 12. ಬಹುಲಕವಿರುವ ವರ್ಗಾಂತರದ ಕೆಳಮಿತಿ. L ಅಂತಂದರೆ ಬಹುಲಕವಿರುವ ವರ್ಗಾಂತರದ ಕೆಳಮಿತಿ. ಬಹುಲಕವಿರುವಂತಹ ವರ್ಗಾಂತರ ನಾವಿಲ್ಲಿ ಪತ್ತೆ ಹಚ್ಕೊಂಡಿದ್ದೀವಿ. ಅದರಲ್ಲಿ ಕೆಳಮಿತಿ ಯಾವುದು? 12. L = 12. ಈಗ ನಾವು ಸೂತ್ರವನ್ನು ಬರೆಯೋಣ. ಬಹುಲಕ = ಸೂತ್ರ ಏನು ಮಕ್ಕಳೇ? L + F1 - F0 by 2F1 - F0 minus F2 into H. ಈಗ ನಾವು ಸೂತ್ರವನ್ನು ಬರ್ಕೊಂಡಿದ್ದೀವಿ. ಬಹುಲಕ = L + F1 - F0 by 2F1 - F0 - F2 into H. ಈ ಸೂತ್ರವನ್ನು ನಾವು ಸರಿಯಾದ ರೀತಿಯಲ್ಲಿ ಬರ್ಕೋಬೇಕು. ನಂತರ ನಾವೇನು ಮಾಡಬೇಕು? ಯಾವ್ಯಾವ ಜಾಗದಲ್ಲಿ ಯಾವ್ಯಾವ ಬೆಲೆಗಳನ್ನು ಹಾಕಬೇಕು ಹಾಕೋಣ. L ಬೆಲೆಯನ್ನು ಹಾಕೋಣ. ಎಷ್ಟು L ಬೆಲೆ? 12 ಇದೆ. ಈಕ್ವಲ್ಸ್ ಬರೀರಿ ಮಕ್ಕಳೇ. L ಜಾಗದಲ್ಲಿ 12ಅನ್ನು ಹಾಕ್ರಿ. 12 ಪ್ಲಸ್ F1 - F0. F1 ಎಷ್ಟಿದೆ ಮಕ್ಕಳೇ? 10 ಇದೆ. F0 ಅಂದರೆ F0 ಎಷ್ಟಿದೆ? 8 ಇದೆ. ಅದಕ್ಕೆ F1 - F0 ಅಂತಂದರೆ 10 - 8 ಆಯಿತು. ಬಾಯ್ 2 × F1 2 ಬರೆಯೋಣ. ಮತ್ತು ಇಂಟು F1 ಅಂದರೆ ಇಂಟು 10. ಹಾಗೆಯೇ ಮೈನಸ್ ಹಾಕೋಣ. ಮೈನಸ್ F0 ಎಷ್ಟು? 8 ಬರೆಯೋಣ. ಮೈನಸ್ F2 ಎಷ್ಟು? 9 ಬರೆಯೋಣ. 9. ಹಾಗೆ ಬ್ರ್ಯಾಕೆಟನ್ನು ಕ್ಲೋಸ್ ಮಾಡಿಬಿಟ್ಟು ಇಂಟು ಹಾಕಿ ಹೆಚ್ಚಿನ ಬೆಲೆಯನ್ನು ಹಾಕೋಣ. ಹೆಚ್ಚು ಬೆಲೆ ಎಷ್ಟಿದೆ? 6 ಹಾಕೋಣ. ನಂತರ ಇಲ್ಲಿ 12ಅನ್ನು ಹಾಗೆ ಬರೆಯೋಣ. 12 ನಂತರ ಪ್ಲಸ್ ಬರೆಯೋಣ. ಪ್ಲಸ್ 10 - 8. 10ರಲ್ಲಿ 8ಅನ್ನು ಕಳೆದು ಬರೆದ್ರೆ ಅಂಶದಲ್ಲಿ ಎಷ್ಟು ಬರುತ್ತೆ? 2 ಬರುತ್ತೆ. ಹಾಗೆ ಇಲ್ಲಿ 2 10 20 ಆಗುತ್ತೆ. ಇಲ್ಲಿ ಇವೆರಡಕ್ಕೂ ಒಂದೇ ಚಿಹ್ನೆ ಇರೋದ್ರಿಂದ ಮೈನಸ್ ಇರೋದ್ರಿಂದ ನಾವು ಅವೆರಡನ್ನು ಕೂಡಿಸ್ಬಿಟ್ಟು ಮೈನಸ್ ಚಿಹ್ನೆ ಹಾಕೋಣ. 8ಕ್ಕೆ 9ಅನ್ನು ಕೂಡಿಸಿದ್ರೆ 8 + 9 17 ಆಗುತ್ತೆ. ಚಿಹ್ನೆ ಮೈನಸ್. -8 - 9ಅನ್ನು ಕೂಡಿಸಿದರೆ -17 ಆಯಿತು. ಮತ್ತು ಇಲ್ಲಿ ಬ್ರ್ಯಾಕೆಟನ್ನು ಕ್ಲೋಸ್ ಮಾಡೋಣ. ಇಂಟು 6 ಆಗುತ್ತೆ. ಈಗ ಬರೆಯೋಣ. 12ಕ್ಕೆ 12ಅನ್ನು ಹಾಗೆ ಬರೆಯೋಣ. ಪ್ಲಸ್ ಈ 2ಅನ್ನು ಹಾಗೆ ಬರೆಯೋಣ. 2 ಬೈ 20ರಲ್ಲಿ 17 ಹೋದರೆ 20 - 17 ಎಷ್ಟು ಬರುತ್ತೆ? 3 ಇಂಟು 6 ಆಯಿತು. ಮತ್ತು ಪುನಃ ಈ 12ಅನ್ನು ಹಾಗೆ ಬರೆಯೋಣ. ಇಲ್ಲಿ ನಮಗೆ 3 × 1 3, 3 × 2 6 ಸಿಗುತ್ತೆ. ಯಾಕಂದರೆ 3ರ ಮಗ್ಗಿಯಲ್ಲಿ 6 ಇರೋದ್ರಿಂದ ನಾವು ಇಲ್ಲಿ ಕ್ಯಾನ್ಸಲ್ ಮಾಡ್ಬೋದು. 3 × 1 3, 3 × 2 6 ಆಯಿತು. ಮತ್ತು ಈ 2ಅನ್ನು ಗುಣಿಸಿ ಬರೆಯೋಣ. ಅಂಶ 2ಅನ್ನು ಈ 2ರ ಜೊತೆ ಗುಣಿಸಿ ಬರೆಯೋಣ. 2 × 2 ಎಷ್ಟಾಯಿತು? 4 ಆಯಿತು. ಇಲ್ಲಿ ಕೆಳಗಡೆ ಏನೂ ಇಲ್ಲ.
ಅಂದರೆ ಇಲ್ಲಿ 1 ಇರೋದ್ರಿಂದ ನಾವು ಬರ್ಕೊಳ್ಳೋ ಅವಶ್ಯಕತೆ ಬರಲ್ಲ. ಅಂದರೆ ಇಲ್ಲಿ 2 × 2 ನೇರವಾಗಿ ನಾವು 4 ಅಂತ ಬರೆಯೋಣ. 12 + 4 ಕೂಡಿಸಿದರೆ ಎಷ್ಟಾಗುತ್ತೆ ಮಕ್ಕಳೇ? 12 + 4 16. ಆದ್ದರಿಂದ ಬಹುಲಕ ಎಷ್ಟು ಬರುತ್ತೆ? 16. ಬಹುಲಕ = 16. ಮುಂದಿನ ಪ್ರಶ್ನೆ 32ನೇ ಪ್ರಶ್ನೆ. A 1 5 ಮತ್ತು B -4 5 ಬಿಂದುಗಳನ್ನು ಸೇರಿಸುವ ರೇಖಾಖಂಡವು x ಅಕ್ಷದಿಂದ ಯಾವ ಅನುಪಾತದಲ್ಲಿ ವಿಭಾಗಿಸಲ್ಪಡುತ್ತದೆ ಎಂಬುದು ಕಂಡುಹಿಡಿಯಿರಿ ಹಾಗೂ ವಿಭಾಗಿಸುವ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ. ಪ್ರಶ್ನೆಯನ್ನು ಸರಿಯಾಗಿ ಓದಿ ಅರ್ಥ ಮಾಡ್ಕೊಳ್ಳಿ ಮಕ್ಕಳೇ. ಇಲ್ಲಿ ಕೊಟ್ಟಿರುವಂತಹ ಬಿಂದುಗಳು A ಮತ್ತು B. ಇಲ್ಲಿ ಯಾವ 2 ಬಿಂದುಗಳನ್ನು ಸೇರಿಸುವಂಥ ರೇಖಾಖಂಡ A ಮತ್ತು B ಅಂದರೆ AB ರೇಖೆಯು x ಅಕ್ಷದ ಮೇಲಿನ ಒಂದು ಬಿಂದುವಿನಿಂದ ವಿಭಾಗಿಸಲ್ಪಡ್ತಾ ಇದೆ. ಅದು ಯಾವ ಅನುಪಾತದಲ್ಲಿ ವಿಭಾಗಿಸಲ್ಪಡ್ತಾ ಇದೆ ಮತ್ತು ಆ ಬಿಂದುವಿನ ನಿರ್ದೇಶಾಂಕವನ್ನು ನಾವು ಇಲ್ಲಿ ಕಂಡುಹಿಡಿಬೇಕು. ಇಲ್ಲಿ ನಾವು x ಅಕ್ಷದಿಂದ ಇರುವಂತಹ x ಅಕ್ಷದ ಮೇಲೆ ಇರುವಂತಹ ಬಿಂದು x ಅಕ್ಷದಿಂದ ವಿಭಾಗಿಸುತ್ತೆ ಅಂತಂದರೆ ಆ ಬಿಂದುವಿನ ನಿರ್ದೇಶಾಂಕ ಯಾವ ರೂಪದಲ್ಲಿ ಇರುತ್ತೆ ಅನ್ನೋದನ್ನು ನಾವು ಗೊತ್ತು ಮಾಡ್ಕೊಂಡಿಟ್ಟಿರ್ಕೋಬೇಕು. ಇಲ್ಲಿ x ಅಕ್ಷದ ಮೇಲೆ ಈ ಬಿಂದು ಇದೆ ಅಂದರೆ ಆ ಬಿಂದುವಿನ ನಿರ್ದೇಶಾಂಕ ಯಾವ ರೂಪದಲ್ಲಿರುತ್ತೆ? x0 ರೂಪದಲ್ಲಿರುತ್ತೆ. ಅಂದರೆ ಎರಡನೇ ಬೆಲೆ y ನ ಬೆಲೆ 0 ಆಗಿರುತ್ತೆ. ಇದನ್ನು ನಾವು ತಿಳ್ಕೊಂಡ್ರೆ ನಾವು m1:m2 ಅನುಪಾತವನ್ನು ಕಂಡುಹಿಡ್ಕೋಬೋದು. ನಂತರ ನಾವು ಆ ಬಿಂದುವಿನ ನಿರ್ದೇಶಾಂಕಗಳನ್ನು ಕೂಡ ಕಂಡುಹಿಡಿಬೋದು. ಅದಕ್ಕೆ ಇಲ್ಲಿ ನಾವು ಭಾಗ ಪ್ರಮಾಣ ಸೂತ್ರವನ್ನು ಉಪಯೋಗಿಸಬೇಕು. ಸೂತ್ರವನ್ನು ಸರಿಯಾದ ರೀತಿಯಲ್ಲಿ ನಾವು ಹಾಕಿ ಇಲ್ಲಿ ಆಯಾ ಜಾಗದಲ್ಲಿ ಬೆಲೆಗಳನ್ನು ಹಾಕಿ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ, ಮೌಲ್ಯೀಕರಿಸಬೇಕಾಗತ್ತೆ. ಅದಕ್ಕೆ ಮೊದಲು ಸೂತ್ರವನ್ನು ಸರಿಯಾದ ರೀತಿಯಲ್ಲಿ ಹಾಕಿ ಬೆಲೆಗಳನ್ನು ಹಾಕೋಣ. ಮೊದಲಿಗೆ ಕೊಟ್ಟಿರುವ ಬಿಂದುಗಳ ನಿರ್ದೇಶಾಂಕಗಳನ್ನು ಬರೆಯೋಣ. A 1 - 5 ಹಾಗೆ B -4 5 ಮತ್ತು ಈ 2 ಬಿಂದುಗಳನ್ನು ಸೇರಿಸುವ ರೇಖೆಯನ್ನು ವಿಭಾಗಿಸುವ ಬಿಂದುವು x ಅಕ್ಷದ ಮೇಲಿರುತ್ತೆ. ಅಂದರೆ ನಾವು ಅದನ್ನು P of xy ಅಂತಂದರೆ P of x0 ಅಂತ ಬರ್ಕೊಳ್ಳೋಣ. P of x0 ಇಲ್ಲಿ ನಾವು P of x0 ಅಂತ ಬರ್ಕೊಳ್ಳೋಣ. ಇದನ್ನು x1 y1, ಇದು x2 y2, ಇದು xy. ಈಗ ನಾವು ಸೂತ್ರವನ್ನು ಬರೆಯೋಣ. ಸೂತ್ರ ಏನು ಬರುತ್ತೆ ಇಲ್ಲಿ? P of xy ಈಕ್ವಲ್ಸ್ ಭಾಗ ಪ್ರಮಾಣ ಸೂತ್ರವನ್ನು ನಾವು ಬರೀಬೇಕು. ಸೂತ್ರ ಏನಲ್ಲಿ m1 x2 + m2 x1 by m1 + m2 ಹಾಗೆ m1 y2 + m2 y1 by m1 + m2. ಇದು ಸೂತ್ರ. ಈ ಸೂತ್ರವನ್ನು ಸರಿಯಾಗಿ ಬರ್ಕೊಳ್ಳಿ. ನಂತರ P of xy ಅಂತಂದರೆ x0 ಹಾಕ್ಬೇಕು ನಾವು. ಇಲ್ಲೇನು ಹಾಕೋಣ? x0 ಈಕ್ವಲ್ಸ್ m1 x2 ಅಂತಂದರೆ -4 ಬರುತ್ತೆ ಪ್ಲಸ್ m2 x1 ಅಂದರೆ 1 ಬರುತ್ತೆ. ಇಲ್ಲಿ ನಾವು 1 ಹಾಕೋಣ. ಆಮೇಲೆ m1 + m2 ಹಾಗೆಯೇ ಇಲ್ಲಿ m1 y2 ಅಂತಂದರೆ 5 ಬರುತ್ತೆ. m1 × 5 + m2 × y1 ಅಂತಂದರೆ -5 ಬರುತ್ತೆ. -5 by m1 + m2. ಇಲ್ಲಿ ನಾವು ಯಾವಾಗಲೂ ಮೊದಲನೆಯ ಬೆಲೆಯನ್ನು ಮೊದಲನೇದಕ್ಕೆ, ಎರಡನೆಯ ಬೆಲೆಯನ್ನು ಎರಡನೇದಕ್ಕೆ ಸರಿದೂಗಿಸ್ಬೇಕು. ಈಗ ನಮಗೇನು ಸಿಗ್ತಾಯಿದೆ ಅಂತಂದರೆ ಇಲ್ಲಿ ಎರಡನೆಯ ಬೆಲೆ ಅಂದರೆ y ಜಾಗದಲ್ಲಿರುವಂಥ ಬೆಲೆ 0 ಇದೆ. ಅದಕ್ಕಾಗಿ ನಾವು ಏನು ಬರೆಯೋಣ? m1 y ಅಂತಂದರೆ 5m1 ಅಂತ ಆಗುತ್ತೆ. ಅದನ್ನು 5m1 ಅಂತ ಬರೆಯೋಣ. 5m1 ಆಮೇಲೆ m2 × -5 ಅಂತಂದರೆ -5m2 by m1 + m2 ಈಕ್ವಲ್ಸ್ ಏನು ಬರೆಯೋಣ?
0 ಅಂತ ಬರೆಯೋಣ. ಇದನ್ನು ನೀವು ಸರಿಯಾಗಿ ಗಮನಿಸಬೇಕು ಮಕ್ಕಳೇ. ಇಲ್ಲಿ ಮೊದಲನೇದಕ್ಕೆ ಈಕ್ವಲ್ ಆಗುತ್ತೆ, ಎರಡನೇದಕ್ಕೆ ಈಕ್ವಲ್ ಆಗುತ್ತೆ. ನಮಗೆ 0 ಇರುವಂತಹ ಬೆಲೆಯನ್ನು ನಾವು ತಗೋಬೇಕು. 0 ಯಾವುದರ ಬೆಲೆ ಆಗಿದೆ? ಇದರದ್ದು. ಅದಕ್ಕೆ ನಾವೇನು ಬರೆಯೋಣ? ಇಲ್ಲಿ 5m1 ಮೈನಸ್ 5m2 ಬೈ m1 ಪ್ಲಸ್ m2 ಏನಂತ ಬರೆಯೋಣ? 0 ಅಂತ ಬರೆಯೋಣ. ಅಂದರೆ ಇಲ್ಲಿ ಎರಡನೇದರ ಬೆಲೆ ಎರಡನೇದಕ್ಕೆ ಹೋಲಿಸಿದ್ದೀವಿ. ಎರಡನೇದರ ಬೆಲೆ ಮಾತ್ರ ನಮಗೆ ಅವಶ್ಯಕತೆ ಬರುತ್ತೆ, ಈ ಮೊದಲನೇದು ಬರಲ್ಲ, ಅದನ್ನು ನಾವು ಬಿಟ್ಬಿಡೋಣ. ಈಗ ಇಲ್ಲಿ m1 ಪ್ಲಸ್ m2 ಇಂಟು 0 ಆಗುತ್ತೆ. ಉರೇಗಣಕಾರ ಮಾಡಿದಾಗ 5m1 ಮೈನಸ್ 5m2 ಈಕ್ವಲ್ಸ್ ಏನಾಯಿತು? 0 ಇಂಟು m1 ಪ್ಲಸ್ m2 ಆಗುತ್ತೆ. 5m1 ಮೈನಸ್ 5m2 ಏನು ಬಂತು? 0 ಬಂತು. ಮತ್ತು ಈ ಮೈನಸ್ 5m2 ನಾವು ಬಲಭಾಗಕ್ಕೆ ಕಳಿಸೋಣ. 5m1 ಏನು? 5m2 ಆಗುತ್ತೆ. ಅಂದರೆ ಇಲ್ಲಿ 0 ಪ್ಲಸ್ 5m2 ಆಗುತ್ತೆ. ಇದು 5m1 5m2 ಆಯಿತು. ಈಗ ನಮಗೆ ಬೇಕಾಗಿರೋದು ರೇಷಿಯೋ ಏನು? m1/m2. ಅದಕ್ಕೆ ಏನೇನು ಮಾಡೋಣ? ನಾವು ಈ 5 ಈ ಕಡೆ ವರ್ಗಾವಣೆ ಮಾಡೋಣ, ಈ m2 ಈ ಕಡೆ ತರೋಣ. ಏನು ಮಾಡ್ತಾಯಿದ್ದೀವಿ ನಾವು ಇಲ್ಲಿಗ? m1 ಕೆಳಗಡೆ ಏನನ್ನು ತಗೊಬರ್ತಾಯಿದ್ದೀವಿ? m2 ತರ್ತಾಯಿದ್ದೀವಿ. ಹಾಗೆ ಈ 5 ಇಲ್ಲೇ ಬರಿತಾ ಇದ್ದೀವಿ. ನಂತರ ಈ 5 ನಾವು ಬಲಭಾಗಕ್ಕೆ ವರ್ಗಾಯಿಸ್ತಾ ಇದ್ದೀವಿ. ಇಲ್ಲಿದು ಉರೆ ಭಾಗಾಕಾರ ಥರ ಆಗುತ್ತೆ. ಇಲ್ಲ ಅಂತಂದರೆ ನಾವು ನೇರವಾಗಿ ಇಲ್ಲಿ 5 ಕ್ಯಾನ್ಸಲ್ ಆಗುತ್ತೆ. m1 m2 ಆಯಿತು. m1/m2 ಏನಾಯಿತು? ಇಲ್ಲಿ 1 ಉಳ್ಕೊಂಡಿದೆ. ಅಂದರೆ m1/m2 1/1 ಹೀಗಾದರೂ ಬರೀಬೋದು. ಇಲ್ಲ ಅಂತಂದರೆ ಇಲ್ಲಿ ಕ್ಯಾನ್ಸಲ್ ಮಾಡ್ದೇ ನಾವು m1/m2 ಈ 5 ಕೆಳಗಡೆ ಈ 5 ತರ್ಬೋದು. 5/5 ಈಕ್ವಲ್ಸ್ ಈಗ 5 ಒಂದಲೇ ಹೋಯಿತು. m1/m2 1/1 ಆಯಿತು. ಆದ್ದರಿಂದ m1:m2 1:1. ಇಲ್ಲಿ ನೀವು ಈ 5ರ ಕೆಳಗೆ ತೊಗೊಬಂದಿದ್ದೀರಿ ಮತ್ತು m1 ಕೆಳಗಡೆ m2 ತೊಗೊಬಂದಿದ್ದೀರಾ. m1/m2 ಏನಾಯಿತು? 5/5 ಆಯಿತು. ಇಲ್ಲಿ ಕ್ಯಾನ್ಸಲ್ ಆಗಿ 1/1 ಬಂತು. ಆಗ ನಮಗೆ ರೇಷಿಯೋ m1:m2 1:1 ಆಗುತ್ತೆ. ಈಗ ನಾವು ಕಂಡುಹಿಡಬೇಕಾಗಿದ್ದು ಆ ಬಿಂದುವಿನ ನಿರ್ದೇಶಾಂಕ. ಯಾವ ಬಿಂದು? x0. ಇಲ್ಲಿ 0 ಆಲ್ರೆಡಿ ಇದೆ. x ಬೆಲೆಯನ್ನು ನಾವು ಕಂಡುಹಿಡಬೇಕಾಗತ್ತೆ. m1:m2 ಬೆಲೆಯನ್ನು ನಾವು ಕಂಡುಕೊಂಡ್ವಿ, ಅದು 1:1. ಈಗ ನಮಗೆ x ಅಕ್ಷದಿಂದ ಯಾವ ಅನುಪಾತದಲ್ಲಿ ವಿಭಾಗಿಸುತ್ತೆ ಅನ್ನೋದಕ್ಕೆ ಉತ್ತರ ಸಿಕ್ಕಿದೆ. ಯಾವುದದು ಅನುಪಾತ? ಯಾವುದು? 1:1. ಈಗ ವಿಭಾಗಿಸುವ ಬಿಂದುವಿನ ನಿರ್ದೇಶಾಂಕ x ಮತ್ತು 0 ರೂಪದಲ್ಲಿರುತ್ತೆ ಅಂತಾಯಿತು. ಅಂದರೆ ಇಲ್ಲಿ ಎರಡನೇ ನಿರ್ದೇಶಾಂಕ 0 ಇದೆ. ಈ x ಬೆಲೆಯನ್ನು ನಾವು ಕಂಡುಹಿಡ್ಕೋಬೇಕು. ಈಗ ನಾವು x ಬೆಲೆಯನ್ನು ಕಂಡುಹಿಡಬೇಕಾಗಿದೆ. x ಬೆಲೆ ಇಲ್ಲಿ ನಮಗೆ ರೇಷಿಯೋ ಸಿಕ್ಕಿದೆ. m1:m2 1:1. ಈಗ ನಾವು x ಈಕ್ವಲ್ಸ್ ಮೊದಲನೆಯ ನಿರ್ದೇಶಾಂಕವನ್ನು ಹಾಕಬೇಕಾಗತ್ತೆ. ಅಂದರೆ ಬರೀ x ಬೆಲೆಯನ್ನು ಬರೆದ್ರೆ ನಾವು ಸಾಕಿಲ್ಲ. ನಮ್ಗೆ ಬೇಕಾಗಿರೋದು x ಬೆಲೆ, ಯಾಕಂದರೆ y ಬೆಲೆ ಇವಾಗಲೇ ಗೊತ್ತಿದೆ ನಮಗೆ, ಅದು 0 ಅಂತ. ಅದಕ್ಕೆ ನಾವು ಈಗ ಪುನಃ x ಈಕ್ವಲ್ಸ್ m1x2 ಪ್ಲಸ್ m2x1/m1 ಪ್ಲಸ್ m2 ಅಂತ ಬರೆಯೋಣ. x ಈಕ್ವಲ್ಸ್ ಏನು? x ಈಕ್ವಲ್ಸ್ m1x2 ಪ್ಲಸ್ m2x1/m1 ಪ್ಲಸ್ m2 ಅಂತ ಬರೆಯೋಣ. x ಈಕ್ವಲ್ಸ್ ಏನು? m1x2 ಪ್ಲಸ್ m2x1/m1 ಪ್ಲಸ್ m2. ಮೊದಲನೇ ನಿರ್ದೇಶಾಂಕ ಮಾತ್ರ ಬರ್ಕೊಳ್ಳೋಣ. x ಈಕ್ವಲ್ಸ್ m1 ಜಾಗದಲ್ಲಿ m2 ಜಾಗದಲ್ಲೆಲ್ಲ 1 ಹಾಕೋಣ. 1 ಇಂಟು ಇಲ್ಲಿ x2ನ ಬೆಲೆ -4 ಇದೆ, ಬರೆಯೋಣ. ಪ್ಲಸ್ m2 ಕೂಡ 1. x1ನ ಬೆಲೆ 1 ಇದೆ, ಬರೆಯೋಣ.
ಬೈ m1 ಪ್ಲಸ್ m2 ಅಂತಂದರೆ 1 ಪ್ಲಸ್ 1. ಈಗ ನಾವು ಅಂಶ ಮತ್ತು ಛೇದವನ್ನು ಸರಳೀಕರಿಸೋಣ. 1 ಇಂಟು -4 -4 ಆಗುತ್ತೆ. ಇಲ್ಲಿ ಮೈನಸ್ ಇಂಟು ಪ್ಲಸ್ ಇರೋದ್ರಿಂದ ಮೈನಸ್ ಬರುತ್ತೆ. 4 ಒಂದಲೇ 4. ಹಾಗೆ ಪ್ಲಸ್ ಬರೆಯೋಣ. ಪ್ಲಸ್ 1 ಇಂಟು 1 1 ಮತ್ತು 1 ಪ್ಲಸ್ 1 2. ಇಲ್ಲಿ -4 ಪ್ಲಸ್ 1 ಅಂತಂದರೆ ನಾವು ಕಳಿಬೇಕಾಗತ್ತೆ. 4ರಲ್ಲಿ 1 ಹೋದರೆ 3. ಆದರೆ ಚಿಹ್ನೆ ಯಾವುದು ಹಾಕಬೇಕು? ನಾವು ದೊಡ್ಡ ಸಂಖ್ಯೆಯ ಚಿಹ್ನೆ ಹಾಕಬೇಕಾಗತ್ತೆ. ದೊಡ್ಡ ಸಂಖ್ಯೆ ಚಿಹ್ನೆ ಯಾವುದು? ಅದು ಮೈನಸ್. ಅಂದರೆ ಏನಾಯ್ತು ಇಲ್ಲಿ? 4ರಲ್ಲಿ 1 ಹೋದರೆ 3. ಚಿಹ್ನೆ ದೊಡ್ಡ ಸಂಖ್ಯೆದು ಅಂದರೆ -3 ಬರುತ್ತೆ ಬೈ 2. ಈಗ ಎಕ್ಸ್ನ ಬೆಲೆ ನಿಮಗೆ ಸಿಕ್ತು. x 0 ಅಂತಂದರೆ ಏನಾಯಿತು? -3/2 0 ಆಯಿತು. ಎಕ್ಸ್ನ ಬೆಲೆ -3/2 ಸಿಕ್ತು. ವೈನ ಬೆಲೆ 0 ಇದೆ. ಹಾಗಾದರೆ ವಿಭಾಗಿಸುವ ಬಿಂದುವಿನ ನಿರ್ದೇಶಾಂಕ p ಆಫ್ x0 = p ಆಫ್ -3/2 ಇಂಟು 0. ಇಲ್ಲಿ ಎಕ್ಸ್ನ ಬೆಲೆ ಸಿಕ್ಕಿದ ಮೇಲೆ ನೇರವಾಗಿ ನೀವು ಇಲ್ಲಿ 0ವನ್ನು ಹಾಕ್ಬೋದು. ಮುಂದಿನ ಪ್ರಶ್ನೆ 33ನೇ ಪ್ರಶ್ನೆ. ಕೊಟ್ಟಿರುವ ಚಿತ್ರದಲ್ಲಿ O ಕೇಂದ್ರವಿರುವ ವೃತ್ತದ ಅರ್ಧವೃತ್ತ ಕಂಸದ ಉದ್ದವು 44 cm ಆಗಿದೆ. ಕೋನ OPY = 45 ಡಿಗ್ರಿ ಆದರೆ PRQ ವೃತ್ತಖಂಡದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಇಲ್ಲಿ ಕೊಟ್ಟಿರೋದೇನು? ಇಲ್ಲಿ ನಮಗೆ ಅರ್ಧವೃತ್ತ ಕಂಸದ ಉದ್ದವನ್ನು ಕೊಟ್ಟಿರ್ತಾರೆ. ಅರ್ಧವೃತ್ತ ಅಂತಂದರೆ ಹೀಗೆ ಇಲ್ಲಿಂದ ಇಲ್ಲಿವರೆಗೆ ಬರುತ್ತದು ಅರ್ಧವೃತ್ತ ಕಂಸದ ಉದ್ದ. ಹಾಗೆ ಏನು ಕಂಡುಹಿಡಬೇಕು ನಾವು? ಇಲ್ಲಿ PRQ ವೃತ್ತಖಂಡ. PRQ ವೃತ್ತಖಂಡ ಇಲ್ಲಿದೆ, ಇಲ್ಲಿದೆ. ಇದರ ವಿಸ್ತೀರ್ಣವನ್ನು ಕಂಡುಹಿಡಬೇಕು. ಇಲ್ಲಿ ನಾವು ಈ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನು ಕಂಡುಹಿಡ್ಕೋಬೇಕಾಗತ್ತೆ. ಸಂಪೂರ್ಣವಾಗಿ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನು ಕಂಡುಹಿಡ್ಕೋಬೇಕು. ನಂತರ ಅದರಲ್ಲಿ ಈ ತ್ರಿಭುಜದ ವಿಸ್ತೀರ್ಣವನ್ನು ಕಳೆದ್ರೆ ನಮಗೆ ಈ ವಿಸ್ತೀರ್ಣ ಸಿಗತ್ತೆ. ತ್ರಿಭುಜ POQನ ವಿಸ್ತೀರ್ಣವನ್ನು ನಾವು ಕಳೆದರೆ ನಮಗೆ PRQ ವೃತ್ತಖಂಡದ ವಿಸ್ತೀರ್ಣ ಸಿಗತ್ತೆ. ಅದಕ್ಕೆ ಮಕ್ಕಳಲ್ಲಿ ನಾವು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನು ಕಂಡುಹಿಡಿಯುವಂಥ ಸೂತ್ರ ಬೇಕು. ಅದಕ್ಕೆ ನಮಗೆ ಆರ್ನ ಅವಶ್ಯಕತೆ ಇದೆ. ಆರ್ ಇಲ್ಲಿ ಕೊಟ್ಟಿರೋದಿಲ್ಲ. ಕೊಟ್ಟಿರೋದೇನು? ಅರ್ಧವೃತ್ತ ಕಂಸದ ಉದ್ದ ಕೊಟ್ಟಿದ್ದಾರೆ. ವೃತ್ತದ ಕಂಸದ ಉದ್ದ ಅಂದರೆ ವೃತ್ತದ ಸುತ್ತಳತೆ ನಮಗೆ ಗೊತ್ತಿದೆ 2πr. ಇಲ್ಲಿ ಕೊಟ್ಟಿರೋದು ಅರ್ಧವೃತ್ತ ಅಂತಂದರೆ ಬರೀ πr ಆಗುತ್ತೆ. ಏನಾಗುತ್ತೆ? ಬರೀ πr ಆಗುತ್ತೆ. ಅರ್ಧವೃತ್ತದ್ದು πr ಆಗುತ್ತೆ. ಪೂರ್ಣವೃತ್ತದ್ದು 2πr ಆಗುತ್ತೆ. ಅಂದರೆ ನಮಗೆ πr ಕೊಟ್ಟಿದ್ದಾರೆ. πr = ಎಷ್ಟು? 44 ಕೊಟ್ಟಿದ್ದಾರೆ. ಇದನ್ನು ಉಪಯೋಗಿಸ್ಕೊಂಡು ನಾವು ಆರನ್ನು ಕಂಡುಹಿಡಬೇಕು. ಆಗ ನಮಗೆ ಆರ್ ಸಿಕ್ಕಿದ ತಕ್ಷಣ ಇಲ್ಲಿ ತೀಟ ಎಷ್ಟು ಅಂತ ನಾವು ಕಂಡುಹಿಡ್ಕೋಬೇಕಾಗತ್ತೆ. ತೀಟ ಕಂಡುಹಿಡಿಯೋದು ಹೇಗೆ ಅಂತಂದರೆ ಇಲ್ಲಿ ಅವರು ಕೋನ OPQನ ಬೆಲೆ ಕೊಟ್ಟಿದ್ದಾರೆ. OPQ ಇಲ್ಲಿ ಎಷ್ಟಿದೆ? 45 ಡಿಗ್ರಿ ಇದೆ. ಇದು 45 ಡಿಗ್ರಿ ಆದಮೇಲೆ ಕೋನ OQP ಎಷ್ಟಿರುತ್ತೆ? ಇದು ನಮಗೆ ಗೊತ್ತಿರಬೇಕು. ಯಾಕಂತಂದರೆ OP = OQ. OP ಎಷ್ಟಿದೆಯೋ ಅಷ್ಟೇ OQ ಇದೆ. ಯಾಕಂತಂದರೆ ಒಂದೇ ವೃತ್ತದ ತ್ರಿಜ್ಯಗಳು. ಹಾಗಾದರೆ ತ್ರಿಭುಜ OPQ ಇದು ಎಂತಹ ತ್ರಿಭುಜ ಆಗುತ್ತೆ ಅನ್ನೋದನ್ನು ನಾವು ಪತ್ತೆ ಹಚ್ಕೋಬೇಕಾಗತ್ತೆ. ಇದು ಲಂಬಕೋನ ತ್ರಿಭುಜ ಆಗುತ್ತೆ. ಹೇಗೆ ಲಂಬಕೋನ ತ್ರಿಭುಜ ಆಗುತ್ತೆ? ಇದು ಕೂಡ 45 ಡಿಗ್ರಿ ಇರುತ್ತೆ. 45 ಡಿಗ್ರಿ ಪ್ಲಸ್ 45 ಡಿಗ್ರಿ ಎಷ್ಟಾಗುತ್ತೆ? 90 ಆಗುತ್ತೆ. ಆದ್ದರಿಂದ ಕೋನ POQ ಎಷ್ಟಾಗುತ್ತೆ? 180ರಲ್ಲಿ 90 ಹೋದರೆ 90 ಡಿಗ್ರಿ ಆಗುತ್ತೆ. ನಮಗೆ ತೀಟ ಕೂಡ ಸಿಗತ್ತೆ. ತೀಟ ಎಷ್ಟು? 90 ಡಿಗ್ರಿ. ನಂತರ ನಮಗೆ ಇಲ್ಲಿ ಲಂಬಕೋನ ತ್ರಿಭುಜ ಆಗಿರೋದ್ರಿಂದ ಆ ಲಂಬಕೋನದ ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡುವಂಥ ಸೂತ್ರ ಗೊತ್ತಿರುತ್ತೆ. ಆ ಸೂತ್ರವನ್ನು ಉಪಯೋಗಿಸಿ ನಾವು ಲಂಬಕೋನ ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಬೇಕು ಮತ್ತು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನು ಕಂಡುಹಿಡಬೇಕು. ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣದಲ್ಲಿ ತ್ರಿಭುಜದ ವಿಸ್ತೀರ್ಣವನ್ನು ನಾವು ಕಳೆದ್ರೆ ನಮಗೆ ಇಲ್ಲಿ PRQ ವೃತ್ತಖಂಡದ ವಿಸ್ತೀರ್ಣ ಸಿಗತ್ತೆ.
ಕೊಟ್ಟಿರುವ ದತ್ತಾಂಶಗಳು ಏನೇನು ಅಂತ ಬರ್ಕೊಳ್ಳೋಣ. ಏನೇನು ಕೊಟ್ಟಿದ್ದಾರೆ ಇಲ್ಲಿ? ಅರ್ಧ ವೃತ್ತದ ಕಂಸದ ಉದ್ದ, ಅರ್ಧ ವೃತ್ತದ ಕಂಸದ ಉದ್ದ ಎಷ್ಟು ಕೊಟ್ಟಿದ್ದಾರೆ? 44. ನಂತರ ಕೋನ OPQ ಈಕ್ವಲ್ಸ್, ಮತ್ತೇನು ಕೊಟ್ಟಿದ್ದಾರೆ ಇಲ್ಲಿ? ಕೋನ OPQ ಈಕ್ವಲ್ಸ್ 45 ಡಿಗ್ರಿ. ಕೋನ OPQ ಈಕ್ವಲ್ಸ್ 45 ಡಿಗ್ರಿ ಕೊಟ್ಟಿದ್ದಾರೆ. ಈಗ ನಾವು ಇಲ್ಲಿ ಅರ್ಧ ವೃತ್ತದ ಕಂಸವನ್ನು ಉಪಯೋಗಿಸ್ಕೊಂಡು ಆರನ್ನು ಕಂಡುಹಿಡ್ಕೋಬೋದು. ಅದಕ್ಕೂ ಮೊದಲು ನಾವು ಮಕ್ಕಳೇ ಸ್ಕೆಚ್ ಹಾಕೊಳ್ಳೋಣ. ಇಲ್ಲಿ ವೃತ್ತದ ಕೇಂದ್ರ, ಮತ್ತು ಇಲ್ಲಿ AB ಡಯಾಮೀಟರ್ ಅಂದರೆ ವ್ಯಾಸ, ಅದೇ ರೀತಿ ಇಲ್ಲಿ PQ ಇದು ಜ ಇದೆ, OP ತ್ರಿಜ್ಯ, ಹಾಗೆಯೇ OQ ಕೂಡ ತ್ರಿಜ್ಯ. ಮತ್ತೇನು ಕೊಟ್ಟಿದ್ದಾರೆ? ಕೋನ OPQ ಈಕ್ವಲ್ಸ್ 45 ಡಿಗ್ರಿ ಕೊಟ್ಟಿದ್ದಾರೆ. ಇಲ್ಲಿ ನಾವು ಅರ್ಧ ವೃತ್ತದ ಕಂಸದ ಉದ್ದ, ಫುಲ್ ವೃತ್ತದ ಕಂಸ ಅಂತಂದರೆ ಕಂಪ್ಲೀಟ್ ಸರ್ಕಲಿನ ಸುತ್ತಳತೆ ಬರುತ್ತೆ, ಪರಿಧಿ ಬರುತ್ತೆ. ಇಲ್ಲಿ ಅರ್ಧ ವೃತ್ತ ಅಂತಂದರೆ ಅದರ ಅರ್ಧ. ನಾವು ಅರ್ಧ ವೃತ್ತ ಅಂತಂದರೆ ನಾವು θ = 180 ಡಿಗ್ರಿ ತಗೊಂಡು ತ್ರಿಜ್ಯಾಂತರ ಖಂಡದ ಉದ್ದ ಸೂತ್ರವನ್ನು ಉಪಯೋಗಿಸಿ ಕೂಡ ಆರನ್ನು ಕಂಡುಹಿಡ್ಬೋದು. ಇಲ್ಲ ಅಂತಂದರೆ ಅರ್ಧ ವೃತ್ತದ ಕಂಸ ಅಂತಂದರೆ ಅರ್ಧ ವೃತ್ತದ ಕಂಸದ ಉದ್ದ πr ಆಗುತ್ತೆ. πr = 44. ಕಂಪ್ಲೀಟ್ ವೃತ್ತದ ಕಂಸದ ಉದ್ದ ಅಂತಂದರೆ ಪರಿಧಿ ಆಗುತ್ತೆ, ಸುತ್ತಳತೆ ಆಗುತ್ತೆ. ಇಲ್ಲಿ ಅರ್ಧ ಅಂತಂದರೆ ಇಷ್ಟೇ ಬರುತ್ತೆ. ಅದಕ್ಕಾಗಿ ಕರೆಕ್ಟಾಗಿ ನಾವು 2πrನ ಅರ್ಧ ಅಂತಂದರೆ πr ಅಂತ ತಗೋಬೇಕು. ವೃತ್ತದ ಕಂಸದ ಉದ್ದ 2πr ಆಗುತ್ತೆ, ಅರ್ಧ ವೃತ್ತದ್ದು πr ಆಗುತ್ತೆ. πr = 44 ಅಂತ ತಗೋಬೋದು. ಇಲ್ಲ ಅಂತಂದರೆ ನೀವು θ/360 × 2πr ಸೂತ್ರವನ್ನು ಕೂಡ ಉಪಯೋಗಿಸ್ಬೋದು. ಇಲ್ಲಿ ಥೀಟಾದ ಜಾಗದಲ್ಲಿ ನೀವು 180/360 × 2πr ಹಾಕಿದರೆ ಇಲ್ಲಿ ಒಂದಲೇ ಎರಡಲೇ ಬರುತ್ತೆ. 1/2 × 2πr = 44 ಆಗುತ್ತೆ. 2 ಹೋದರೆ ನಿಮಗೆ ವಾಪಸ್ ಸಿಗೋದೆಷ್ಟು? πr. ಅದಕ್ಕೆ ನಾವು ನೇರವಾಗಿ ಕೂಡ πr = 44 ಅಂತ ಬರಿಬೋದು. ಇಲ್ಲಿ ಪೈನ ಬೆಲೆಯನ್ನು ಹಾಕೋಣ. πr = 44 ಆದರೆ ಇಲ್ಲಿ ಪೈನ ಬೆಲೆಯನ್ನು ನಾವು ಹಾಕೋಣ. ಪೈ ಬೆಲೆ ಎಷ್ಟು? 22/7. r = 44. ಇಲ್ಲಿ r = ನಾವು ಕಂಡುಹಿಡಬೇಕಾಗಿದೆ. r = 44 × 22/7 ಬಲಭಾಗಕ್ಕೆ ವರ್ಗಾಯಿಸಿದರೆ ಏನಾಗುತ್ತೆ? 7/22 ಆಗುತ್ತೆ. ನಮಗೆ ಗೊತ್ತಿದೆ 22 1 22, 22 2 44. r = 2 × 7, 2 × 7 ಅಂತಂದರೆ 14 ಆಗುತ್ತೆ. 14 ಸೆಂಟಿಮೀಟರ್. ನಾವು ಸುಲಭವಾಗಿ πr = 44 ಅಂತ ಉಪಯೋಗಿಸ್ಕೊಂಡು r ಬೆಲೆಯನ್ನು ಕಂಡುಹಿಡ್ಕೋಬೋದು. ಈಗ ನಾವು ಇಲ್ಲಿ ನಮಗೆ ಬೇಕಾಗಿರೋದು ಥೀಟಾ. ನಾವು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನು ಮೊದಲು ಕಂಡುಹಿಡ್ಕೋಬೇಕು. ತ್ರಿಜ್ಯಾಂತರ ಖಂಡ ಅಂತಂದರೆ ಕಂಪ್ಲೀಟಾಗಿ ಈ ಭಾಗ ಬರುತ್ತೆ. ನಾವು ಅದರ ವಿಸ್ತೀರ್ಣವನ್ನು ಕಂಡುಹಿಡ್ಕೋಬೇಕಾದ್ರೆ ನಮಗೆ ಥೀಟಾದ ಅವಶ್ಯಕತೆ ಇದೆ. ಥೀಟಾ ಎಷ್ಟು ಅನ್ನೋದನ್ನು ನಾವು ಇಲ್ಲಿ ಪತ್ತೆ ಹಚ್ಕೋಬೇಕಾಗತ್ತೆ. ಇಲ್ಲಿ ನಮಗೆ ಕೊಟ್ಟಿರೋದು ಕೋನ ಪಿ. ಕೋನ ಪಿ ಎಷ್ಟಿದೆ? 45 ಡಿಗ್ರಿ ಇದೆ. ಅದಕ್ಕಾಗಿ ನಾವು ಈ ತ್ರಿಭುಜವನ್ನು ತಗೊಳ್ಳೋಣ. ತ್ರಿಭುಜ OPQನಲ್ಲಿ, ತ್ರಿಭುಜ OPQನಲ್ಲಿ ಇಲ್ಲಿ ಕೋನ ಪಿ 45 ಡಿಗ್ರಿ ಇದ್ಮೇಲೆ ಕೋನ ಕ್ಯೂ ಕೂಡ 45 ಡಿಗ್ರಿ ಇರುತ್ತೆ. ಕೋನ ಪಿ ಕೋನ ಕ್ಯೂ 45 ಡಿಗ್ರಿ. ಯಾಕೆ ಅಂತಂದರೆ OP OQ. ನಮಗೆ ಗೊತ್ತಿದೆ ಒಂದೇ ವೃತ್ತದ ತ್ರಿಜ್ಯಗಳೆಲ್ಲವೂ ಸಮನಾಗಿರ್ತವೆ. OP ಮತ್ತು OQಗಳು ತ್ರಿಜ್ಯಗಳು, ಆದ್ದರಿಂದ ಅವು ಸಮ. ಮತ್ತು ಇದು ಸಮದ್ವಿಬಾಹು ತ್ರಿಭುಜ ಆಗುತ್ತೆ. ಸಮದ್ವಿಬಾಹು ತ್ರಿಭುಜದಲ್ಲಿ ಸಮಬಾಹುಗಳಿಗೆ ಅಭಿಮುಖವಾಗಿರುವ ಕೋನಗಳು ಸಮವಾಗಿರ್ತವೆ. ಕೋನ
ಕೋನ ಪಿ 45 ಡಿಗ್ರಿ ಇದ್ಮೇಲೆ ಅದಕ್ಕೆ ಅಭಿಮುಖವಾಗಿರುವ ಕೋನ ಕ್ಯೂ ಕೂಡ ನಾವು 65 ಡಿಗ್ರಿ ಅಂತ ಲೆಕ್ಕ ಹಾಕ್ತೀವಿ. ಇದಿರಲೇಬೇಕಷ್ಟು. ಈಗ ನಾವು 3 ಒಳಕೋನಗಳ ಮೊತ್ತ ಎಷ್ಟಿರುತ್ತೆ? 180 ಡಿಗ್ರಿ ಇರುತ್ತೆ. ಅದು ನಮಗೆ ಗೊತ್ತಿರಬೇಕು. ಕೋನ ಪಿ ಒ ಕ್ಯೂ ಪ್ಲಸ್ ಕೋನ ಪಿ ಪ್ಲಸ್ ಕೋನ ಕ್ಯೂ ಎಷ್ಟಾಗಬೇಕು? 180 ಡಿಗ್ರಿ ಆಗಬೇಕು. ನಾವು ಇದರ ಬೆಲೆಗಳನ್ನೇ ನೇರವಾಗಿ ಹಾಕೋಣ ಇಲ್ಲಿ. ಇಲ್ಲ ಅಂತಂದರೆ ಡೈರೆಕ್ಟಾಗಿ ನಾವು ಕೋನ ಪಿ ಒ ಕ್ಯೂ 180 ಮೈನಸ್ 45 ಪ್ಲಸ್ 45 ಪ್ಲಸ್ 45 ಅಂತಂದರೆ ಎರಡು ಕೋನಗಳ ಮೊತ್ತವನ್ನು ನಾವು ಕಳೆದ್ರೆ ನಮಗೆ ಮೂರನೇ ಕೋನ ಸಿಗುತ್ತೆ. ಅದಕ್ಕೆ 45 ಪ್ಲಸ್ 45 ಮಾಡಿದಾಗ 180 ಮೈನಸ್ 90 ಡಿಗ್ರಿ ಆಯಿತು. 45 ಮತ್ತು 45ರ ಮೊತ್ತ ಎಷ್ಟು? 90 ಡಿಗ್ರಿ. ಇಲ್ಲಿ ಕೋನ ಪಿ ಒ ಕ್ಯೂ ನಮಗೆ 180 ಮೈನಸ್ 90 ಅಂತಂದರೆ 90 ಡಿಗ್ರಿ ಸಿಕ್ತು. ನಾವು ಇಲ್ಲಿ ತೀಟಾ ಎಷ್ಟು ಹಾಕೊಳ್ಳೋಣ? ಈಗ 90 ಡಿಗ್ರಿ ತಗೊಳ್ಳೋಣ. ಚಿತ್ರದಲ್ಲಿ ಕೋನ ಪಿ ಒ ಕ್ಯೂ ನಮಗೆ 90 ಡಿಗ್ರಿ ಸಿಕ್ಕಿದೆ. ಆದ್ದರಿಂದ ತ್ರಿಜ್ಯಾಂತರ ಖಂಡದಲ್ಲಿ ತೀಟಾ ಎಷ್ಟಾಯಿತು? 90 ಡಿಗ್ರಿ ಆಯಿತು. ಈಗ ನಾವು ಈ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನು ಮೊದಲು ಕಂಡುಕೊಳ್ಳೋಣ. ಪಿ ಆರ್ ಕ್ಯೂ ವೃತ್ತಖಂಡದ ತ್ರಿಜ್ಯ ನಮಗೆ ಗೊತ್ತಿದೆ. ಆರ್ ಎಷ್ಟು? 14. ಈಗ ಇದರ ವಿಸ್ತೀರ್ಣವನ್ನು ಕಂಡುಹಿಡ್ಕೋಬೇಕಂತಂದರೆ ನಾವು ಸೂತ್ರವನ್ನು ಬರೀಬೇಕು. ಇಲ್ಲಿ ನಾವು ಪಿ ಆರ್ ಕ್ಯೂ ವೃತ್ತಖಂಡದ ವಿಸ್ತೀರ್ಣವನ್ನು ಕಂಡುಹಿಡಬೇಕಾದ್ರೆ ಮೊದಲಿಗೆ ಏನು ಕಂಡುಹಿಡ್ಕೊಳ್ಳೋಣ? ಒ ಪಿ ಕ್ಯೂ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನು ಕಂಡುಕೊಳ್ಳೋಣ. ಅದಕ್ಕೆ ಇಲ್ಲಿ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ನಿಮಗೆ ಗೊತ್ತಿದೆ ಸೂತ್ರ ತೀಟಾ ಬೈ 360 ಇಂಟು ಪೈ ಆರ್ ಸ್ಕ್ವೇರ್. ಈ ಸೂತ್ರದಲ್ಲಿ ನಾವು ತೀಟಾದ ಬೆಲೆ ಮತ್ತು ಆರ್ನ ಬೆಲೆಯನ್ನು ಹಾಕಬೇಕು. ತೀಟಾದ ಬೆಲೆ ನಮಗೆ ಗೊತ್ತಿದೆ 90 ಡಿಗ್ರಿ ಮತ್ತು ಆರ್ನ ಬೆಲೆ 14. ಇಲ್ಲಿ ನಾವು ಹಾಕಿ ಕ್ಯಾಲ್ಕುಲೇಟ್ ಮಾಡಬೇಕು. ತೀಟಾದ ಬೆಲೆ 90 ಡಿಗ್ರಿ ಹಾಕೋಣ. 90 ಡಿಗ್ರಿ ಬೈ 360 ಡಿಗ್ರಿ ಇಂಟು ಪೈನ ಬೆಲೆ 22/7. ಆರ್ನ ಬೆಲೆ 14 ಇದೆ. ಆರ್ ಸ್ಕ್ವೇರ್ ಇರೋದರಿಂದ 14 ಇಂಟು 14 ಹಾಕೋಣ. ನಂತರ ಇಲ್ಲಿ 0 ಕ್ಯಾನ್ಸಲ್ ಆಗುತ್ತೆ. 9 1 9 4 ಹಾಗೆಯೇ 2 2 2 11 ಮತ್ತು ಪುನಃ ಇಲ್ಲಿ 2 1 2 7 ಆಯಿತು. 7 ಮತ್ತು 7 ಕ್ಯಾನ್ಸಲ್ ಆಯಿತು. 7 1 7 1 ಏನು ಉಳ್ಕೊಳ್ತಿಲ್ಲಿ? ಇಲ್ಲಿ 11 ಉಳ್ಕೊಂಡಿದೆ, ಇಲ್ಲಿ 14 ಉಳ್ಕೊಂಡಿದೆ. ಅಂಶದಲ್ಲಿ 11 ಮತ್ತು 14 ಇದೆ. 11 ಇಂಟು 14 ಆಯಿತು. 11 ಇಂಟು 14 ಗುಣಿಸ್ರಿ ಮಕ್ಕಳೇ. 14 1 14 14 1 14 ಮತ್ತು ಪುನಃ 14 1 14. ಇಲ್ಲಿ ಕ್ಯಾರಿ ಏನಿರುತ್ತಲ್ಲ 14 1 14 ಮಾಡಿದಾಗ ಒಂದು ಕ್ಯಾರಿ ಇರುತ್ತೆ. ಅದನ್ನು ಕೂಡಿಸಿದ್ರೆ 15 ಆಗುತ್ತೆ. 154 cm² ಆಯಿತು. ಈಗ ನಮಗೆ ಒ ಪಿ ಕ್ಯೂ ಲಂಬಕೋನ ತ್ರಿಭುಜದ ವಿಸ್ತೀರ್ಣ ಬೇಕು. ಲಂಬಕೋನ ತ್ರಿಭುಜದಲ್ಲಿ ನಮಗೆ ಗೊತ್ತಿದೆ ಲಂಬಕೋನವನ್ನು ಒಳಗೊಂಡಿರುವ ಬಾಹುಗಳ ಗುಣಲಬ್ಧದ ಅರ್ಧವೇ ಅದರ ವಿಸ್ತೀರ್ಣ ಆಗುತ್ತೆ. ಇಲ್ಲಿ ನಾವು ಈ ವೃತ್ತವನ್ನು ಒ ಪಿ ಕ್ಯೂ ಲಂಬಕೋನ ತ್ರಿಭುಜವನ್ನು ತಗೊಂಡಾಗ ಇಲ್ಲಿ ಒ ಪಿ ಮತ್ತು ಒ ಕ್ಯೂ ಬಾಹುಗಳ ನಡುವೆ 90 ಡಿಗ್ರಿ ಕೋನ ಬರುತ್ತೆ. ಈ ಕೋನ 90 ಡಿಗ್ರಿ ಇರೋದ್ರಿಂದ ಇವೆರಡರ ಗುಣಲಬ್ಧದ ಅರ್ಧವೇ ಇದರ ವಿಸ್ತೀರ್ಣ ಆಗುತ್ತೆ. ಅಂದರೆ ಒ ಪಿ ಮತ್ತು ಒ ಕ್ಯೂಗಳು ತ್ರಿಜ್ಯಗಳು. ಅವುಗಳ ಅಳತೆ ಎಷ್ಟಿದೆ? 14 ಸೆಂಟಿಮೀಟರ್ ಇದೆ. ಇದು ಕೂಡ 14 ಸೆಂಟಿಮೀಟರ್ ಇದೆ. ಅಂದರೆ ನೀವು ಅರ್ಧ ಇಂಟು 14 ಇಂಟು 14 ಅಂದರೆ ಒಂದು ಪಾದ ಆಗುತ್ತೆ, ಇನ್ನೊಂದು ಎತ್ತರ ಆಗುತ್ತೆ. ನೀವು ಬಿ ಇಂಟು ಹೆಚ್ ಕೂಡ ತೊಗೋಬೋದು. ಒಂದು ಬಿ ಆಗುತ್ತೆ, ಇನ್ನೊಂದು ಅಲ್ಲಿ ಹೆಚ್ಚಾಗುತ್ತೆ. ಇಲ್ಲಿ ಇದು ಬಿ ಆದರೆ ಇದು ಹೆಚ್ಚಾಗುತ್ತೆ. ಇಲ್ಲ ಅಂತಂದರೆ ಇದು ಬಿ ಆದರೆ ಇದು ಹೆಚ್ಚಾಗುತ್ತೆ. ನೀವು ಯಾವುದನ್ನಾದರೂ ಬಿ ತೊಗೋಬೋದು, ಯಾವುದನ್ನಾದರೂ ಹೆಚ್ಚಿ ತೊಗೋಬೋದು. ಬಿ ಇಂಟು ಹೆಚ್ ಅಂತಂದರೆ ಅರ್ಧ ಇಂಟು 14 ಇಂಟು 14 ಆಗುತ್ತೆ. ನೀವು ಈ ವಿಧಾನದಿಂದ ಈ ಲಂಬಕೋನ ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡ್ಕೋಬೇಕು. ಆದ್ದರಿಂದ ಲಂಬಕೋನ ತ್ರಿಭುಜ ಒ ಪಿ ಕ್ಯೂ
ಲಂಬಕೋನ ತ್ರಿಭುಜ ಒ ಪಿ ಕ್ಯೂನ ವಿಸ್ತೀರ್ಣ = ಅರ್ಧ ಇಂಟು ಬಿ ಇಂಟು ಹೆಚ್ ಈಕ್ವಸ್ ಅರ್ಧ ಇಂಟು ಬಿ ಅಂದರೆ 14 ಇಂಟು 14 2 1 2 7 ಎಷ್ಟು ಬಂತು ಮಕ್ಕಳೇ? ಇದು 98 cm² ಬಂತು. 98 cm² ಬಂತು. ಈಗ ನಾವು ಇಲ್ಲಿ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣದಲ್ಲಿ ತ್ರಿಭುಜದ ವಿಸ್ತೀರ್ಣವನ್ನು ತೆಗೆದರೆ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣದಲ್ಲಿ ಯಾವ ವಿಸ್ತೀರ್ಣ ತೆಗಿಬೇಕು? ನಾವು ತ್ರಿಭುಜದ ವಿಸ್ತೀರ್ಣವನ್ನು ತೆಗೆದರೆ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣದಲ್ಲಿ ನಾವು ತ್ರಿಭುಜದ ವಿಸ್ತೀರ್ಣವನ್ನು ತೆಗೆದರೆ ನಮಗೆ ವೃತ್ತಖಂಡದ ವಿಸ್ತೀರ್ಣ ಸಿಗುತ್ತೆ. ಅದಕ್ಕೆ ಬರೆಯೋಣ PRQ ವೃತ್ತಖಂಡದ ವಿಸ್ತೀರ್ಣ ಈಕ್ವಸ್ ಏನಾಗತ್ತಲ್ಲಿ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಮೈನಸ್ ತ್ರಿಭುಜದ ವಿಸ್ತೀರ್ಣ. ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ನಿಮಗೆಷ್ಟು ಸಿಕ್ಕಿದೆ? 154 cm². ಅದನ್ನು ಇಲ್ಲಿ ಬರೆಯೋಣ. 154 cm² ಮೈನಸ್ ತ್ರಿಭುಜದ ವಿಸ್ತೀರ್ಣ 98 cm² ಸಿಕ್ಕಿದೆ. ಅದನ್ನು ಬರೆಯೋಣ. 98 cm². 154ರಲ್ಲಿ 98 ಹೋದರೆ ಎಷ್ಟಾಗುತ್ತೆ? ಇದು 14ರಲ್ಲಿ 8 ಹೋದರೆ 6, ಇಲ್ಲಿ 4 ಉಳ್ಕೊಂಡಿದೆ ಅಂದರೆ 14ರಲ್ಲಿ 9 ಹೋದರೆ 5. ಉತ್ತರ ಏನು ಸಿಗುತ್ತೆ ಇಲ್ಲಿ? 56 cm². 56 cm². ಇದು PRQ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ.